ನಿಮ್ಮ ಒಂದು ಪರಿಚಯ ತಿಳ್ಕೊಳ್ಳೋ ಒಂದು ಕುತೂಹಲ. ನಾಯಕನ ಪಾತ್ರ ಮಾಡ್ತೀನಿ ಅಂತ ಯಾವತ್ತು ಏನ್ ಇಟ್ಕೊಂಡೇನ್ ಬಂದಿರ್ಲಿಲ್ಲ ನಾನು. ರಂಗಭೂಮಿಲಿ ಸ್ಟಾರ್ ಗಿರಿ ಅನ್ನೋತೇನು ಇರೋದಿಲ್ಲ. ಅಲ್ಲೇ ಡ್ರಾ ಅಲ್ಲೇ ಬಹುಮಾನ. ಎಂಟ್ರಿ ಬಂದೋದ್ರೆ ಗುರು ಏನ್ ಎಂಟ್ರಿ ಕೊಟ್ಟ ಗುರು ಅದ್ರಲ್ಲಿ ಮನಸ್ಸಲ್ಲಿ ಉಳ್ಕೊಳ್ಳುತ್ತೆ. ಧೀರಾ ಭಗತ್ ರಾಯ್ ಒಂದು ಟ್ರೈಲರ್, ಆ ಒಂದು ಪಾತ್ರ ತುಂಬಾ ದೊಡ್ಡ ನಿರೀಕ್ಷೆಯನ್ನ ಹುಟ್ಟಿಸಿರುವಂತದ್ದು. ಇವಾಗ ನಾನು ಈ ಸಿನಿಮಾಗೆ ಹೀರೋ ಆಗಿ ಬರೋದಕ್ಕೂ ನನಗೆ 10 ವರ್ಷದ ಜರ್ನಿ ಇದೆ. ನನಗೆ ನಾನು ಸಡನ್ ಆಗಿ ಒಂದು ಫೋನ್ ನಾನು ಹೀರೋ ಆದವನಲ್ಲ, ಅಥವಾ ಒಂದು ನಾಟಕಕ್ಕೆ ಹೀರೋ ಆದವನಲ್ಲ. 10 ವರ್ಷ ನಾನು ಏನ್ ಕೆಲಸ ಮಾಡಿದ್ದೀನಿ ರಂಗಭೂಮಿಯಲ್ಲಿ, ಅದು ಅಷ್ಟು ಶ್ರಮದ ಫಲ ಇವತ್ತು ಧೀರಾ ಭಗತ್ ರಾಯ್ಗೆ ನಾನೊಬ್ಬ ಕತೆಗೆ ನಾಯಕನಾಗಿ ಮಾಡ್ತಾ ಇರೋದು. ಪಯಣದ ಅಷ್ಟು ಹಸಿವು ಸಿನಿಮಾಗೆ ಕನ್ವರ್ಟ್ ಆದಾಗ ಅದು ಹೇಗಿತ್ತು ಅಂತ. ಕಂಟೆಂಟ್ ಇಲ್ಲಿರೋ ತಾಕತ್ತದು. ನಾನೇ ಅಂತಲ್ಲ, ಯಾರೇ ಮಾಡಿದ್ರು ಆ ಪಾತ್ರಕ್ಕೊಂದು ಗತ್ತಿದೆ, ಆ ಪಾತ್ರಕ್ಕೊಂದು ಮ್ಯಾನರಿಸಮ್ ಇದೆ, ಅದಕ್ಕೊಂದು ಜೀವ ಇದೆ. ಎಲ್ಲೋ ಒಂದ್ ಕಡೆ ನಿಮ್ಗೆ ಪಾತ್ರ ಚೆನ್ನಾಗಿ ಮಾಡಿದಾಗ ಮಾತ್ರ ಒಂದು ಆರ್ಟಿಸ್ಟ್ ಗಳನ್ನ ಆಯ್ಕೆ ಮಾಡ್ತಾರೆ. ಬಟ್ ಸಿನಿಮಾ ಗೆದ್ದಾಗ ಎಂಟೈರ್ ಸಿನಿಮಾದಲ್ಲಿ ವರ್ಕ್ ಮಾಡಿರೋ ಅಷ್ಟು ಜನರಿಗೂ ಒಂದ್ ತರದ್ದು ಓಪನ್ ಆಗುತ್ತೆ ಕೆಲಸಗಳು. ಸೊ ನಿಮ್ಮ ಒಂದು ವ್ಯೂ ಪಾಯಿಂಟ್ ಅಲ್ಲಿ ಈ ಧೀರಾ ಭಗತ್ ರಾಯ್ ಅನ್ನೋ ಕಥಾವಸ್ತು ತಗೊಳ್ತಾರೆ. ಪ್ರೊಫೆಸರ್ ನಂಜುಂಡಸ್ವಾಮಿ ಬಗ್ಗೆ ಗೊತ್ತಿಲ್ಲ ಇವ್ರಿಗೆ, ಪುಟ್ಟಣ್ಣವ್ರ ಬಗ್ಗೆ ಗೊತ್ತಿಲ್ಲ, ಕುವೆಂಪುರ ಬಗ್ಗೆ ಎಷ್ಟು ತಿಳ್ಕೊಂಡಿದಾರ ಗೊತ್ತಿಲ್ಲ. ಕುವೆಂಪುರ ಬಗ್ಗೆ ತಿಳ್ಕೊಳ್ಳೋದಂದ್ರೆ ಒಂದು ಪಾಠ ಓದೋದಲ್ಲ ಸರ್, ಕುವೆಂಪುನ ಒಂದು ಯೂನಿವರ್ಸಿಟಿ. ನಮ್ಮ ಸಿನಿಮಾ ಸಂವಿಧಾನ ಎಲ್ಲಿ ತನಕ ಇರುತ್ತೋ, ದೌರ್ಜನ್ಯಗಳು ಎಲ್ಲಿ ತನಕ ಇರುತ್ತೋ, ಅನ್ಯಾಯ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ವಾಸ್ತವದಲ್ಲೇ ಇರುತ್ತೆ ನಮ್ಮ ಸಿನಿಮಾ. ಈ ಸಿನಿಮಾದಲ್ಲಿ ಅಂಬೇಡ್ಕರ್ ಅವರು ಒಂದು ವಿಷಯ ಬಂದಿದೆ ಅಂದ ತಕ್ಷಣ ಒಂದು ವರ್ಗಕ್ಕೆ ಅದನ್ನ ತಳ್ಳೋದಾಗ್ಲಿ, ಅದನ್ನ ವರ್ಗೀಕರಿಸೋದಾಗ್ಲಿ ತಪ್ಪು. ಅಂಬೇಡ್ಕರ್ ಅವರು ಹಿಂದೂ ಕೋಡ್ ಬಿಲ್ ಅಂತ ಒಂದು ಆಕ್ಟ್ ನ ಜಾರಿ ಮಾಡ್ತಾರೆ. ಮಗಳಿಗೆ ಮಗನಷ್ಟು ಸರಿಸಮಾನವಾದ ಆಸ್ತಿ ಹಕ್ಕು ಕೊಡಬೇಕು ಅಂತ. ಅದು ಯಾವ್ದೊಂದು ಕೆಟಗರಿ ಮಾಡಿದ್ದಲ್ಲ, ಅವರು ಒಂದು ಸಮುದಾಯಕ್ಕೆ ಮಾಡಿದ್ದಲ್ಲ. ನಮ್ಮ ಸಿನಿಮಾ ಉಳುವನೆ ಭೂವಡೆ ಅಂತ. ಇದು ದಲಿತರ ಹತ್ರ ಮಾತ್ರ ಇದೆಯಾ ಭೂಮಿ? ಈ ಆಕ್ಟ್ ದಲಿತರಿಗೆ ಅಂತ ಇಲ್ಲ, ಅದು ಯಾರ್ಯಾರಿಗೆ ಸೂಕ್ತವಾಗಿ ಸಿಗಬೇಕು ಅವರಿಗೆ ಸಿಗಬೇಕು. ತುಂಬಾ ಸರ್ಪ್ರೈಸಸ್ ಗಳಿದಾವೆ ಸಿನಿಮಾದಲ್ಲಿ. ಡೆತ್ ಸಾಂಗ್ ಇದೆ ಸಿನಿಮಾದಲ್ಲಿ, ಸಾವಿನ ಮನೇಲಿ ಆಡ್ತಾರಲ್ಲ. ತುಂಬಾ ಮನಸ್ಥಿತಿ ಇದೆ, ತುಂಬಾ ಮನಸ್ಸುಗಳನ್ನ ಟಚ್ ಮಾಡೋಕೆ ಪ್ರಯತ್ನ ಪಟ್ಟಿದ್ದೀವಿ ಆ ಸಾಂಗ್ ಮೂಲಕ ನಾವು. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ಇವತ್ತು ನನ್ನ ಜೊತೆಗೆ ಧೀರಾ ಭಗತ್ ರಾಯ್ ಚಿತ್ರದ ನಾಯಕ ಇದ್ದಾರೆ. ಧೀರಾ ಭಗತ್ ರಾಯ್ ಸರಣಿ ಕಾರ್ಯಕ್ರಮ ನಡೀತಾ ಇದೆ ಕನ್ನಡ ಪಿಕ್ಚರಲ್ಲಿ. ಈ ಹೊತ್ತು ನನ್ನ ಜೊತೆಗೆ ಆಗಲೇ ಹೇಳ್ದಂಗೆ ನಾಯಕ ನಟ ರಾಕೇಶ್ ದಳವಾಯಿ ಇದ್ದಾರೆ. ತುಂಬ ಪ್ರತಿಭಾವಂತ, ಸಾಕಷ್ಟು ವಿಷಯಗಳನ್ನು ಕೇಳ್ಕೊಂಡಿದ್ದೀನಿ. ಸೊ ಅದನ್ನು ಇವತ್ತು ಅವ್ರ ಹತ್ರನೇ ಕೇಳ್ತೀನಿ. ರಾಕೇಶ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್ ಸರ್. ಧೀರಾ ಭಗತ್ ರಾಯ್ ಒಂದು ಟ್ರೈಲರು, ಆ ಒಂದು ಪಾತ್ರ ತುಂಬ ದೊಡ್ಡ ನಿರೀಕ್ಷೆಯನ್ನು ಹುಟ್ಟಿಸಿರುವಂಥದ್ದು. ಜೊತೆಗೆ ನಾನು ನಿಮ್ಮ ಬಗ್ಗೆ ಒಂದಷ್ಟು ಕೇಳ್ಪಟ್ಟಿದ್ದೀನಿ. ಸೊ ಆ ಒಂದು ಎಲ್ಲ ವಿಚಾರಗಳನ್ನ ಮಾತಾಡಬೇಕು ಅನ್ನೋದು ನನ್ನ ಒಂದಿದು. ಮೊದಲಿಗೆ ನಿಮ್ಮ ಒಂದು ಪರಿಚಯ ತಿಳ್ಕೊಳ್ಳೋ ಒಂದು ಕುತೂಹಲ. ಅಗೇನ್ ನನ್ನ ಹತ್ರ ರಾಕೇಶ್ ದಳವಾಯಿ ಅಂತ. ಮೂಲತಃ ಬಳ್ಳಾರಿಯಿಂದ ಡಿವೋರ್ಸ್ ತಗೊಂಡಿರೋ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಬಿಸ್ನಹಳ್ಳಿ ಅಂತ ಒಂದು ಪುಟ್ಟ ಗ್ರಾಮ ನಂದು. ನನ್ನ ಎಜುಕೇಷನ್ ಎಲ್ಲ ಬಳ್ಳಾರಿ ಮತ್ತು ನನ್ನ ಪಕ್ಕದ ಹಳ್ಳಿ ಖಾನಾವಸಲಲ್ಲಿ ಮುಗಿಸ್ಕೊಂಡೆ. ಎಜುಕೇಷನಲ್ಲಿ ಮಾಸ್ಟರ್ ಡಿಗ್ರಿ ಮುಗೀತು ನಂದು, MSW ಅಂತ, ಮಾಸ್ಟರ್ ಆಫ್ ಸೋಷಿಯಲ್ ವರ್ಕ್. ಸೊ ಅದರ ನಂತರದಲ್ಲಿ ಬೆಂಗಳೂರಿಗೆ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾಗೆ ಸೆಲೆಕ್ಟ್ ಆಗಿ 1 ವರ್ಷದ ಇಂಟೆನ್ಸಿವ್ ಆ್ಯಕ್ಟಿಂಗ್ ಕೋರ್ಸ್ಗೆ ಸೆಲೆಕ್ಟ್ ಆಗಿ 1 ವರ್ಷ ಆ್ಯಕ್ಟಿಂಗ್ ಮುಗಿಸ್ಕೊಂಡು ನಂತರ ದಿನಗಳಲ್ಲಿ ರಂಗಭೂಮಿ, ಸಿನಿಮಾ, ವರ್ಕ್ಶಾಪು, ಸಮ್ಮರ್ ಕ್ಯಾಂಪ್ಗಳು, ಚಿಲ್ಡ್ರನ್ಸ್ ಥಿಯೇಟರು, ಜೊತೆಗೆ ಸ್ಟ್ರೀಟ್ ಪ್ಲೇ, ದೊಡ್ಡ ದೊಡ್ಡ ನಾಟಕಗಳು, ಹೀಗೆಲ್ಲ ಮಾಡ್ತಾ ಈಗ ಧೀರಾ ಭಗತ್ ರಾಯ್ ಅನ್ನೋ ಸಿನಿಮಾಗೆ ಹೀರೋ ಆಗಿ ಮಾಡ್ತಾಯಿದ್ದೀನಿ. ರಂಗಭೂಮಿ ಅಂತ ಬಂದರೆ ನನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡು ಸ್ವಲ್ಪ ಹಾಗೇ ಇದೆ. ನಮ್ಮ ತಾತ ನಮ್ಮ ಕಡೆ ಉತ್ತರ ಕರ್ನಾಟಕದ ಗಂಡು ಕಲೆ ಅಂತ ಕರೀತಾರೆ, ದೊಡ್ಡ ಆರ್ಟ್ ಫಾರ್ಮ್, ಅದು ಫೋಕ್ ಆರ್ಟ್ ಫಾರ್ಮ್. ಸೊ ಅದರ ಭಾಗವತರಾಗಿದ್ದವರು. ನಾನು ನನ್ನ 12ನೇ ವಯಸ್ಸಿಗೆ ಬಣ್ಣ ಹಚ್ಚಿದವನು. ರಂಗಭೂಮಿ ಸ್ಟೇಜ್ ಪರ್ಫಾರ್ಮ್ ಅಂತ ಕೊಟ್ಟಿದ್ದು, ಅಲ್ಲಿಂದ ಶುರುವಾಗಿದ್ದು ನನ್ನ ಜರ್ನಿ. ನಮ್ಮ ತಂದೆ ನಿರ್ದೇಶನದಲ್ಲಿ ಒಂದು ನಾಟಕ ಮಾಡಿದೆ, ದಳವಾಯಿ ಪ್ರೇಮ ಪ್ರಸಂಗ ಅಂತ. ನಮ್ಮ ತಂದೆಯವರು ನೀನಾಸಂ ಸೆಕೆಂಡ್ ಬ್ಯಾಚ್. ಅವರು ನೀನಾಸಂ ಸೆಕೆಂಡ್ ಬ್ಯಾಚ್ ಮುಗಿಸಿ 1982-85 ಡೆಲ್ಲಿ NST ಮುಗಿಸ್ಕೋತಾರೆ. ಅವರು ಆ್ಯಕ್ಟಿಂಗ್ ಸ್ಪೆಷಲೈಸೇಷನಲ್ಲಿ ಗ್ರ್ಯಾಜುಯೇಟ್ ಆಗ್ತಾರೆ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ, ನ್ಯೂ ಡೆಲ್ಲಿ. ಅವರು ರಂಗಭೂಮಿಯ ಹಿನ್ನೆಲೆ, ನಮ್ಮ ತಾತ ಅವರು ದೊಡ್ಡಾಟದ ಹಿನ್ನೆಲೆ. ಇದೆಲ್ಲ ಏನೋ ಹೆರಿಡಿಟಿ ಅಂತ ಹೇಳೋಕ್ಕಾಗಲ್ಲ. ನಿಮಗೆ ಹೆರಿಡಿಟಿ ಅಂತ ಬರೋದು ರೋಗ ಮಾತ್ರ, ರೋಗ ಆ ಥರದ್ದು ಏನಾದ್ರು ಹೆರಿಡಿಟಿ ಅಂತ ಬರುತ್ತೆ. ಬಟ್ ಆರ್ಟ್ ಅದು ನೀವು ಮೈಗೂಡಿಸ್ಕೊಂಡಂಗೆ, ಕಲ್ತಂಗೆ ಅದು, ಅಥವಾ ಅದಕ್ಕೆ ನೀವು ಆ ವೈಬ್ಗೆ ನೀವು ಮ್ಯಾಚ್ ಮಾಡ್ಕೊಂಡಂಗೆ ಅದು. ಸೊ ನಾನು ಅವರ ಒಡನಾಟದಲ್ಲಿ ಇದ್ದಿರೋ ಕಾರಣದಿಂದ ನನಗೂ ಆ ರಂಗಭೂಮಿ ಟಚ್ ಬಂತು. ಈಗ ನಮ್ಮ ತಾತ ಇದ್ದಾರೆ ಅಂದರೆ ಈಗ ಆ ಥರ ಫೀಲ್ಡಲ್ಲಿ ನಾನು ಒಬ್ಬನೇ ಇರೋದು ಎಂಟೈರ್ ಫ್ಯಾಮಿಲಿಲಿ. ಈ ಆರ್ಟ್, ಡ್ರಾಮಾ, ಸಿನಿಮಾ ಅಂತ ಇರೋದು ಅದಂಗೆ ಕೆಲವ್ರಿಗೆ ಮಾತ್ರ, ಎಸ್ಪೆಷಲಿ ಇದು ಕೆಲವ್ರು ಮಾತ್ರ ಮಾಡೋಕ್ಕಾಗುವಂಥ ಥರದ್ದು. ಅಂದರೆ ದೊಡ್ಡದಂತನೇನಲ್ಲ, ಬಟ್ ಸ್ಟಿಲ್ ಯಾರೋ ಒಬ್ಬರು ಸ್ಪೆಷಲ್ಲಾಗಿ ಮಾಡುವಂಥದ್ದು ಆರ್ಟ್ ಅಂತ ಹೇಳ್ಬೋದು ನಾವು. ಹಾಗಾಗಿ ನನಗೆ ಏನೋ ರಂಗಭೂಮಿ, ಸಿನಿಮಾ ಏನೋ ಮಾಡಬೇಕು. ಆಮೇಲೆ ನಮ್ಮ ತಂದೆಗೆ ತುಂಬ ಕನಸಿತ್ತು ಸಿನಿಮಾಗಳಲ್ಲಿ ಮಾಡಬೇಕು ಅಂತ. ಅವರು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಡೆಲ್ಲಿ ಮುಗಿಸ್ಕೊಂಡು ಬಂದಾಗ, ಬೆಂಗಳೂರಿಗೆ ಬಂದಾಗ ಒಂದಷ್ಟು ಸಿನಿಮಾಗಳಲ್ಲಿ ಇವರು ಸೈಡ್ ಆ್ಯಕ್ಟ್ರಾಗಿ ಸಾಕಷ್ಟು ಮಾಡಿದ್ದಾರೆ. ಅನಂತ್ ನಾಗ್ ಅವ್ರ ಸಿನಿಮಾದಲ್ಲಿ ಮಾಡಿದ್ದಾರೆ, ಪ್ರೇಮ ಸೇತುವೆ, ಪ್ರಿಯ ಸಂಗಮ, ಆಮೇಲೆ ಅವಸ್ಥೆ ಅಂತ ಒಂದು ಸಿನಿಮಾ ಮಾಡಿದ್ರು. ಇತ್ತೀಚಿನ ದಿನಗಳಲ್ಲಿ
ನರಸಿಂಹರಾಜ್ ಅವ್ರ ಮೊಮ್ಮಗ ಅರವಿಂದ್ ಸರ್ ಅಂತ, ಅವರ ಜುಗಾರಿ ಸಿನಿಮಾದಲ್ಲೂ ಆ್ಯಕ್ಟ್ ಮಾಡಿದ್ರು. ಅದು ಅವಿನಾಶ್ ಅವ್ರ ಡೆಬ್ಯೂ ಸಿನಿಮಾ. ಹೌದು. ಆ ಸಿನಿಮಾದಲ್ಲೂ ಅಪ್ಪ ಆ್ಯಕ್ಟ್ ಮಾಡಿದ್ರು. ಅದ ನಂತರದಲ್ಲಿ ಪ್ರಭುತ್ವ ಅಂತ ಒಂದು ಸಿನಿಮಾ ಮಾಡಿದ್ರು, ಬಳ್ಳಾರಿ ಅವ್ರು ಮಾಡಿರೋದು. ಸೊ ಅವ್ರಿಗೂ ಆ ಸಿನಿಮಾ ರಂಗಭೂಮಿ ನಂಟಿತ್ತು. ನಾನು ಅವ್ರನ್ನ ನೋಡ್ತಾ ಬೆಳೆದವನು. ನಾನು ಸಿನಿಮಾ ಮಾಡಬೇಕು ಅಂತ, ರಂಗಭೂಮಿಗೂ ಬಿಫೋರ್ ನನಗೆ ಸಿನಿಮಾ ಮಾಡಬೇಕು ಅಂತ ಆಸೆ ಹುಟ್ಟಿತ್ತು. ನಾನು ಡಿಗ್ರಿ ಆಗಿದ್ದ ಸಂದರ್ಭದಲ್ಲಿ ನನ್ನ ಅಪ್ಪ, ನಾನು ಆಗ ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಆ್ಯಕ್ಟಿಂಗ್ ಫ್ಯಾಕಲ್ಟಿ ಕೆಲಸ ಮಾಡ್ತಾಯಿದ್ರು. ಅವಾಗ ಎಸ್ ನಾರಾಯಣ ಅವರು ಪ್ರಿನ್ಸಿಪಲ್ ಆಗಿದ್ರು. ಅದಕ್ಕೆ ನಾನು ಆದರ್ಶ ಫಿಲ್ಮ್ ಇಂಟ್ ಬಂದುಬಿಡ್ತೀನಿ ಅಂತಂದ್ರೆ, ನಮ್ಮ ತಂದೆ ಬೇಡಪ್ಪ, ಮುಚ್ಕೊಂಡೋಗಿ ಮಾಸ್ಟರ್ ಡಿಗ್ರಿ ಎಜುಕೇಷನ್ ಕಂಪ್ಲೀಟ್ ಮಾಡ್ಕೊಂಡು ಬಾ ನೀನು ಅಂತ. ಸೊ ಹಂಗಾಗಿ ನಾನು ಮಾಸ್ಟರ್ ಡಿಗ್ರಿ ಯಾರು ಸಜೆಸ್ಟ್ ಮಾಡಿದ್ರು, MSW ಸಜೆಸ್ಟ್ ಮಾಡಿದ್ರು. ನನಗೆ ಸರಿ ಅನ್ನಿಸ್ತು. MSW ಮಾಡಿದ್ಮೇಲೆ ಕಂಪ್ಲೀಟಾಗಿ ನಾನು ರಂಗಭೂಮಿ ಸಿನಿಮಾ ಅಂತ ತೊಡಗಿಸ್ಕೊಂಡಿದ್ದೆ 2014 ನಂತರ. ಅದೇ ನಾನು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಸೆಲೆಕ್ಟ್ ಆದಮೇಲೆ ಪರಿಪೂರ್ಣವಾಗಿ ಪ್ಯಾಷನ್ ಅಲ್ಲದು, ಪ್ರೊಫೆಷ್ನಲ್ಲೇ ನಾನೊಬ್ಬ ರಂಗಭೂಮಿ ಮತ್ತು ಸಿನಿಮಾ ನಟ ಅಂತ ಹೀಗೆ ಶುರುವಾಗಿದ್ದ ಜರ್ನಿ. ನಾನು ಸಾಕಷ್ಟು ನಾಟಕಗಳು ಮಾಡಿದ್ದೀನಿ, ಸಾಕಷ್ಟು ಪಾತ್ರಗಳು ಮಾಡಿದ್ದೀನಿ. ಹಾಸ್ಯ, ರೌದ್ರ, ವೀರ, ಶೃಂಗಾರ, ಆಲ್ಮೋಸ್ಟ್ ಎಲ್ಲ ಥರದ ಪಾತ್ರವನ್ನು ನಾನು ಮುಟ್ಟು ಬಂದಿದ್ದೀನಿ ರಂಗಭೂಮಿಯಲ್ಲಿ. ಸಿನಿಮಾದಲ್ಲೂ ಆ ಥರದ ಪಾತ್ರಗಳು ಸಿಕ್ಕರೆ ಖಂಡಿತ ಮಾಡಬಲ್ಲೆ. ಹೀರೋ ಅಥವಾ ನಾಯಕನ ಪಾತ್ರ ಮಾಡ್ತೀನಿ ಅಂತ ಯಾವತ್ತೂ ಅಂದರೆ ಆ ಏಮ್ ಇಟ್ಕೊಂಡೇನು ಬಂದಿರಲಿಲ್ಲ. ನಾನು ರಂಗಭೂಮಿ ಬಂದಾಗಲೂ ಕೂಡ ನಾನು ಬಿಗಿನಿಂಗ್ ಡೇಸಲ್ಲಿ ನವಾಜುದ್ದೀನ್ ಸಿದ್ದಿಕಿ, ಇರ್ಫಾನ್ ಖಾನ್ ಅವರ ಪರ್ಫಾರ್ಮೆನ್ಸ್ ವೈಸ್ಡ್ ಇರೋ ಸಿನಿಮಾಗಳು ನೋಡಿದ್ದೆ ನಾನು. ಅಂದರೆ ನಿಮಗೆ ಅವರು ಎಷ್ಟು ಮುಖ್ಯ ಆಗಿಬಿಡ್ತಾರೆ, ಹೀರೋಷ್ಟು ಸಮನಾಗಿ ಆ್ಯಕ್ಟ್ ಮಾಡಿರ್ತಾರೆ, ಕ್ಯಾರೆಕ್ಟರೇಷನ್ ವೈಸಲ್ಲಿ ಎಷ್ಟು ಸಮನಾಗಿರ್ತಾರೆ. ಸೊ ಹಂಗಾರೆ ಫಸ್ಟ್ ನಾವು ನಟ ಆಗಬೇಕು. ಅಂದರೆ ಸ್ಟಾರ್ ಅನ್ನೋದಕ್ಕಿಂತ ನೀವು ನಟರಾಗಿ ಬದುಕ್ಬಿಡ್ಬೇಕು, ಆ್ಯಕ್ಟರ್ ಆಗಬೇಕು. ನಾನು ಆ್ಯಕ್ಟರ್ ಆಗಬೇಕಂತ ಬಂದನು, ಖಂಡಿತ ಹೀರೋ ಆಗಿ ಅಂತನೋ ವಿಲನ್ ಆಗಬೇಕು ಅಂತನಿಲ್ಲ. ಬಟ್ ಆಸೆ ಇತ್ತು. ನನ್ನ ಮೊದಲನೇ ಸಿನಿಮಾ ಮುತ್ನಾಳ್ ಪ್ಯಾಲೇಸ್ ಅಂತ ಮಕ್ಕಳ ಸಿನಿಮಾ. ಅದರಲ್ಲಿ ನೆಗೆಟಿವ್, ನಾನು ಮೇನ್ ಲೀಡ್ ವಿಲನ್ ಆಗಿ ಮಾಡಿದವನು. ಆ ಸಿನಿಮಾ ಕಾರಣಾಂತರಗಳಿಂದ ರಿಲೀಸ್ ಆಗಲಿಲ್ಲ. ನಮ್ಮ ಡೈರೆಕ್ಟ್ರು ಕೂಡ ಏನೋ ಹೆಲ್ತ್ ಇಶ್ಯೂಯಿಂದ ತೀರ್ಕೊಂಡ್ರು ಕೂಡ. ಆ ಸಿನಿಮಾ ಹಾಗೆ ಇದೆ. ಅದು 2018 ಬಂದುಬಿಡ್ಬೇಕಿತ್ತು. ಆವಾಗಲೇ ಬಂದುಬಿಟ್ರೆ ನಾನು ಇನ್ನು ಸ್ವಲ್ಪ ಬೇಗ ಬಂದುಬಿಡ್ತಾ ಇದ್ದೆ ನಾವು ಸಿನಿಮಾ ರಂಗಕ್ಕೆ. ಏನೋ ನಮ್ಮ ಅದೃಷ್ಟ ಸರಿ ಇಲ್ಲ, ಬಂದ್ವಿ. ಅದರ ಜೊತೆಗೆ ಬ್ಯೂಟಿಫುಲ್ ಮನಸ್ಸುಗಳು ನಾನು ಫಸ್ಟ್ ಟೈಮ್ ನಾನು ಬಣ್ಣ ಹಚ್ಚಿದ ಸಿನಿಮಾದಲ್ಲಿ ರಂಗದಲ್ಲಿ. ಅದರಲ್ಲಿ ಒಂದು ಚಿಕ್ಕ ಪಾತ್ರ ಮಾಡಿದ್ದೆ, ನ್ಯೂಸ್ ಆ್ಯಂಕರ್ ಆಗಿ ಒಂದು ಕಾಮಿಯೋ ರೋಲು. ಅದ್ರ ಜೊತೆಗೆ ಪಿರಂಗಿಪುರ ಅಂತ ಒಂದು ಸಿನಿಮಾ ಸೆಟ್ ಇರುತ್ತೆ ಸಂಚಾರಿ ವಿಜಯ್ ಸರ್ಗೆ. ಅದು ಭಾಳ ಪ್ರಾಮಿಸಿಂಗ್. ಆಮೇಲೆ ಕನ್ನಡದ ಮೊಟ್ಟ ಮೊದಲ ಪ್ಯಾನ್ ಇಂಡಿಯಾ ಸಿನಿಮಾ ಆಗಬೇಕಾಗಿದ್ದ ಸಿನಿಮಾ ಅದು. 5 ಲ್ಯಾಂಗ್ವೇಜಲ್ಲಿ ಮೋಷನ್ ಪೋಸ್ಟ್ ಎಲ್ಲ ಬಿಟ್ಟು ತುಂಬ ಅದ್ಧೂರಿಯಾಗಿ ಸೆಟ್ಟೇರಿ ಆಡಿಯನ್ಸ್ಗೆ ಕನೆಕ್ಟ್ ಆಗಿದ್ದ ಸಿನಿಮಾ. ಅದು ಕಾರಣಾಂತರಗಳಿಂದ ನಿಂತೋಯ್ತು. ಸಂಚಾರಿ ವಿಜಯ್ ಸರ್ನು ನಾವು ಕಳ್ಕೊಂಡು ಹೋಗ್ಬೇಕಾಗಿತ್ತು. ಈ ಥರದೊಂದು ಸಾಕಷ್ಟು ಅಡೆತಡೆಗಳ ನಡುವೆನೂ ರಂಗಭೂಮಿಯಲ್ಲಿ ತುಂಬ ಸಕ್ರಿಯವಾಗಿ ತೋರಿಸ್ಕೊಂಡಿದ್ದೆ 10 ವರ್ಷದ ಸುದೀರ್ಘ 10 ವರ್ಷದಲ್ಲಿ. ಸಾಕಷ್ಟು ಕರ್ನಾಟಕದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಆಯಾ ತಾಲೂಕಿನ ಚಿಕ್ಕ ಪುಟ್ಟ ಗ್ರಾಮಗಳಲ್ಲೂ ಹೋಗಿ ಬೀದಿಗಳಲ್ಲಿ ಬೀದಿ ನಾಟಕಗಳು ಮಾಡಿದ್ದೀನಿ. ಎಂಟೈರ್ ಕರ್ನಾಟಕ ಓಡಾಡಿದ್ದೀನಿ. ಆಮೇಲೆ ತುಂಬ ದೊಡ್ಡ ಮಟ್ಟದ ಕೆಲವು ನಾಟಕಗಳು ನನ್ನ 100 ಪ್ರದರ್ಶನಗಳು ಕಂಡಿದೆ. ಅದರಲ್ಲಿ ಮಲೆಗಳಲ್ಲಿ ಮದುಮಗಳು ಮೇನ್ ಸ್ಟ್ರೀಮ್ ಅಂತ ಹೇಳ್ತೀನಿ. ಜೊತೆಗೆ ಭಾರತ ಭಾಗ್ಯೋದತ್ತ ಅಂತ BM ಗಿರಿರಾಜ್ ಸರ್ ಅವ್ರ ನಿರ್ದೇಶನದಲ್ಲಿ ಅಲ್ಲೂ ಪೂರ್ಣಚಂದ್ರ ತೇಜಸ್ವಿ ಮ್ಯೂಸಿಕ್ ಮಾಡಿದ್ದಾರೆ. ಅದಾದಮೇಲೆ ದೇವರಾಜ್ ಅರಸು ಅಂತ ಒಂದು ನಾಟಕ, ಅದರಲ್ಲಿ ದೇವರಾಜ್ ಅರಸುವಾಗಿ ದೇವರಾಜ್ ಅರಸು ಮತ್ತು ಭಾರತ ಭಾಗ್ಯೋದತ್ತ ಎಂಟೈರ್ ಕರ್ನಾಟಕ ಟೂರ್ ಆಗಿದ್ದ ನಾಟಕ. ಎಲ್ಲ ಜಿಲ್ಲೆಯಲ್ಲೂ ಇಷ್ಟಿಷ್ಟು ನಾಟಕ, ಇಷ್ಟಿಷ್ಟು ಪ್ರದರ್ಶನ ಅಂತ. ಆಮೇಲೆ ಸ್ಪಂದನ ಅನ್ನೋ B ಜಯಶ್ರೀ ಅವರ ಟೀಮಲ್ಲಿ ನಾನೊಂದು ನಾಟಕಗಳು ಮಾಡಿದೆ. ಕರಿಮಾಯಿ, ಸದಾರಮೆ, ಲಕ್ಷಾಪತಿ ರಾಜನ ಕತೆ, ನೀವು ಕಾಣಿರೋಂಥ ಅಕ್ಕಮಹಾದೇವಿ ಕತೆ, ಇವೆಲ್ಲ 500-600 ಶೋ ಆಗಿರ್ತಕ್ಕಂಥ ನಾಟಕಗಳು. ಸೊ ಆ ನಾಟಕಗಳು ನಾನು ಭಾಗವಾಗಿ ಅವ್ರ ಜೊತೆ ವೆಸ್ಟ್ ಬೆಂಗಾಲು, ಚೆನ್ನೈ, ಕೇರಳ ಸಾಕಷ್ಟು ಫೆಸ್ಟಿವಲ್ಗಳಲ್ಲಿ, ದೊಡ್ಡ ದೊಡ್ಡ ಫೆಸ್ಟಿವಲ್ಗಳಲ್ಲಿ ನಾಟಕಗಳ ಅಭಿನಯ ಇದೆ. ಸೊ ಅದ್ರ ಮೂಲಕ ನಾನು ಔಟ್ ಆಫ್ ಸ್ಟೇಟ್ಗೂ ಕೂಡ ಒಂದಷ್ಟು ನಾಟಕಗಳ ಮೂಲಕ ಪಾರ್ಟಿಸಿಪೇಟ್ ಮಾಡಿದ್ದು. ಇದ್ರ ಜೊತೆಗೆ ತುಂಬ ಸ್ಪೆಷಲ್ ನನಗೆ ಅನಿಸಿದ್ದು ಯಾವುದು ಅಂದರೆ ಮಲೆಗಳಲ್ಲಿ ಮದುಮಗಳು ಸರ್. ಅದರ ಸೆಲೆಕ್ಷನ್ ಪ್ರೊಸೆಸ್ಸು ತುಂಬ ಇತ್ತು. ನಮಗೆ ಫಸ್ಟ್ ಟೈಮ್ ಮಲೆಗಳಲ್ಲಿ ಮದುಮಗಳು ನಾಟಕ ತೋರಿಸಿದ್ರು, ವೀಡಿಯೋ ಅದು ಮೈಸೂರು ರಂಗಾಯಣದ ಹಿರಿಯ ಕಲಾವಿದರು ಮಾಡಿರೋದು. ಅದು ವೀಡಿಯೋ ಆಗಿತ್ತು. ಅವರು ಅದು ನಂತರ ನಮ್ಮ ಬಸು ಸರ್, ನಮ್ಮ NST ಡೈರೆಕ್ಟರ್, ನಾನು ಫಸ್ಟ್ ಬ್ಯಾಚ್ ಇದ್ದಾಗ ಅವ್ರು NST ಡೈರೆಕ್ಟರ್ ಆಗಿದ್ದರು 2015. ಇಲ್ಲೂ ಮಾಡಿಸೋ ಪ್ರಯತ್ನ ಮಾಡಿದಾಗ ತುಂಬ ದಿನ ಇರಲ್ಲ, ನಮಗೆ ಬರೀ ಒಂದು 15-20 ದಿನ ಇತ್ತು ಅಷ್ಟೇ ಸ್ಟೇಜ್ ಶೋಗೆ ಹೋಗ್ಬೇಕು. ಆಮೇಲೆ 9 hour ಪ್ಲೇ ಇರೋದು. ನನಗೆ ಕಡಿಮೆ ಅಂದರೆ ಒಂದು 350 ಮೇಲೆ ಡೈಲಾಗ್ ಇದೆ. ಮೋರ್ ದೆನ್ ಅಥವಾ ನಿಯರ್ 400 ಡೈಲಾಗ್ ಇದೆ. ಆ ಡೈಲಾಗ್ನ ಇಡೀ ರಾತ್ರಿ ಹೇಳ್ಬೇಕು, ಮತ್ತು ಆ ಫ್ಲೋಲ್ಲಿ ಹೇಳ್ಬೇಕು, ಆ ಎನರ್ಜಿಲಿ ಹೇಳ್ಬೇಕು, ಆಮೇಲೆ ಆ ಸ್ಲ್ಯಾಂಗಲ್ಲಿ ಹೇಳ್ಬೇಕು, ಆ ತೀರ್ಥಹಳ್ಳಿ ಭಾಗದ ಸ್ಲ್ಯಾಂಗಲ್ಲಿ. ವಿಡಿಯೋ ನೋಡಿದೆ ನಾನು.
ಅಂದರೆ ನಾನಿನ್ನೂ ಅವಾಗ ಯಾವುದಾದ್ರು ಕೊಟ್ಟೆ ಪಟ್ಟಂತ ಮಾಡಿಬಿಡ್ತೀನಿ ಅನ್ನೋ ಕಾನ್ಫಿಡೆಂಟು ಇರಲಿಲ್ಲ ನನಗೆ, ಕಲಿತಾ ಇದ್ದೆ. ವಿಡಿಯೋ ನೋಡಿದ್ರೆ ಎಲ್ಲರೂ ಒಂದೊಂದು ಪಾತ್ರ ಆಯ್ಕೆ ಮಾಡಿಕೊಂಡ್ರು. ಸರಿ, ನಾನು ಮಾಡೋ ಥರದ್ದು ಯಾವುದೂ ಇಲ್ವಲ್ಲಪ್ಪ ಅಂತ ಚಿಕ್ಕ ಪುಟ್ಟ ಪಾತ್ರ ನೋಡ್ತಾ ಇದ್ದೆ ನಾನು. ಅದನ್ನು ಅಲ್ಲಿ ಸುಮಾರು ಒಂದು 80 ಪಾತ್ರ ಬರುತ್ತೆ, ಮುಖ್ಯ ಭೂಮಿಕೆ ಅಲ್ಲದೆ ಕೂಡ ಎಂಟೈರ್ ನಾಟಕದಲ್ಲಿ 80 ಆರ್ಟಿಸ್ಟ್ಗಳು 80 ಪಾತ್ರ ಬರುತ್ತೆ. ಅದ್ರಲ್ಲಿ ನಾನು ಯಾವುದೋ ಒಂದು ಮಾಡೋಣ ಬಿಡು ಅಂತ ಅಂದ್ಕೊಂಡಿದ್ದೆ. ಬಟ್ ಫ್ರೆಂಡ್ ಒಬ್ಬ ನಿರಂಜನ್ ಅಂತ ನನ್ನ ಕ್ಲಾಸ್ಮೇಟು, ಮಗ ನೀನು ಈ ಕ್ಯಾರೆಕ್ಟರ್ ಮಾಡು, ನೀನು ಸೂಟ್ ಆಗೋದು, ನೀನು ಮಾಡಬಲ್ಲೆ ಅಂತ. ಅದಕ್ಕಾಗಲೇ 4-5 ಜನ ಏನೋ ಹೆಸರು ಕೊಟ್ಟಿದ್ರು. ಸರಿ, ನಂದು ಒಂದು ಕಲ್ಲಿರಲಿ ಅಂತ ನಾನು ಹಾಕಿದೆ. ಒಂದಷ್ಟು ಜನ ರೀಡಿಂಗಲ್ಲಿ ಹೋದರು, ಒಂದಷ್ಟು ಜನ ಇಂಪ್ರೂವೈಸೇಷನ್ ಮಾಡುವಾಗ ನಮ್ಮ ಸರ್ಗೆ ನೀವು ಯಾವ ಪಾತ್ರ ಮಾಡಿರ್ತಾರೋ ಅದನ್ನು ಒಂದು ಸತಿ ಇಂಪ್ರೂವೈಸೇಷನ್ ಮಾಡಿ ತೊಡಬೇಕು, ಆದರೆ ಅವರಿಗೆ ಇಷ್ಟ ಆದರೆ ನೀನು ಅದನ್ನು ಮಾಡು, ಅದ್ರ ಮೇಲೆ ವರ್ಕ್ ಮಾಡು ಅಂತ ಹೇಳ್ತಾರೆ. ಸೊ ಇಂಪ್ರೂವೈಸೇಷನ್ ಹೋದರು. ನಾನು ಮಾಡಿದೆ. ಕೊನೆಗೆ ನಾನು ಬೇಡ ಅಂತ ಅಂದ್ಕೊಂಡಿದ್ದನ್ನು ಸೆಲೆಕ್ಟ್ ಆದೆ ಆ ನಾಟಕಕ್ಕೆ. ಸೊ ಅಲ್ಲಿಂದ ನನ್ನ ಮಲೆಗಳಿಂದ ತುಂಬ ಕನೆಕ್ಟ್ ಆಗಿ ಮಾಡಿದ ನಾಟಕ. ಆಮೇಲೆ ಅಲ್ಲಿ ಸೀನಿಯರ್ ಆರ್ಟಿಸ್ಟ್ಗಳು ಸಾಕಷ್ಟು ಜನ ಇರೋರು, ಅವರೆಲ್ಲ ಅವ್ರ ಲೆಕ್ಕಕ್ಕೆ ನಾವೆಲ್ಲ ಇನ್ನೂ ಹುಲ್ಕಡ್ಡಿಗಳು. ಅವರು ಎಮ್ಮರವಾಗಿ ಬೆಳೆದಿರ್ತಕ್ಕಂಥ ದೊಡ್ಡ ದೊಡ್ಡ ರಂಗಭೂಮಿಲಿ. ಆಮೇಲೆ ರಂಗಭೂಮಿಲಿ ಸ್ಟಾರ್ಗಿರಿ ಅನ್ನೋತ್ತೇನು ಇರೋದಿಲ್ಲ, ನೀವು ಅಲ್ಲೇ ಅಲ್ಲೇ ಬಹುಮಾನ. ಚೆನ್ನಾಗಿ ನಾಟಕ ಮಾಡಿದ್ರೆ ಒಂದು ಎಂಟ್ರಿ ಬಂದೋದ್ರೆ ಗುರು ಏನು ಎಂಟ್ರಿ ಕೊಟ್ಟಾಗ ಗುರು ಅದಲ್ಲಿ ಮನಸ್ಸಲ್ಲಿ ಉಳ್ಕೊಳ್ಳುತ್ತೆ. ನಮ್ಗೆ ರಂಗಭೂಮಿಯವರಿಗೆ ಅಲ್ಲಿ ಸಿಗೋ ಖುಷಿ ತುಂಬ ಮಜಾ, ಒಂದು ಸಂತೋಷ. ಸೊ ಆ ಥರ ಮಲೆಗಳಲ್ಲಿ ಮದುಮಗಳಲ್ಲಿ ನನಗೆ ತುಂಬ ಹ್ಯೂಜ್ ಫ್ಯಾನ್ಗಳನ್ನ, ಆಮೇಲೆ ಪ್ರಶಂಸೆ ತಂದುಕೊಟ್ಟಿರೋ ನಾಟಕ ಮಲೆಗಳಲ್ಲಿ ಮದುಮಗಳು. ಅದು ಪ್ರೋಸೆಸ್ ಹಂಗೆ, ನಾವು ಅದನ್ನು ಕಂಪ್ಲೀಟಾಗಿ, ಆಮೇಲೆ ಯಾವುದೇ ನಾಟಕ ಮಾಡಿದಾಗಲೂ ನಾವು ಒಂದು ರನ್ ಅಂತ ಮಾಡ್ತೀವಿ. ಅಂದರೆ ಬಿಫೋರ್ ಶೋ ಮಾಡೋಕೆ ಒಂದು ರನ್ ಮಾಡ್ತೀವಿ, ಟೆಕ್ನಿಕಲ್ ರನ್ ಮಾಡ್ತೀವಿ, ಲೈಟಿಂಗ್ ರನ್ ಮಾಡ್ತೀವಿ, ಮೇಕಪ್ ರನ್ ಮಾಡ್ತೀವಿ. ಆ ಥರ ಈ ನಾಟಕ ಮಾಡೋಕ್ಕಾಗಲ್ಲ, ಯಾಕಂದರೆ ಅದು ಎಂಟೈರ್ 9 RP ಇರೋದು. ರಾತ್ರಿ 9 ಗಂಟೆಗೆ ಶುರು ಆದರೆ ಬೆಳಗ್ಗೆ 10 ಗಂಟೆ ಮುಗಿಯುತ್ತೆ, 6 ಗಂಟೆ ಮುಗಿಯುತ್ತೆ, ಸಾರಿ. ಒಂದೊಂದು ಸ್ಟೇಜ್ ನಾವು ಮಾಡ್ತಾಯಿದ್ವಿ. ಆ ಥರ ಲೈಟಿಂಗ್ ರನ್ ಆಗಲಿ, ಈ 112 ಶೋ ಆದರೂ ಕೂಡ ಕಂಪ್ಲೀಟ್ ಒಂದಿನ ರನ್ ಮಾಡಿಲ್ಲ. ಆಮೇಲೆ ಟೆಕ್ನಿಕಲ್ ಶೋ ಕೂಡ ಮಾಡಲಿಲ್ಲ. ಬಟ್ ನಮಗೆ ಮೊದಲೇ ಬಾರಿಗೆ ಮಾಡುವಾಗ ಭಯ ಇರ್ತಾಯಿತ್ತು, ಹೆಂಗೆ ಮಾಡೋದಿದು ಅಂತ. ವೀಡಿಯೋ ನೋಡಿದ್ದಷ್ಟೇ. ನಮ್ಮ ಡೈರೆಕ್ಟ್ ಹೇಳಿದ್ರು, ಅವ್ರದ್ದೊಂದು ವೇ ಆಫ್ ಟೀಚಿಂಗ್ ಇದೆ. ಫಸ್ಟ್ ಇಮಿಟೇಷನ್ ಕಲಿ, ಅಂದರೆ ಒಂದು ಪಾತ್ರ ಅವ್ನು ಹೆಂಗೆ ಮಾಡ್ತಾರೆ ಆ ಥರ ಮಾಡೋದು ಕಲಿ. ಅದು ನಿನಗೆ ಕಲಿತ ಮೇಲೆ ಅದು ನೀನು ನಿನ್ನದಾಗಿ ಮಾಡ್ಕೊ. ಅಂದರೆ ನೀನು ರಾಕೇಶ್ನಾಗ ಮಾಡೋಕ್ಕೆ ಪ್ರಯತ್ನ ಪಡು. ನೀನು ಅಲ್ಲೇನಾದರೂ ಆ್ಯಕ್ಟಿಂಗಲ್ಲಿ ರೆವಲ್ಯೂಷನ್ ಮಾಡಬೇಕಂದ್ರೆ ಪ್ರತಿ ಬಾರಿ ಇಂಪ್ರೂವೈಸೇಷನ್ ಮಾಡಬೇಕಾಗತ್ತೆ ಒಂದು ಪಾತ್ರನ. ಹಂಗೆ ಶುರು ಮಾಡಿದಾಗ ನಾನು ಸುಮಾರು ಜನ ನಾಟಕ ಮಾಡಿದಾಗ ನನಗೆ ಹೇಳ್ತಾ ಇದ್ರು, ಅವ್ರ ಥರ ಚೆನ್ನಾಗಿ ಮಾಡಿದೆ, ಅವ್ರ ಥರ ಮಾಡಿದೆ, ಮಂಜಣ್ಣ ಥರ ಮಾಡಿದೆ, ನಾಣಕಜ್ಜೆ ಥರ ಮಾಡಿದೆ ಅಂತ. ಓಕೆ, ನಾನು 10-15 ಶೋ ಆಗಿತ್ತು ನಂದಾಗಲೇ. ಹಾಗಾದ್ರೆ ವೆರ್ ಇಸ್ ರಾಕೇಶ್ ದಳ್ವಾಯಿ ಅಂತ ಪ್ರಶ್ನೆ ಬಂತು ನನಗೆ. ಈಗ ನಾನು ಎಲ್ಲಿದ್ದೀನಿ? ಬಟ್ ಹೌದು, ಅವರ ಗ್ರಹಿಕೆ ತಪ್ಪಲ್ಲ, ನಾನು ಮಾಡಿದ್ದು ತಪ್ಪಲ್ಲ, ಅವರು ಅಂದ್ಕೊಂಡಿದ್ದ ರೀತಿಯಲ್ಲೇ ನಾನು ಮಾಡಿದ್ದೆ. ಬಟ್ ನಾನು ಇನ್ನೂ ಏನು ಕಲಿಯೋದಿತ್ತು ಅಂದರೆ, ನನ್ನನ್ನು ಜನ ರಾಕೇಶ್ ದಳ್ವಾಯಿ ಮಾಡಿದ್ದು ಅನ್ನೋವರೆಗೂ ಕಲಿಬೇಕಿತ್ತು ನಾನು. ಸೊ ಒಂದು ಸೀಸನ್ ಕಳೆದೆ ನಾನು ಅದರಲ್ಲಿ, ಒಂದು 25-30 ಶೋ ಅಲ್ಲಿ ಒಂದು ಸೀಸನ್ ಕಳೆದೆ. ಸೊ ನೆಕ್ಸ್ಟ್ ಸೀಸನಲ್ಲಿ ನಾನು ಜನ ರಾಕೇಶ್ ದಳ್ವಾಯಿ ಮಾಡಿದ್ದಾನೆ ಅನ್ನೋ ಥರ ಆಗಬೇಕು ಅಂತ ನಾನು ವರ್ಕ್ ಮಾಡ್ಕೋಬೇಕು ಅಂತ. ಸೊ ನಾನು ಅವಾಗೇನು ಮಾಡ್ತಾಯಿದ್ದೆ ಅಂದರೆ, ಆ ಸ್ಲ್ಯಾಂಗನ್ನ ರಿಹರ್ಸಲ್ ಅಲ್ಲದೆ, ಈಗ ನಾನು ನಾರ್ಮಲ್ ಫ್ರೆಂಡ್ ಜೊತೆ ಮಾತಾಡುವಾಗಲೂ ನಾನು ಆ ಸ್ಲ್ಯಾಂಗಲ್ಲಿ ಮಾತಾಡ್ತಾ ಇದ್ದೆ. ಅದೊಂದು ಸ್ಲ್ಯಾಂಗ್ ಬರುತ್ತೆ, ಏನೋ ಕಂಡ್ರೋ ಅಂತ ಯೂಸ್ ಮಾಡ್ತೀವಿ. ಬರ್ತೀನಿ ಕಂಡ್ರೋ, ಒತ್ತಾಯ್ತು ಕಂಡ್ರೋ, ಊಟ ಮಾಡಿದ್ರಾ, ಕಂಡ್ರೋ ಅನ್ನೋದನ್ನು ಯೂಸ್ ಮಾಡ್ತಾಯಿದ್ದೆ ನಾನು. ಸರಿ ಕಂಡ್ರೋ, ಒಡೆಯ, ಅಯ್ಯ ಅನ್ನೋದನ್ನು ಪ್ರತಿ ಮಾತಾಡುವಾಗ ಅದನ್ನು ಯೂಸ್ ಮಾಡ್ಬೋದು. ಅಂದರೆ ನಿಮಗೆ ಒಂದು ಕ್ಯಾರೆಕ್ಟರ್ ಸಿಗ್ತಾ ಹೋಗುತ್ತೆ ಅಂದಾಗ ನೀವು ಅದ್ರ ಇನ್ವಾಲ್ವ್ ಆಗಿಬಿಟ್ರೆ ಹೇಳ್ತೀವಿ, ನಾನು ಇನ್ನೂ ಕ್ಯಾರೆಕ್ಟ್ರಲ್ಲಿ ಇದ್ದಾನೆ ಗುರು ಅವನು ಅಂತ ಹೇಳ್ತಾರಲ್ವ, ಅವನಿದ್ದಾನೆ ಅಂದಾಗ ನೀನು ಫ್ಲೋಲಿದೆ ಅಂತ ಅರ್ಥ. ನಿನಗೆ ಆ ಕ್ಯಾರೆಕ್ಟರ್ ಸಿಕ್ಕಿದೆ, ನೀನು ಆ ಪಾತ್ರಕ್ಕೆ ಜೀವ ತುಂಬ್ತಿದೆಯಾ ಅಂತ ಅನಿಸ್ಬಿಡುತ್ತೆ. ಸೊ ಆ ಥರ ನಾನು ಕಲ್ತು ಒಂದಷ್ಟು ಪ್ರಾಕ್ಟೀಸ್ ಮಾಡಿ, ಆಮೇಲೆ ಒಬ್ಬರು ತೀರ್ಥಳ್ಳಿ ಒಬ್ಬ ಫ್ರೆಂಡ್ ಇದ್ದಾರೆ, ವಿನಯ್ ಶಿವಗಂಗೆ ಅಂತ, KGFಗೆಲ್ಲ ಡೈಲಾಗ್ ರೈಟ್ರಾಗಿ ಬರ್ದಿರೋರು. ಅವರು ಆ ಭಾಗದವರು ನಾನು ಅವ್ರದ್ದು ಒಂದು ಸ್ವಲ್ಪ ಸ್ಲ್ಯಾಂಗನ್ನ ತಿದ್ದುಕೊಂಡೆ. ಅದು ಕೊನೆಗೆ ಈಗ ಬೆಂಗಳೂರಲ್ಲಿ ಯಾರಾದರೂ ಮಲೆಗಳಲ್ಲಿ ಮದುಮಗಳು ಅಂತ ಯೋಚನೆ ಮಾಡಿದ್ರೆ ರಾಕೇಶ್ ದಳ್ವಾಯಿ ಅಂತ ಮಾತಾಡ್ತಾರೆ ಸರ್. ಅಂದರೆ ನಾನು ಆ ಜೀವಕ್ಕೆ ಅಷ್ಟು ಅಲ್ಲಿಂದ ಟ್ರಾನ್ಸ್ಫರ್ ಮಾಡಿಕೊಂಡೆ. ಬೇರೆ ಯಾರೋ ಹೆಸರು ಹೇಳ್ತಿದ್ದಾಗಲೂ ಇವತ್ತು ನಾಯಿಗುತ್ತಿ ಅಂದರೆ ರಾಕೇಶ್ ದಳ್ವಾಯಿ ಅಂತ, ಏನು ಗುರು ಮಾಡ್ದ. ಅದು ತುಂಬ ದೊಡ್ಡ ಮಟ್ಟದ ಪ್ರಶಂಸೆ ಕೊಟ್ಟಿರೋದು ನನಗೆ. ಹಾಗೆ ಈ ನಾಟಕ ನನಗೆ ಧೀರ ಭಗತ್ರಾಯ್ ಅನ್ನೋ ಸಿನಿಮಾಗೆ ಹೀರೋ ಆಗೋದಕ್ಕೆ ಒಂದು ಪ್ಲಾಟ್ಫಾರ್ಮ್ ಆಯಿತು. ನಿರ್ದೇಶಕರು ಬಂದರು, ನಾಟಕ ನೋಡಿದ್ರು. ಅಷ್ಟೆಲ್ಲ ಒಂದು 60-70 ಆಡಿಷನ್ ಕೊಟ್ಟಿದ್ದೀನಿ ಸರ್ ನಾನು. ನಾನು ಈ ಬಿಫೋರ್ ಕೊರೋನಾ ಒಂದು 60-70 ಆಡಿಷನ್ ಕೊಟ್ಟಿದ್ದೀನಿ. ಅದರಲ್ಲಿ 2 ಸಿನಿಮಾ ನನಗೆ ಹೇಳಿದೆ, ಮಾಡಿದ ಸಿನಿಮಾ ಹೇಳಿದ್ದಾನೆ ಅಷ್ಟೇ
ನಾನು ಸೆಲೆಕ್ಟ್ ಆಗಿದ್ದು. ಮಿಕ್ಕಿದ್ದೆಲ್ಲ ನಾಳೆ ಫೋನ್ ಮಾಡ್ತೀನಿ, ಒಂದಿನ ಫೋನ್ ಮಾಡ್ತೀನಿ, ಇನ್ನೊಂದು ರೌಂಡ್ ಇರುತ್ತೆ, ರೌಂಡ್ ಅಂತ. ನಾನು ಅವ್ರು ಹೇಳ್ತಾನೆ ಇರ್ತಾರೆ, ನಾನು ಕೇಳ್ತಾನೆ ಇರ್ತೀನಿ ಮಾಡಿದೆ. ಬಟ್ ಒಂದು ಟೈಮಲ್ಲಿ ನನಗೆ ಬೇಸರ ಆಯ್ತು, ನಾನು ಬಿಟ್ಟೆ. ನಮ್ದು 5 ವರ್ಷ ಏನೋ 18-19 ನಾನು ಆಡಿಷನ್ಗೆ ಹೋಗೋದೇ ಬಿಟ್ಬಿಟ್ಟೆ. ನಾನು ಆಡಿಷನ್ ಹೋಗದೆ, ಯಾರಿಗೂ ಫೋನ್ ಮಾಡಿದೆ, ಯಾರೂ ಸಜೆಷನ್ ಇಲ್ದೇ ಒಂದು ಸಿನಿಮಾಗೆ ಹೀರೋ ಆಗಿದ್ದೀನಿ ಅಂದರೆ ಅದು ನನ್ನ ಹೆಸರು ಧೀರಾ ಭಗತ್ ರಾಯ್. ಫೋನ್ ಮಾಡಿ ರಾಕೇಶ್ ನಿಮ್ಮ ನಾಟಕ ನೋಡಿದ್ದೀನಿ, ನಮ್ಮ ಸಿನಿಮಾಗೆ ನೀವು ಹೀರೋ ಆಗಿ ಮಾಡ್ತೀರಾ ಅಂತ ಕೇಳಿದಾಗ ಖಂಡಿತ ರೆಡಿ ಅಂತೂ ಇದ್ದೆ. ನಾನು ಯಾವುದೊಂದು ಪಾತ್ರ ಕೊಟ್ಟರೆ ಮಾಡಬೇಕು ಅಂತ ಆ್ಯಕ್ಟಿಂಗ್ ಮಾಡೋದಕ್ಕೆ ರೆಡಿ ಇದ್ದೆ. ಪಾತ್ರಕ್ಕೆ ಕ್ಯಾರೆಕ್ಟರೈಸೇಷನ್ ಅಂತ ಮಾಡ್ಕೊಂಡಿದ್ದೆ. ನಾನು ಸಿನಿಮಾ ಜೊತೆಗೆ ಜರ್ನಿ ಶುರುವಾದಾಗ ಕತೆ ಕೇಳಿಕೊಂಡು ಸೀನ್ ವೈಸ್ ಏನು ಮಾಡ್ಬೋದು ಅಂತ. ಹೀರೋ ಅನ್ನೋದಕ್ಕಿಂತ ನಾನು ಖಂಡಿತ ನಟ ಅಂತಲೇ ಬಂದಿರೋ. ನಾನು ಟ್ರೈಲರ್ ನೋಡಿದಾಗ ಅಥವಾ ಗ್ಲಿಮ್ಸ್ ನೋಡಿದಾಗ ಅಥವಾ ರಿಲೀಸ್ ಆಗಿರೋ ಹಾಡು ನೋಡಿದಾಗ ಅದರಲ್ಲಂತೂ ತುಂಬ ದೊಡ್ಡ ಫೋರ್ಸ್ ಇದೆ, ಹಸಿವು ಕಾಣ್ತಾ ಇದೆ, ತುಂಬ ದಿನದ ಹಸಿವು ಅನಿಸುತ್ತೆ ಅದು. ಅಂದರೆ ನೋಡಿದ ತಕ್ಷಣ ಇವ್ರು ಯಾರೋ ಹೊಸಬ್ರು, ಒಂದು ಫಸ್ಟ್ ಟೈಮ್ ಮಾಡಿದ್ದಾರೆ ಅನ್ನೋ ಫೀಲ್ ಇಲ್ಲ. ಅದು ತುಂಬ ಏನೋ ಮೆಚೋರ್ಡ್ ಆ್ಯಕ್ಟಿಂಗ್ ಅಂತ ಹೇಳ್ಬೋದು, ಅಷ್ಟು ಇನ್ವಾಲ್ವ್ಮೆಂಟ್ ಇದೆ. ಅಂದರೆ ಅದೊಂದಿರೋ ಶಾರ್ಟ್ಸ್ ನೋಡ್ತಾ ಇದ್ದೆ ನಾನು. ಅಂದರೆ ಈಗ ಜೈ ಭೀಮಲ್ಲಿ ಸೂರ್ಯ ಕಾಣತ್ರ, ಅಂದರೆ ಇದೊಂದು ಹೀರೋ ಆಗೋ ಅಥವಾ ಆ ಥರ ಅಂತ ಅನ್ನೋದಕ್ಕಿಂತ ಆ ಪಾತ್ರವಾಗಿ ಅಷ್ಟು ಫೋರ್ಸ್ ಇದೆ ಅದರಲ್ಲಿ ಅಂತ ಅನ್ನಿಸ್ತು. ಸೊ ಮೊದಲನೇ ಸಿನಿಮಾನೇ ಆ ಥರದೊಂದು ಆಯ್ಕೆ ಆದಾಗ, ಅಥವಾ ಈ ರಂಗಭೂಮಿ ಹಿನ್ನೆಲೆ ಇಷ್ಟು ಕೃಷಿ ಮಾಡಿದ್ರೆ ನೀವು, ದೊಡ್ಡ ಪಯಣ ಇದೆ, ಈ ಪಯಣದ ಅಷ್ಟು ಹಸಿವು ಸಿನಿಮಾಗೆ ಕನ್ವರ್ಟ್ ಆದಾಗ ಸೊ ಅದು ಹೇಗಿತ್ತು ಅಂತ, ಮತ್ತು ನಿರ್ದೇಶಕರ ಅಪ್ರೋಚ್ ಆಗಿರ್ಬೋದು. ಮೊದಲನೇದಾಗಿ ಕತೆ ಸರ್, ಕಂಟೆಂಟ್ ಇಲ್ಲಿರೋ ತಾಕತ್ತದು. ಆಮೇಲೆ ಪಾತ್ರ, ಅದು ನಾನೇ ಅಂತಲ್ಲ, ಯಾರೇ ಮಾಡಿದ್ರು ಆ ಪಾತ್ರಕ್ಕೊಂದು ಗತ್ತಿದೆ, ಆ ಪಾತ್ರಕ್ಕೊಂದು ಮ್ಯಾನರಿಸಮ್ ಇದೆ, ಅದಕ್ಕೊಂದು ಜೀವ ಇದೆ. ನಾವೇನು ಮಾಡಬೇಕು ಅದಕ್ಕೆ ಅಂದರೆ ಅದಕ್ಕೊಂದು ಎನರ್ಜಿ ತುಂಬಬೇಕು, ನಾವು ಒಂದು ಫೈರ್ ಕೊಡಬೇಕು, ಅದಕ್ಕೊಂದು ಜೀವ ತುಂಬಬೇಕು. ನಾನು ಆ ಕೆಲಸ ಮಾಡಿರೋದು ಅದೇ ಹೇಳ್ತೀನಿ. ನಾನು ಅದೇ ಶುರುವಾದಾಗಲೂ ನಾನು ಹೀರೋ ಅಂತಲೇ ಶುರುವಾಗಿಲ್ಲ. ಬಟ್ ನಾನು ಹೀರೋ ಅಂತ ಉಳ್ಕೋಬೇಕು ಅಂದರೆ ಈ ಸಿನಿಮಾ ಸಕ್ಸಸ್ ಆದರೆ ಮಾತ್ರ. ಈ ಸಿನಿಮಾ ನಾಳೆ ದಿನ ವಿನ್ ಆದರೆ, ಜನ ನೋಡಿದ್ರೆ ಸಕ್ಸಸ್ ಆದರೆ ಖಂಡಿತ ಆ ಪೇಜ್ ಇದೆ, ಮಾಡ್ಬೋದು ಅಂತ. ಆಗದಾದ್ರೆ ಮತ್ತೆ ಯಾವುದೋ ಚಿಕ್ಕ ಪುಟ್ಟ ಪಾತ್ರನೋ ನೆಗೆಟಿವ್ ಏನೋ ಮಾಡ್ಬೋದು. ಸಿನಿಮಾಗೆ ಅದೇ ಪಾತ್ರ ಗೆಲ್ಲಬೇಕು. ಆಮೇಲೆ ಸಿನಿಮಾ ಗೆದ್ದರೆ ತುಂಬ ಜನರಿಗೆ ಕೆಲಸ. ಎಲ್ಲೋ ಒಂದು ಕಡೆ ನಿಮಗೆ ಪಾತ್ರ ಚೆನ್ನಾಗಿ ಮಾಡಿದಾಗ ಮಾತ್ರ ಒಂದು ಆರ್ಟಿಸ್ಟ್ಗಳನ್ನ ಆಯ್ಕೆ ಮಾಡ್ತಾರೆ. ಬಟ್ ಸಿನಿಮಾ ಗೆದ್ದಾಗ ಎಂಟೈರ್ ಸಿನಿಮಾದಲ್ಲಿ ವರ್ಕ್ ಮಾಡಿರೋ ಅಷ್ಟು ಜನರಿಗೂ ಒಂದು ಥರದ್ದು ಓಪನ್ ಆಗುತ್ತೆ ಕೆಲಸಗಳು. ಹಾಗೆ ನಮ್ಮ ಸಿನಿಮಾ, ಯಾಕಂದರೆ ನಮ್ಮಲ್ಲೆಲ್ಲ ತುಂಬ ಜನ ಹೊಸಬರೇ ಇದ್ದೀವಿ ನಾವು ರಂಗಭೂಮಿ ಹಿನ್ನೆಲೆ ಮೇಲೆ. ನಮ್ಮ ಡೈರೆಕ್ಟ್ರೇ ಮೇನ್ ಸ್ಟ್ರೀಮ್ ಆಗಿ ಅವ್ರದ್ದು ಡೆಬ್ಯೂ, ಹೀರೋಯಿನ್ನು ಡೆಬ್ಯೂ, ನಾನು ಡೆಬ್ಯೂ. ಆಮೇಲೆ ಸಾಕ್ಷಿ ಕಲ್ಲೂರು ಅಂತ ನಮ್ಮ ಸಿನಿಮಾದ ಮೂಲಕ ಅವ್ರು ಒಂದು ಹಾಡು ಹಾಡಿದ್ರು, ಸೊ ಅವ್ರದ್ದು ಡೆಬ್ಯೂ. ಸುಮಾರು ಜನ ಡೆಬ್ಯೂ ಇದ್ದೀವಿ. ದೊಡ್ಡವ್ರಿಗೆ ಶರತ್ಲತಾ ಸರ್ ಅಂತವರು, ಮಠ ಸರ್ ಅಂತವರು, ಅಶ್ವಥ್ ನೀನಾಸಮ್ ಅಂತವರು, ಅವರ ಆ ಪೀಕ್ ಪರ್ಫಾರ್ಮೆನ್ಸ್ ನಡುವೆ ನಾವು ಹೊಸದಾಗಿ ಬ್ಯಾಲೆನ್ಸ್ ಮಾಡಿಕೊಂಡು ಈ ಸಿನಿಮಾ ಇಷ್ಟರ ಮಟ್ಟಿಗೆ ತಂದಿದ್ದೀವಿ. ಅಂದರೆ ಇದಕ್ಕೆಲ್ಲ ಕಾರಣ ಏನು ಗೊತ್ತಾ, ಆ ಕಥೆಯಲ್ಲಿರೋ ತಾಕತ್ತು. ಪದೇ ಈಗ ಏನೋ ನ್ಯೂಸ್ ಮೀಡಿಯಾದಲ್ಲಾಗಲಿ ಮಾತಾಡೋದು ಏನು ಮಾತಾಗ್ತಿದೆ ಅಂದರೆ ರಾಕೇಶ್ ಅಂತ ಮಾತಾಗ್ತಿಲ್ಲ, ಮತ್ತು ರಾಕೇಶ್ ಜೊತೆ ಹೀರೋ ಅಂತ ಮಾತಾಗ್ತಿಲ್ಲ. ಕಂಟೆಂಟ್ ಸರ್, ನಿಮಗೆ ಕಂಟೆಂಟ್ ಇರೋ ತಾಕತ್ತಿಗೆ ನಮ್ಮ ಮಾತುಗಳಾಗ್ತದೆ. ನಾವು ಮೇನ್ ಸ್ಟ್ರೀಮ್ ಆಗಿ ಬರ್ತಾ ಇದ್ದೀವಿ. ಸೊ ಸಿನಿಮಾ ಗೆಲ್ಲಬೇಕಿಲ್ಲಿ ಫಸ್ಟು. ಸಿನಿಮಾ ಗೆದ್ದರೆ, ಒಬ್ಬ ನಿರ್ದೇಶಕ ಗೆದ್ದರೆ ಎಂಟೈರ್ ಏನೋ ಇನ್ನೊಂದೇನೋ ಹೊಸದು ಮಾಡೋದಕ್ಕೆ ಅಥವಾ ಇನ್ನೊಂದು ಈ ಥರ ನಾವು ಪ್ರಾಜೆಕ್ಟ್ ಮಾಡೋದಕ್ಕೆ ಒಂದು ಧೈರ್ಯ ನಮಗೆ. ನಟರಾಗಿ ಉಳ್ಕೋತಾರೆ. ಆದರೆ ನೀವು ಅದೇ ಹೀರೋ ಆಗಬೇಕು ಮತ್ತು ಸ್ಟಾರ್ ಆಗಬೇಕು ಅಂದರೆ ಸಿನಿಮಾ ಗೆಲ್ಲಬೇಕು ಫಸ್ಟ್. ಇಲ್ಲಾಂದರೆ ನಾವು ನಟರಾಗಿ ಉಳ್ಕೊಬಿಡ್ತೀವಿ. ಅವ್ನು ಸಿನಿಮಾದಲ್ಲಿ ಮಾಡಿದ್ದೆ ಸರ್ ಅಂತ ಹೇಳ್ಕೊಬೋದು ಅಷ್ಟೇ. ಬಟ್ ಹೀರೋ ಐ ಡೋಂಟ್ ಟ್ರಸ್ಟ್. ಧೀರಾ ಭಗತ್ ರಾಯ್ ಸಿನಿಮಾದ ಕಥಾವಸ್ತು ಮತ್ತು ಇದು ಕೋಇನ್ಸಿಡೆನ್ಸು ಅಥವಾ ಆಯ್ಕೆನೋ ಗೊತ್ತಿಲ್ಲ, ಅಥವಾ ನಿರ್ದೇಶಕರು ನಿಮ್ಮ ಒಂದು ಜರ್ನಿನ ನೋಡಿ ಅಥವಾ ನಿಮ್ಮ ಒಂದು ಕೆಲಸಗಳನ್ನು ನೋಡಿ ಆಯ್ಕೆ ಮಾಡಿದ್ರೆ ಗೊತ್ತಿಲ್ಲ. ಅಂದರೆ ಬೀದಿ ನಾಟಕಗಳಾಗಲಿ ಅಥವಾ ನಾಟಕಗಳಾಗಲಿ ಅಥವಾ ನೀವು ಮಾಡಿರೋಂಥ ಅಷ್ಟು ಕೆಲಸಗಳಾಗಲಿ ಈ ಸಿನಿಮಾಗಿಂತ ಮೊದಲು ಸಾಮಾಜಿಕ ವಿಚಾರಗಳು, ಬೀದಿ ನಾಟಕಗಳಂದರೆ ಆ ಪ್ರಸ್ತುತತೆಗೆ ಹತ್ತಿರವಾಗಿರುವಂಥ ವಿಷಯಗಳನ್ನ ತುಂಬ ಮಾಡಿರ್ತೀರ. ಸೊ ಈ ಥರದೊಂದು ಕತೆ, ಅದು ಒಂದು ಕಾಯ್ದೆ, ಅದು ಸುತ್ತ ನಡೆಯುವಂಥ ಕತೆ, ಅದು ಕಾನೂನು ವಿಷಯಗಳು, ಇದನ್ನೆಲ್ಲ ತೊಗೊಂಡಾಗ ಕೋಇನ್ಸಿಡೆನ್ಸ್ ಅದಕ್ಕೆ ಅಂತಾರೆ ಅಂತ ಗೊತ್ತಿಲ್ಲ, ಅಥವಾ ಬೇಕು ಅಂತ ಆಯ್ಕೆ ಮಾಡ್ಕೊಂಡ್ರು ಅಂತ. ಸೊ ನಿಮ್ಮ ಒಂದು ವ್ಯೂ ಪಾಯಿಂಟಲ್ಲಿ ಆ ಒಂದು ವಿಷಯ ತಗೊಳ್ತಿರೋದಾದರೆ, ಈ ಧೀರಾ ಭಗತ್ ರಾಯ್ ಅನ್ನೋ ಕಥಾವಸ್ತು ತಗೊಳ್ತಿರೋದಾದರೆ, MSW ಅಂದರೆ ಮಾಸ್ಟರ್ ಆಫ್ ಸೋಷಿಯಲ್ ವರ್ಕ್. ಸೊ ನನಗೆ ಸೋಷಿಯಲ್ ವರ್ಕ್ ಅನ್ನೋದು ಅಲ್ಲೇ ಶುರುವಾಗೈತೆ. ನನಗೆ ಅಲ್ಲಿವರೆಗೂ ನಾನು ಆ ಥರದ ಕೆಲಸಗಳು ತೊಡಗಿಸ್ಕೊಂಡಿರಲಿಲ್ಲ. ಮನೆ ಆಯಿತು, ಓದು ಆಯಿತು, ಹೊಲಕ್ಕೆ ಮನೆ ಕೆಲಸ ಆಯಿತು, ಒಂದಷ್ಟು ಆಟ, ಕ್ರಿಕೆಟು, ವಾಲಿಬಾಲು.
ಆಮೇಲೆ ನನ್ನ ವಾಲಿಬಾಲು ಏನೋ ಪ್ರೋ ವಾಲಿಬಾಲ್ ಪ್ಲೇಯರ್ ನಾನು. ಸ್ಟೇಟ್ ಲೆವೆಲೆಲ್ಲ ಆಡಿದ್ದೀನಿ 19ಅಲ್ಲಿ. ನಾನು 19 ಇರಬೇಕಾದ್ರೆ, ನಾನು PU ಮಾಡ್ತಿರ್ಬೇಕಾದ್ರೆ. ವೆರಿ ಗುಡ್ ಸ್ಪೋರ್ಟ್ಸ್ಮನ್ಶಿಪ್ ನನಗೆ. ನಾನು ತುಂಬ ಒಳ್ಳೆ ವಾಲಿಬಾಲ್ ಪ್ಲೇಯರು. ಅಲ್ಲಿ MSW ಓದುವಾಗ ನೀವು ಅದೇ ಹೇಳಿದ್ರೆ, ಒಂದು ಕಾಸ್ ಇಟ್ಕೊಂಡು, ಒಂದು ಇಶ್ಯೂ ಇಟ್ಕೊಂಡು ನಾವು ಸ್ಟ್ರೀಟಲ್ಲಿ ಹೋಗಿ ಅವೇರ್ನೆಸ್ ಮಾಡೋದು, ಆ್ಯಡ್ಗಳ ಮೂಲಕ, ಸ್ಮಾಲ್ ಸ್ಕಿಟ್ಗಳ ಮೂಲಕ ಅದು ಮಾಡ್ತಿರ್ಬೇಕಾದ್ರೆ ನನಗನ್ಸಂದ್ರೆ ನೀವು ಎಷ್ಟು ಹೇಳೋದಿದೆ ಜನಕ್ಕೆ, ಸೊಸೈಟಿಗೆ ಇನ್ನೆಷ್ಟು ಹೇಳೋಕ್ಕಿದೆ ಅಂದರೆ. ಈಗ ತುಂಬ ಮುಂದೆ ಬಂದುಬಿಟ್ಟಿದ್ದೀವಿ, 5G ಬಂದಿದೆ ಇವಾಗ, ಅಂದರೆ ಅಷ್ಟರ ಮಟ್ಟಿಗೆ ತಲುಪಿದ್ದೀವಿ ಅಂದ್ರೆ. ಬಟ್ ಕೆಲವೊಂದು ವಿಷಯ ಇನ್ನೂ ಜನಕ್ಕೆ ತಲುಪಿಲ್ಲ, ಇನ್ನೂ ರಿಮೋಟ್ ಅಂತ ಇರೋ ಏರಿಯಾಗಳಿದೆ. ನಾನು ಇನ್ನೂ ಯಾರ ಹತ್ರನೂ ಹೇಳ್ಕೊಳ್ದೇ ಇರೋವಂಥದ್ದು ನಾನು ಕೆಲವೊಂದು ಪ್ರಮೋಟ್ ಮಾಡ್ತಾ ಇರ್ತೀನಿ. ನಾನು MSW ಓದುವಾಗ ಎರಡು ಟಾಪಿಕ್ ಮೇಲೆ ರಿಸರ್ಚ್ ಮಾಡಿದ್ದೆ ನಾನು. ಬೇಸಿಕ್, ತುಂಬ ಡೀಪ್ ಆಗಲ್ಲ, ಬಟ್ ಏನೋ ಸಿಲೆಬಸ್ ಪರ್ಪಸ್ಸಾಗಿ ಮಾಡಿದ್ದೆ. ಒಂದು ದೇವದಾಸಿಯವರ ಸೋಷಿಯೋ ಎಕನಾಮಿಕ್ ಹೆಲ್ತ್ ಕಂಡೀಷನ್ ಮೇಲೆ. ದೇವದಾಸಿಯವ್ರು ಗೊತ್ತಲ್ಲ ನಿಮಗೆ, ನಮ್ಮ ನಾರ್ತ್ ಕರ್ನಾಟಕದಲ್ಲಿ ಸಾಕಷ್ಟು ಜನ ಇದ್ದಾರೆ. ಸೊ ಅವರ ಒಂದು ಸಿನಿಮಾ ಮಾಡಿದ್ರು MS ಸತ್ಯ ಸರ್, ತುಂಬ ಹಳೆಯದು ಅದು, ಇದ್ರ ಬೇಸ್ಡನೇ ಇರೋದು. ಸೊ ಅದ್ರ ಜೊತೆಗೆ ಇನ್ನೊಂದು ಕಾನ್ಸೆಪ್ಟ್ ತೊಗೊಂಡಿದ್ದೆ ನಾನು. ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ಆಫ್ ಇಂಡಿಯಾ ಅನ್ನೋ ಒಂದು ಸಂಸ್ಥೆಗೆ ಫೀಲ್ಡ್ ವರ್ಕ್ ಹೋಗ್ತಾ ಇದ್ದೆ. ಅಲ್ಲಿ ಸೆಕ್ಸ್ ಎಜುಕೇಷನ್ ಫಾರ್ ಅಡಲ್ಟ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಟರ್ನ್ ಪ್ರಾಜೆಕ್ಟ್ ಮಾಡಿದ್ದೆ. ಈಗಲೂ ನಾನು ಒಂದಷ್ಟು ಜನಕ್ಕೆ ಈ ಮೆನ್ಸ್ಟ್ರುವಲ್ ಹೈಜೀನಿಕ್ ಬಗ್ಗೆ ಒಂದು ಏನೊಂದು ಅವೇರ್ನೆಸ್ ಕೊಡ್ತೀನಿ. ಈ ಥರದ್ದೆಲ್ಲ ಮಾಡ್ತೀನಿ. ಅಂದರೆ ಸುಮಾರು ಜನಕ್ಕೆ ನನಗೆ ಇದು ಹೆಣ್ಮಕ್ಳಿಗಿಂತ ಗಂಡು ಮಕ್ಕಳು ತಿಳ್ಕೊಳ್ಬೇಕಾಗಿರೋ ವಿಷಯ. ಅಂದರೆ ಸುಮಾರು ಜನಕ್ಕೆ ಮೆನ್ಸ್ಟ್ರುವಲ್ ಕಪ್ಗಳ ಬಗ್ಗೆ ಗೊತ್ತಿಲ್ಲ. ಈ ಅಟ್ ಪ್ರೆಸೆಂಟ್ ಈಗ ಔಟ್ ಆಫ್ ಕಂಟ್ರಿಗಳಿಗೆಲ್ಲ ಕಪ್ಗಳ ಬಳಕೆ ಸಾಕಷ್ಟು ಹಿಂದಿನ ವರ್ಷನೇ ಬಂದಿದೆ. ಬಟ್ ಇವಾಗ ಇನ್ನೂ ಕಪ್ಗಳು ಈಗ ಬರ್ತಾ ಇದೆ ಜನಕ್ಕೆ ಅದ್ರ ಬಗ್ಗೆ. ಆಮೇಲೆ ಏನು ಗೊತ್ತಾ, ಒಂದು ಮೆನ್ಸ್ಟ್ರುವಲ್ ಅನ್ನೋದನ್ನೇ ಮಾತಾಡೋಷ್ಟು ಮುಜುಗರದಲ್ಲಿ ಬದುಕ್ತಾ ಇದ್ದೀವಿ ನಾವು. ಇಟ್ಸ್ ನ್ಯಾಚುರಲ್. ನಿಮಗೆ ಅದು ಪರಿಸರದ ಆಗುವಂಥದ್ದು, ಅದು ನ್ಯಾಚುರಲ್. ಅದು ಎಲ್ಲ ಫಿಮೇಲ್ ಹ್ಯೂಮನ್ ಬಾಡಿಯಲ್ಲಿ ಆಗುವಂಥದ್ದು, ಅದು ನಾರ್ಮಲ್ ಅದು. ಬಟ್ ಅದನ್ನು ಕೂಡ ನಾವು ತುಂಬ ಕದ್ದು ಮುಚ್ಚಿ ಮಾತಾಡುವಂಥದ್ದು ಅಲ್ವಾ, ಬಾಯಿ ಇಟ್ಕೊಂಡು ಮಾತಾಡುವಂಥದ್ದು ಸಿಗ್ನಲ್ ಮೂಲಕ ಇಲ್ಲ ಸರ್. ಇಟ್ಸ್ ನ್ಯಾಚುರಲ್. ನಾವು ಅದನ್ನು ಎಲ್ಲಿ ತನಕ ನ್ಯಾಚುರಲ್ ತಗೋತೀವೋ ಈ ಥರದ ಗುಟ್ಟುಗಳು ಇನ್ನೂ ನಡೀತಾ ಇರುತ್ತೆ. ಆಮೇಲೆ ಅದರ ಅರಿವು ಜನರಿಗೆ ಇರೋದಿಲ್ಲ. ಸೊ ನಾನು ಅದನ್ನು ಆ ಮೂಲಕನೂ ಈ ಕಳೆದ 10 ವರ್ಷದಲ್ಲಿ ಅವರ ಸಂಸ್ಥೆಯ ಒಡನಾಟದಲ್ಲೂ ಒಂದಷ್ಟು ಪ್ರಮೋಷನ್ ಆಗಲಿ, ಅವೇರ್ನೆಸ್ಗಳಾಗಲಿ ಮಾಡ್ತಾನೆ ಇರ್ತೀನಿ. ನನ್ನ ಜವಾಬ್ದಾರಿ. ನಾನು MSW ಇಲ್ಲ ತನಕ ಅದ್ರ ಮೇಲೆ ಏನಾದ್ರು ಮಾಡಿರೋ ಕೆಲಸ ಅಂದರೆ ಈ ಒಂದು ಎಜುಕೇಷನ್ ಆ್ಯಂಡ್ ಮೆನ್ಸ್ಟ್ರುವಲ್ ಕಪ್ ಬಗ್ಗೆ, ನಾನು ಮೆನ್ಸ್ಟ್ರುವಲ್ ಹೈಜೀನಿಕ್ ಬಗ್ಗೆ, ಅದರ ಸ್ಯಾನಿಟೈಸೇಷನ್ ಬಗ್ಗೆ ಕ್ಲಾಸ್ ಕೊಡುವಂಥದ್ದು. ನಾವು ಆಗ MSW ಮಾಡ್ತಾರೆ, ಡೆಮೋ ಕ್ಲಾಸ್ ಕೊಡೋಕೆ ಹೋಗ್ತಾಯಿದ್ದೆ. ಲಿಟ್ರಲಿ ಕಾಲೇಜ್ಗಳಿಗೆ ಡೆಮೋ ಕ್ಲಾಸ್ ಕೊಡೋಕೆ ಹೋಗ್ತೀನಿ. ನಮ್ಮ ಮೇಡಮ್ ಇದ್ದಾರೆ, ವಿಜಯಲಕ್ಷ್ಮಿ ಮೇಡಮ್ ಅಂತ, ಫ್ಯಾಮಿಲಿ ಪ್ಲಾನಿಂಗ್ ಪ್ರಾಜೆಕ್ಟ್ ಮ್ಯಾನೇಜರ್. ಸೊ ಅವ್ರು ಕರ್ಕೊಂಡೋಗೋರು ನಮ್ಮನ್ನು. ಅಂದರೆ ನನಗೆ ಫಸ್ಟ್ ಅವರು ಅಲ್ಲಿಂದನೇ ಮೈ ಚಳಿ ಬಿಡಿಸಿದ್ದು ನಮಗೆ, ಅದನ್ನು ಹೆಂಗೆ ಮಾತಾಡಬೇಕು ಅಂತ. ಆಮೇಲೆ ಒಂದಷ್ಟು ಬ್ಲೈಂಡ್ ಬಿಲೀವ್ಸ್ಗಳಿರುತ್ತೆ ಅದ್ರ ಮೇಲೆ. ಮುಟ್ಟಬಾರ್ದು, ಕೂತ್ಕೋಬಾರ್ದು, ಒಳಗೋಗ್ಬಾರ್ದು, ಇದೆಲ್ಲ ತುಂಬ ಇದೆ ಸರ್. ನಾವು ಇದರಿಂದ ಹೊರಗೆ ಬರೋದು ಯಾವಾಗ ಅಂತ. ಇದು ದೊಡ್ಡ ಮಟ್ಟದ ರೆವಲ್ಯೂಷನ್ ಆಗಬೇಕು, ದೊಡ್ಡ ಮಟ್ಟದ ಅವೇರ್ನೆಸ್ ಆಗಬೇಕು. ಇದು ಎಲ್ಲಿಗೆ ಆಗುತ್ತೋ ಗೊತ್ತಿಲ್ಲ. ಬಟ್ ನಾನು ನನ್ನ ಅರಿವಿಗೆ ತಕ್ಕಂಗೆ, ಅಂದರೆ ಕೆಲವ್ರಿಗೆ ಹೇಳ್ಬೋದು, ಅದು ಜಡ್ಜ್ ಮಾಡಿಬಿಡ್ತಾರೆ, ತಪ್ಪಾಗಿ ತಗೋತಾರೆ. ಅದನ್ನೆಲ್ಲ ಅನುಭವಿಸಿದ್ದೀನಿ ಕೂಡ. ಆಮೇಲೆ ನೀನು ಆ ಥರ ಹೇಳ್ತೀಯ ಅಂದರೆ ನಾನೇನೋ ಬೇರೆ ಇಂಟೆನ್ಷನ್ ಇಟ್ಕೊಂಡು ಹೇಳ್ತೀನಿ ಅನ್ನೋಂತನೂ ಆಗ್ಬಿಟ್ಟಿದೆ. ಸೊ ಕೆಲವ್ರು ನೋಡಿ ಮಾತಾಡ್ತೀನಿ ನಾನು, ಇಲ್ಲಾಂದರೆ ಮಾತಾಡೋದಿಲ್ಲ. ಇನ್ನು ಕೆಲವ್ರಿಗೆ ಹೇಳಿದ್ದೀನಿ ತುಂಬ ಪಾಸಿಟಿವ್ ತೊಗೊಂಡು ಅಪ್ಲೈ ಮಾಡಿಕೊಂಡು ಚೆನ್ನಾಗೂ ಅದನ್ನು ಅಕ್ಸೆಪ್ಟ್ ಮಾಡುವಂಥ ಮನಸ್ಥಿತಿನೂ ಇದೆ. ಈ ಥರ ಎಲ್ಲ ಒಡನಾಟ ಇಟ್ಕೊಂಡು ಆ ಕಾಸ್ ಅಂತ ಬಂದಾಗ ನನಗೇನೋ ಒಂದು ಸ್ವಲ್ಪ ಮಾಡಬೇಕು ಅಂತ. ಈಗ ಒಂದು ಸ್ವಲ್ಪ ಬೆಂಗಳೂರು ಬಂದ ನಂತರದ್ದು ಒಂದು ಟೀಮ್ ಸಿಕ್ತು ನನಗೆ, ಕನ್ನಡ ಮನಸ್ಸುಗಳು ಕರ್ನಾಟಕ ಅಂತ. ಈ ಟೀಮ್ ಬಂದ್ಬಿಟ್ಟು ಕನ್ನಡ ಉಳಿಸುವಂಥದ್ದು, ಆಮೇಲೆ ಕನ್ನಡದ ಸರ್ಕಾರಿ ಶಾಲೆಗಳನ್ನು ಉಳಿಸುವಂಥದ್ದು. ಗೌರ್ಮೆಂಟು ಒಂದಷ್ಟು ಕೊಟ್ಟಿರುತ್ತೆ, ಬಟ್ ಆದ್ರೂ ಎಲ್ಲದಕ್ಕೂ ರೀಚ್ ಮಾಡೋಕ್ಕಾಗೋದಿಲ್ಲ ಅಂತ. ಬಟ್ ಸ್ಟಿಲ್ ಒಬ್ಬ ವ್ಯಕ್ತಿ ಹುಟ್ಟಿದ ನಂತರ ಸಾಯೋವರೆಗೂ ಅಟ್ಲೀಸ್ಟ್ ಒಂದು ಅವರ 100% ರೇಷಿಯೋ ಅಲ್ಲಿ ಒಂದು 5 to 10% ಅವ್ರ ಸೋಷಿಯಲ್ ದುಡ್ಡೇ ಕೊಡಬೇಕಾಗಿಲ್ಲ. ಆ ಮನಸ್ಸನ್ನು ಒಗ್ಗಿಸ್ಕೊಂಡು ಆ ಮನಸ್ಥಿತಿ ಇದ್ದರೆ ಒಂದಷ್ಟು ಬ್ಯಾಲೆನ್ಸ್ ಮಾಡ್ಬೋದು ಸೊಸೈಟಿಲಿ. ಸೊ ಆ ನಿಟ್ಟಿನಲ್ಲಿ ಈ ಟೀಮ್ ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದೆ ಅಂತ ಕೇಳ್ಪಟ್ಟು ಯಾರೋ ಸಜೆಷನ್ ಮಾಡೋರು ಅಂತ ನಾನು ಈ ಟೀಮ್ ಜಾಯ್ನ್ ಆಗಿದೆ. ತುಂಬ ಒಳ್ಳೆ ಟೀಮ್ ಸರ್. ಈಗ ಕರ್ನಾಟಕದ ಒಂದು 54 ಶಾಲೆಗಳನ್ನು ಅವರು ದತ್ತು ತಗೊಂಡು ಪೇಂಟ್ ಮಾಡಿದ್ದಾರೆ. ಒಂದೊಂದು ಶಾಲೆ ಕಡಿಮೆ ಅಂದರೆ 1.25 ಲಕ್ಷ ಖರ್ಚಾಗುತ್ತೆ. 60-70 ಲ್ಯಾಕ್ ಇನ್ವೆಸ್ಟ್ ಮಾಡುತ್ತೆ ಈ ಟೀಮ್. ಅಂದರೆ ಜಸ್ಟ್ ಬಿಕಾಸ್ ಆಫ್ ಫಂಡ್ ರೈಸ್ ಮಾಡಿ ಫೇಸ್ಬುಕ್ಕಲ್ಲಿ ಒಂದು ಪೋಸ್ಟ್ ಮಾಡ್ತೀವಿ, ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತೀವಿ, ಗೆಳೆಯರಿಗೆ ಕಳಿಸ್ತೀವಿ. 1 ರೂಪಾಯಿಂದ 500
1000 ತನಕನೂ ನಮಗೆ ಅನ್ಬರುತ್ತೆ. ಆಮೇಲೆ ತುಂಬ ಓಪನ್ ಇದ್ದೀವಿ, ಅಂದರೆ ಟ್ರಾನ್ಸ್ಪರೆಂಟ್ ಇದ್ದೀವಿ, ಲೆಕ್ಕ ತೋರಿಸ್ತೀವಿ, ಎಲ್ಲನೂ ಆಗುತ್ತೆ. ಆ ಥರ ಇರೋ ಕಾರಣವಾಗಿ ಅವ್ರನ್ನ 54 ಶಾಲೆಗಳು ಮಾಡಿದ್ರು. ಏನು ಅವ್ರ ಅಜೆಂಡಾ ಏನಂದರೆ ಕಟ್ಟಕಡೆಯ ಮಗುಗೂ ಕೂಡ ಶಿಕ್ಷಣ ದೊರಕಬೇಕು. ಬಟ್ ಶಿಕ್ಷಣ ದೊರಕೋದು ಹೇಗೆ? ನಿಮಗೆ ಆ ಫಿಸಿಕಲ್ ಅಟ್ಮಾಸ್ಫಿಯರ್ ಚೆನ್ನಾಗಿರಬೇಕು. ಇವಾಗ ನಿಮಗೆ ಸರ್ಕಾರಿ ಶಾಲೆ ಅಲ್ಲದೆ ಈಗ ನಾವು ಓದ್ತಿರ್ಬೇಕಾದ್ರೆ ಪ್ರೈವೇಟ್ ಸ್ಕೂಲ್ಗಳು ಅಷ್ಟೇನು ಇರಲಿಲ್ಲ ಸರ್. ನಾವೆಲ್ಲ ಗೌರ್ಮೆಂಟ್ ಶಾಲೆ ಮಕ್ಕಳೇ ನಾವು. ಬಟ್ ಇವಾಗ ಹಳ್ಳಿಗಳಲ್ಲಿ ಬಂದಿದೆ, ಅಂದರೆ ಈ ಕೂಲಿ ನಾಲಿ ಮಾಡುವಂಥ ಸ್ಥಿತಿ ಇದ್ದಕ್ಕಂಥ ಹಳ್ಳಿಗಳಲ್ಲೂ ಪ್ರೈವೇಟ್ ಶಾಲೆ ಬಂದಿದೆ. ಬಟ್ ಆ ಮಕ್ಕಳು ಅವರು ಇವಾಗ ಸ್ವಲ್ಪ ಅಂದರೆ ಮಕ್ಕಳು ಚೆನ್ನಾಗಿ ಓದ್ತಾರೆ, ಇಂಗ್ಲೀಷ್ ಓದ್ಬಿಡ್ತಾರೆ, ಇಂಗ್ಲೀಷ್ ಕಲ್ತ್ಬಿಡ್ತಾರೆ. ಆ ನಿಟ್ಟಿನಲ್ಲಿ ಹೋಗಿ ಸಾಲನ ಮತ್ತೊಂದು ಮಾಡಿ ಪ್ರೈವೇಟ್ ಸ್ಕೂಲ್ಗೆ ಸೇರಿಸ್ಬಿಡ್ತಾರೆ. ಅದು 1 ದಿನ 2 ದಿನ ಅನ್ನೋದಲ್ಲ. ನಿಮಗೆ ಈಗ 1ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ 10 ಇಯರ್ಸ್ ಜರ್ನಿ. ಆ 10 ಇಯರ್ಸ್ ಜರ್ನಿಗೆ ಅವ್ರು ಎಷ್ಟು ದುಡಿಬೇಕು ಗೊತ್ತಾ? ಚಿಕ್ಕ ಪುಟ್ಟ ಸಂಘಗಳು ಮಾಡ್ಕೊಂಡಿರ್ತಾರೆ. ಅವನು ವರ್ಷದಲ್ಲಿ 2 ಬೆಳೆ ತೆಗೆಯೋಷ್ಟರಲ್ಲಿ ಮ್ಯಾಕ್ಸಿಮಮ್ ಸಾಕಾಗುತ್ತೆ. ಇನ್ನು ನಮ್ಮ ನಾರ್ತ್ ಕರ್ನಾಟಕದಲ್ಲಿ ಆಗೋ ಮಳೆಗೆ ಇದಕ್ಕೆ ಆಗಲ್ಲ. ಹಾಗಾದ್ರೆ ಮಕ್ಕಳು ಹೆಂಗೆ ಓದ್ಬಿಡ್ತಾರೆ? ನಿಮಗೆ ಓದ್ತಾರೆ ಅನ್ಕೋತೀವಿ, ಬಟ್ ಆದರೆ ಪ್ರೆಷರ್ ಜಾಸ್ತಿ ಆಗಿ ಓದೋದು ನಿಲ್ಲಿಸ್ಬಿಡ್ತಾರೆ. ಎಷ್ಟು ನನ್ನ ಊರಿನಲ್ಲಿ ಈಗ ನನ್ನ ಕ್ಲಾಸ್ಮೇಟ್ ಒಂದಷ್ಟು ಜನ ಇದ್ರು ಸರ್. ಅವರು 8-9ನೇ ಕ್ಲಾಸ್ ಡ್ರಾಪ್ ಔಟ್ ಆಗ್ಬಿಟ್ರು ಸರ್. ನಾವು ಗ್ರ್ಯಾಜುಯೇಷನ್ ನನ್ನ ಕ್ಲಾಸ್ಮೇಟೆಲ್ಲ ಗ್ರ್ಯಾಜುಯೇಷನ್ ಮುಗಿಸ್ಕೊಂಡ್ರೆ 4 ಜನ. ನಾವು ಇಡೀ ಊರಲ್ಲಿ 4 ಜನ ಗ್ರ್ಯಾಜುಯೇಷನ್ ಮುಗಿಸ್ಕೊಂಡ್ವಿ ನಾವು. ಎಲ್ಲ ಗಾರೆ ಕೆಲಸಕ್ಕೆ, ಎಲ್ಲ ಮನೆ ರೇಷ್ಮೆ ಕೆಲಸಕ್ಕೆ ಚೆನ್ನಾಗಿದ್ದಾರೆ ಕೆಲಸ ಮಾಡ್ಕೊಂಡು. ಬಟ್ ಆದರೂ ಎಜುಕೇಷನ್ ಅನ್ನೋದು ಒಂದು ಪರ್ಟಿಕ್ಯುಲರ್ ಲೈಫಿಗೆ ತುಂಬ ದೊಡ್ಡ ಮಟ್ಟದ ಸಲಹೆ ಅಥವಾ ಸ್ಫೂರ್ತಿ ಆಗುತ್ತೆ ನಿಮಗೆ. ಎಜುಕೇಷನ್ ಏನಾದರೂ ಮಾತಾಡೋಕ್ಕೆ, ಎಲ್ಲ ಓದೋಕ್ಕೆ ಎಜುಕೇಷನ್ ಬೇಕು. ಆ್ಯಕ್ಚುಲಿ ನೀವು ಬಿಗ್ನಿಂಗಿಂದನೇ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಕೊಡಲಿಲ್ಲ ಅಂದರೆ ಸರ್ಕಾರಿ ಶಾಲೆಗಳಲ್ಲಿ ಒಳ್ಳೆ ಶಿಕ್ಷಣ ಸಿಗುತ್ತೆ ಸರ್. ಅಂದರೆ ನಾವು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಬೇಕು. ಆ ಎಜುಕೇಷನ್ಗೆ ನಿಮಗೆ ಏನೋ ಫಿಸಿಕಲ್ ಸ್ಟ್ರಕ್ಚರ್ ನೀಟಾಗಿ ಕೊಡಬೇಕು. ಈಗ ಸುಮ್ಮನೆ ಈಗ ಒಂದು ಬಾತ್ರೂಮ್ ಇರೋದಿಲ್ಲ ಸ್ಕೂಲಲ್ಲಿ. 10th ಓದ್ತಾ ಮಕ್ಕಳು ತುಂಬ ನಿಮ್ಗೆ ಗೊತ್ತಿಲ್ಲ, ನಾನು ಅಲ್ಲೇ ಹುಟ್ಟು ಬೆಳೆದಿರೋದ್ರಿಂದ, ಹಳ್ಳಿಗಳಲ್ಲಿ ಹುಟ್ಟು ಬೆಳೆದಿರೋದ್ರಿಂದ. ನಾನು ಸರ್ಕಾರಿ ಸ್ಕೂಲಲ್ಲಿ ಓದಿದ್ದು. ಈ ಪ್ರಾಬ್ಲಮ್ಮು ನಾನು ತುಂಬ ದೊಡ್ಡದಾಗಿ ಫೇಸ್ ಮಾಡಿದ್ದೀವಿ. ನಾವೆಲ್ಲ ಬೈಲ್ಗೆ ಹೋಗ್ಬೇಕಾಗಿತ್ತು. ಬಟ್ ಸ್ಟಿಲ್ ಅಲ್ಟಿಮೇಟ್ಲಿ ಈ ವಿಷಯ ಗಂಡು ಮಕ್ಳಿಗೆ ಹೆಂಗೋ ನಾರ್ಮಲ್ ಆಗಿಬಿಡುತ್ತೆ ಸರ್. ಬಟ್ ಹೆಣ್ಮಕ್ಳಿಗೆ ಹಂಗಲ್ಲ, ತುಂಬ ಕಷ್ಟ ಅದ. ಬಟ್ ಅದನ್ನೆಲ್ಲ ಯೋಚನೆ ಮಾಡ್ಬೇಕಂದ್ರೆ ಹಾಗೆ ನಾವು ಸರ್ಕಾರಕ್ಕೆ ಹೋಗ್ಬೇಕು, ಆ ಬಿಲ್ ಹೋಗ್ಬೇಕು, ಈ ಬಿಲ್ ಆ ಬಿಲ್ ಇಲ್ಲಿ ಬರೋಷ್ಟೊತ್ತಿಗೆ ಮಧ್ಯೆ ಎಷ್ಟು ಜನ ತಿಂದೋಗ್ಬಿಟ್ಟಿರ್ತಾರೆ. ಸೊ ಹಂಗಾಗಿನ ಈ ಏನೋ ಅದಕ್ಕೆ ಪೂರ್ವಕ ಸುಮಾರು ಸಂಸ್ಥೆಗಳು ಉಟ್ಕೊಂಡು, ಈ ಏನೋದು ಡಾನ್ ಬಾಸ್ಕೋ ಸಂಸ್ಥೆಗಳು ನಾನು ಫೀಲ್ಡ್ ವರ್ಕ್ ಹೋಗಿದ್ದೀನಿ. ಅವ್ರದ್ದು ಇದೆ ಎಜುಕೇಷನ್ ಮೇಲೆ ತುಂಬ ಏನೋ ಬಾತ್ರೂಮ್ಗಳು ಕಟ್ಟಿಸ್ಕೊಡ್ತಾರೆ, ಆ ಥರದ್ದೆಲ್ಲ ಅವ್ರು ಮಾಡ್ತಾರೆ. ಅಲ್ಲೂ ನಾನು MSW ಓದುವಾಗ ಅಲ್ಲೂ ಫೀಲ್ಡ್ ವರ್ಕ್ ಮಾಡಿದ್ದೀನಿ. ಹಾಗಾಗಿ ನನ್ನ ಬಾಯಿಗೆ ಬಂತದ್ದು. ಆ ದೆಸೆಯಿಂದಲೇ ಕನ್ನಡ ಮುನ್ಸಿಪಲ್ ಕರ್ನಾಟಕ ಸ್ಕೂಲ್ ಪ್ರೋಗ್ರೆಸ್ ಮಾಡೋದಕ್ಕೆ, ಮಕ್ಕಳಿಗೆ ಒಂದು ಸ್ವಲ್ಪ ಕ್ವಾಲಿಟಿ ಎಜುಕೇಷನ್ ಕೊಡೋದಕ್ಕೆ, ಒಂದು ಅಟ್ಮಾಸ್ಫಿಯರ್ ಚೆನ್ನಾಗಿರಲಿ ಅಂತ ಒಳ್ಳೆ ಪೇಂಟ್ ತೊಗೊಂಡೋಗಿ ನಮಗೆ ಗ್ಯಾರಂಟಿ ಕೊಡ್ತೀವಿ. 15 ಇಯರ್ ತನಕ ಆದರೂ ಆ ಪೇಂಟ್ ಹೋಗಲ್ಲ. ಆಮೇಲೆ ಒಳ್ಳೆ ವಿಜುವಲ್ ಆರ್ಟ್ಸ್ ಸ್ಟೂಡೆಂಟ್ಸು, ವಿಜುವಲ್ ಆರ್ಟ್ ಮಾಡೋವಂಥ ಒಬ್ಬರಿಗೆ ಕರ್ಕೊಂಡೋಗಿ ಆ ಭಾಗದ ಸಾಹಿತ್ಯದಲ್ಲಿ, ಹೋರಾಟದಲ್ಲಿ, ಅಥವಾ ಊರಿನ ಗಣ್ಯ ವ್ಯಕ್ತಿಗಳು ಅಥವಾ ಇಂಪ್ಯಾಕ್ಟ್ ಮಾಡಿರ್ತಕ್ಕಂಥವ್ರನ್ನ ಬಿಡಿಸಿ ಅವ್ರ ಬಗ್ಗೆ ಬರೆಯುವಂಥದ್ದು, ಎಜುಕೇಷನ್ಗೆ ಪೂರ್ವಕವಾಗುವಂಥ ಪಿಕ್ಚರ್ಗಳು, ಆ ಥರ ಸಿಲೆಬಸ್ಸು, ಹೇಳಿಕೆಗಳು ಬರೆದು, ಅಂದರೆ ನಿಮ್ಗೇನೋ ಒಂದು ಅಟ್ರಾಕ್ಟ್ ಮಾಡಬೇಕು ಮಕ್ಕಳಿಗೆ. ಆಮೇಲೆ ಚಿಕ್ಕ ಮಕ್ಕಳಿಗೆ ಆ ಗೊಂಬೆಗಳ ಮೂಲಕ ಎಜುಕೇಷನ್ ಮಾಡುವಂಥದ್ದು, ಅಂದರೆ ಅರಸ. ಬಟ್ ಅದಕ್ಕೆ ಪೂರ್ವಕವಾದ ಏನಾದರೂ ಪಿಕ್ಚರ್ ಬರುವಂಥದ್ದು. ಎರಡು ನಮಗೆ ಒಂದು ಪೇಂಟು ಆಗಬೇಕು, ಅದು ನಿಮ್ಗೆ ಎಜುಕೇಟು ಮಾಡಬೇಕು. ಆ ಥರ ಮಾಡಿ ಈಗ 54 ಶಾಲೆ ಮಾಡಿದ್ದೀವಿ. ಅದಕ್ಕೆ ಭಾಗವಾಗಿ ನಾನು ಮಾಡಿದ್ದೀನಿ. ಅದೊಂದು ಹೆಮ್ಮೆ ನನಗೆ. ಆಮೇಲೆ ಇದು ಅದೊಂದೇ ಮಾಡೋದಿಲ್ಲ. ಈಗ ಕರ್ನಾಟಕದಾದ್ಯಂತ ಒಂದು 13,000-14,000 ಗಿಡ ನಟ್ಟಿದ್ದೀವಿ ಸರ್. ಬೇರು ಭೂಮಿ ಅಂತ ಇನ್ನೊಂದು ಟೀಮ್, ನಮ್ಮ ಟೀಮ್ದು ಇನ್ನೊಂದು ಕೊಲಾಬ್ರೇಟಿವ್ ಟೀಮು. 14,000 ಗಿಡ ನಟ್ಟಿದ್ದೀವಿ. ಸುಮ್ಮನೆ ಅಲ್ಲ ಸರ್ ಇದು, 14,000 ಗಿಡ ನಡೋದು ಅಂದರೆ ಸುಮ್ಮನೆ. ಆಮೇಲೆ ಅದನ್ನು ಫಾಲೋಅಪ್ ಮಾಡ್ತೀವಿ ನಾವು. ಯಾವುದೇ ಸ್ಕೂಲ್ ಮಾಡ್ಬೋದ್ರೂ ನಾವು ಬಿಡೋದಿಲ್ಲ. ಗ್ರೂಪ್ಗಳಿರುತ್ತೆ, ಫಾಲೋಅಪ್ ಮಾಡ್ತೀವಿ. ನಮ್ಮ ಟೀಮಲ್ಲಿ ಯಾವುದೋ ಒಂದು ಟೈಮಲ್ಲಿ ಹೋಗಿ ಫಾಲೋಅಪ್ ಹೋಗಿ ಬರ್ತಾರೆ. ಮೊನ್ನೆ ಚಿಕ್ಕಮಂಗ್ಳೂರು ಮೂಡಿಗೆರೆ ದೇವ್ರ ಮನೆ ಬೆಟ್ಟ ಇದೆ. ಈ ಪಿಕ್ನಿಕ್ ಸ್ಪಾಟ್ ಮಾಡಿ, ಟೂರಿಸಮ್ ಸ್ಪಾಟ್ ಮಾಡಿಬಿಟ್ಟು ಏನಾಗಿದೆ, ಪ್ಲೇಸ್ನ ಹರಾಸ್ಮೆಂಟ್ ಮಾಡಿಬಿಟ್ಟಿದ್ದಾರೆ. ಲಿಟ್ರಲಿ ರೇಪ್ ಮಾಡಿಬಿಟ್ಟಿದ್ದಾರೆ. ಅಲ್ಲೇ ಕುಡ್ದಿರ್ತಾರೆ, ಬಾಟ್ಗಳು ಬಿಸಾಕಿರ್ತಾರೆ. ಏನು ಪ್ಲಾಸ್ಟಿಕ್ ಸರ್. 4.5 ಟನ್ನು ಒಂದು 60 ಜನ ಹೋಗಿ ಒಂದು ಸಾಟರ್ಡೆ ಸಂಡೇ ಬಂದಿದ್ದೀವಿ ನಾವು ದೇವ್ರ ಮನೆ ಬೆಟ್ಟದಲ್ಲಿ. 4.5 ಟನ್ನು ಸರ್. ನೀಲಿ ಹೂವು ಬಿಡುತ್ತಲ್ಲ. 4.5 ಟನ್ ಪ್ಲಾಸ್ಟಿಕ್ಕು, ಕಬ್ಬಣ, ಈ ಬಾಟಲ್ಸು, ಡ್ರಿಂಕಿಂಗ್ ಬಾಟಲ್ಸು. ನಾವು ಏನು ಕೊಡ್ತಾ ಇದ್ವಿ ನನಗೆ ಅರ್ಥ ಆಗ್ತಿಲ್ಲ. ನಾವು ಇಷ್ಟೆಲ್ಲ ಎಕ್ಸ್ಪೆಕ್ಟ್ ಮಾಡ್ತೀವಿ ನೇಚರಿಂದ. ಮಳೆ ಬರಬೇಕು, ಬೆಳೆ ಬರಬೇಕು, ಅದರಿಂದ ಕಾಸು ಆಗಬೇಕು. ಅಂದರೆ
ದೆನ್ ವಾಟ್ ಆರ್ ಯು ಗಿವಿಂಗ್? ನೀವೇನು ಕೊಡ್ತಾ ಇದ್ದೀರಿ ನಾವು ಸೊಸೈಟಿಗಾಗಲಿ ಪರಿಸರಕ್ಕಾಗಲಿ? ಅಟ್ಲೀಸ್ಟ್ ತುಂಬ ಕೆಟ್ಟದಾಗ ನಿಂದಾದ್ರೂ ನೀನು ಚೆನ್ನಾಗಿ ತೊಳ್ಕೊಬೇಕಲ್ವಾ? ಅಟ್ಲೀಸ್ಟ್ ನೀನು ಆರೋಗ್ಯವಾಗಿರ್ಬೇಕಂದ್ರೆ ನೀನು ನೀಟಾಗಿ ಬ್ರಷ್ ಮಾಡಬೇಕು, ಸ್ನಾನ ಮಾಡಬೇಕು, ಶುಭ್ರವಾಗಿ ಬಟ್ಟೆ ಉಟ್ಬೇಕಂದ್ರೆ ನೀನು ನೀಟಾಗಿರಬೇಕು. ನೀನೇ ನೀಟಾಗಿಲ್ಲ, ಇನ್ನೊಬ್ಬನಿಗೆ ಏನು ಹೇಳ್ತೀಯ? ಅಂದರೆ ಅದು ನಮ್ಮ ಪರಿಸರ ನಾವು ಚೆನ್ನಾಗಿದ್ದರೆ ಖಂಡಿತ ಕೊರೋನಾ ಯಾಕೆ ಬಂತೇಳಿ? ಅಗೇನ್ ಇದು ನೇಚರ್. ಇದು ಚೆನ್ನಾಗಿ ನೇಚರ್ ಇಂಬ್ಯಾಲೆನ್ಸ್ ಆದಾಗ ಮಾತ್ರ ಈ ಏನೋ ಸುನಾಮಿಗಳು, ಕೊಡಗು ಮಡಿಕೇರಿ ಫ್ಲಡ್ ಆಗಿದ್ದು ಎಲ್ಲ ಇದೆ ಅಲ್ವಾ? ಈಗ ನೋಡಿ, ಒಂದು ಗುಡ್ಡ ಕುಸಿತಾ ಇದೆ, ಓವರ್ ಇದರಿಂದ ಮರ ಗಿಡ ಕಡಿತಿದ್ದಾರೆ. ಕಡಿಲಿ, ಬಟ್ ನೀ ಅದಕ್ಕೆ ಪೂರ್ವಕವಾಗಿ ನೀನು ನಡಬೇಕು. ಒಂದು ಗಿಡ ಕಟ್ಟರೆ ನಡಿಬೇಕು, ಅದನ್ನು ಬೆಳೆಸೋವಂಥ ಮನಸ್ಥಿತಿ ಇರಬೇಕು. ಸುಮ್ಮನೆ ಕಡ್ಕೊಂಡು ಹೋಗ್ಬಿಟ್ರೆ ನಾಳೆ ದಿನ ಆಕ್ಸಿಜನ್ ನಾವು ದುಡ್ಡು ಕೊಟ್ಟು ತೊಗೋಬೇಕಾಗತ್ತೆ. ಈಗ ನೀರು ದುಡ್ಡು ಕೊಟ್ಟು ತಗೋ ಪರಿಸ್ಥಿತಿಲಿ ಬಂದಿದ್ದೀವಿ. 20 ರೂಪಾಯಿ 1 ಲೀಟ್ರು. ಅದಕ್ಕೂ ಇನ್ನು ಸ್ವಲ್ಪ ಮಾಲ್ಗಳಲ್ಲಿ ಅಂತ ಕೆಫೆಲ್ಗಳು ಅದಕ್ಕೆ 60 ರೂಪಾಯಿ 70 ರೂಪಾಯಿ 1 ಲೀಟ್ರ್ ನೀರಿಗೆ. ಎಲ್ಲಿಗೆ ಬಂದು ತಲುಪಿದ್ವಿ ನಾವು? ಹರಿಯೋ ನೀರಲ್ಲಿ ಹಿಂಗೆ ತುಂಬ್ಕೊಂಡು ಕುಡಿತಾ ಇದ್ದ ಜಮಾನದಲ್ಲಿದ್ದ ಆರೋಗ್ಯಕ್ಕೂ ಫಿಲ್ಟ್ರ್ ಮಾಡಿಕೊಂಡು ಇವತ್ತು ಅಷ್ಟು ಕಾಸು ಕೊಟ್ಟು ತಗೊಂಡು ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ 100 ವರ್ಷ ಇದೆ ಅವನಿಗೆ. ಈಗೊಂದು ಕಳೆದ 10 ವರ್ಷದಲ್ಲಿ ಒಂದು 60 ವರ್ಷ ಅಂತ ಹೇಳ್ತಾ ಇದ್ರು. ಬಟ್ ನಮ್ಮ ಜನ್ರೇಷನ್ 50 ವರ್ಷಕ್ಕೆ ಹೋಗ್ಬಿಡ್ತೀವೋ 40 ವರ್ಷಕ್ಕೆ ಹೋಗ್ತೀವೋ ಗೊತ್ತಿಲ್ಲ. ಇತ್ತೀಚಿನ ಆಫ್ಟರ್ ಕೊರೋನಾ ಸಾಕಷ್ಟು ಹಾರ್ಟ್ ಅಟ್ಯಾಕ್ಗಳು, ಏನೋ ಆ ಥರದ ಕಾರ್ಡಿಯಕ್ ಅರೆಸ್ಟ್ಗಳು ಸಾಕಷ್ಟು ಆಗಿದೆ. ಇದೆಲ್ಲ ನೇಚರ್ ಇಂಬ್ಯಾಲೆನ್ಸ್ ಸರ್. ನೀವು ನಿಮ್ಮ ಪಾಡಿಗೆ ಇದ್ಬಿಡೋದು ಮುಖ್ಯ ಅಲ್ಲ, ಬಟ್ ನೀವು ಏನಾದ್ರು ಕೊಡಬೇಕು. ಆ ನಿಟ್ಟಿನಲ್ಲಿ ನನಗೆ ತುಂಬ ಹೆಮ್ಮೆ ಇದೆ 2 ಟೀಮ್ಗಳ ಜೊತೆ ಕೆಲಸ ಮಾಡೋದ್ರಿಂದ. ಅದ್ರ ಜೊತೆಗೆ ಈಗ ರಂಗಭೂಮಿ, ಸಿನಿಮಾ ಇದೇನೋ ತುಂಬ ಖುಷಿ ಕೊಡೋ ಫೀಲ್ಡ್ ನನಗೆ. ಆಮೇಲೆ ಹೀರೋಗಿ ಬೇರೆ ಮಾಡ್ತಾ ಇದ್ದೀನಿ, ಮೊದಲನೇ ಸಿನಿಮಾ. ತುಂಬ ದೊಡ್ಡ ಎಕ್ಸೈಟ್ಮೆಂಟ್ ಇದೆ. ಡಿಸೆಂಬರ್ 6ನೇ ತಾರೀಕು ಬರ್ತಾ ಇದ್ದೀನಿ ಆಡಿಯನ್ಸ್ ಎದುರುಗಡೆ. ಅದು ಒಳಗೆ ತುಂಬ ಕುದೀತಾ ಇದೆ ಸರ್. ಏನಂದರೆ ನಾನು ಖಂಡಿತ ಅಗೇನ್ ಅದೇ ಹೇಳ್ತೀನಿ, ನಾನು ಹೀರೋ ಮೆಟೀರಿಯಲ್, ನಾನು ಹೀರೋಗಿ ಬಂದುಬಿಟ್ಟೆ, ನಾನು ಸ್ಟಾರ್ ಬೇರೆ, ಸ್ಟಾರ್ ಇನ್ನೂ ತುಂಬ ದೂರದ ಮಾತು. ಹೀರೋ ಅನ್ನೋದು ಈಗ ನಾನು ಮೊದಲನೇದಾಗಿ. ಒಂದಷ್ಟು ಜನ ನನ್ನ ಹೀರೋಗಿ ತಗೋತಾರೋ ಇಲ್ಲೋ, ನಾನು ಅದಕ್ಕೆ ಸೂಕ್ತನೋ ಇಲ್ಲೋ, ಖಂಡಿತ ನನಗಿಲ್ಲ. ನನಗೆ ಆ ಬಾಧೆ ಇಲ್ಲ. ಯಾಕಂದರೆ ನಾನು ಹೀರೋಗಿ ಬಂದವನೇ ಅಲ್ಲ, ನಾನು ಆ ಮನಸ್ಥಿತಿ ಇಟ್ಕೊಂಡು ಬಂದವನೇ ಅಲ್ಲ. ಒಂದು ಪಾತ್ರ ಸಿಕ್ಕಿದೆ ನನಗೆ, ಆ ಪಾತ್ರಕ್ಕೆ ಏನು ಜೀವ ತುಂಬಬೇಕು, ನಾನು ಆ ಡೈರೆಕ್ಟ್ರಿಗೆ ಏನು ಮಾತು ಕೊಟ್ಟಿದ್ದೆ, ಅವ್ರೇನು ನನಗೆ ಮಾಡ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದಾರೋ ಅದಕ್ಕೆ ಪೂರಕವಾಗಿ 100% ಕೆಲಸ ಮಾಡಿದ್ದೀನಿ. ಅದನ್ನು ನೀವು ಟ್ರೇಲರಲ್ಲಿ ನೋಡಿದಿರಿ, ಸಾಂಗಲ್ಲೂ ನೋಡಿದಿರಿ, ಸಿನಿಮಾವು ನೋಡೋದಿದೆ. ಅಭಿ ಪಿಕ್ಚರ್ ಬಾಕಿ ಹೈ ಬ್ರದರ್ ಅಂದರೆ ಖಂಡಿತ ಇನ್ನೊಂದು ಸಿನಿಮಾ ಇದೆ. ಇನ್ನೂ ಏನೋ ತೋರ್ಸೋಕ್ಕಿದೆ ಅಂದರೆ ಸಿನಿಮಾ ಇದೆ. ಅದನ್ನು ನೀವು ಖಂಡಿತ ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡಿದ್ರೆ ನಾನು ನಟನೋ ಅಲ್ಲವೋ ಅಂತ ಖಂಡಿತ ಗೊತ್ತಾಗುತ್ತೆ ಸರ್. ಇಷ್ಟನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಅಂದರೆ ಈ ಕಂಪ್ಲೀಟ್ ಮಾತುಕತೆಯಲ್ಲಿ ನಾನು ಕಂಡಂಥದ್ದು ಗುಣಲಕ್ಷಣ ಅಥವಾ ವಿಶೇಷ ಏನಂತಂದರೆ, ಧೀರಾ ಭಗತ್ ರಾಯ್ ಅನ್ನೋದೊಂದು ಸಿನಿಮಾ, ಅದೊಂದು ಕತೆ, ಅದೊಂದು ಕಂಟೆಂಟ್, ಅದೊಂದು ಪಾತ್ರ. ಅದರದ್ದು ಸಿನಿಮಾ ಆಗಿ ಅದೇನು ಇಂಪ್ಯಾಕ್ಟ್ ಮಾಡ್ತಾ ಇದೆಯೋ, ನಿಮ್ಮ ನಿಜ ಬದುಕಿನ ನಿಮ್ಮ ರೆವಲ್ಯೂಷನರಿ ಈ ಒಂದು ಮೈಂಡ್ಸೆಟ್ಟು ಅಥವಾ ನಿಮ್ಮ ಯೋಚನಾ ಲಹರಿ ಮತ್ತು ನೀವು ಬದುಕ್ತಾ ಇರೋ ರೀತಿ, ನಿಮ್ಮ ಕೆಲಸಗಳು ಎಲ್ಲವೂ ಇನ್ನೂ ನನಗೆ ರಿಯಲ್ ಧೀರಾ ಭಗತ್ ರಾಯ್ ಜೊತೆ ಮಾತಾಡ್ದಂಗೆ ಫೀಲ್ ಆಗ್ತಿದೆ. ಅದು ಐ ಮೀನ್ ಅದೊಂದು ಸಿನಿಮಾ, ಅದೊಂದು ಎಪಿಸೋಡು, ಅದೊಂದು ಕತೆ, ಅದೊಂದು ಭಾಗವಾಗಿ ಹೋಗುತ್ತೆ. ಬಟ್ ನಿಮ್ಮ ಬದುಕಿನ ಉದ್ದಕ್ಕೂ ಈ ಥರದ್ದೊಂದು ಏನು ಹೋರಾಟದ ಹಾದಿ, ಹುಡುಕಾಟದ ಹಾದಿ ಅಂತ ಅನ್ಸುತ್ತೆ ನನಗೆ. ಸೊ ಅದರಲ್ಲಿ ಆವಾಗಲೇ ಮಾತಾಡ್ತಿದ್ರೆ ಏನೋ ತುಂಬ ಕಲಿಯೋದಿದೆ ಅಥವಾ ನನಗನ್ಸಿದ್ದು, ನಾನು ಕೂಡ ಆ ಒಂದಷ್ಟು ಆ ವಿಚಾರದಲ್ಲಿ ಆ ಹಾದಿಯಲ್ಲಿ ಇರೋದ್ರಿಂದ ನನಗನ್ಸಿದ್ದು, ಇವತ್ತು ನಾನು ಮೊದಲು ಒಂದು ಪತ್ರ ಬರಿತಾ ಇದ್ದೆ, ನನಗೊಂದು ಫೋನ್ ಸಿಕ್ತು, ಒಂದು ಟೆಲಿಫೋನ್ ಸಿಕ್ತು, ಟೆಲಿಫೋನ್ ಆದಮೇಲೆ ಮತ್ತೊಂದು ಮೊಬೈಲ್ ಅನ್ನೋದು ಬಂತು. ಅದು ಮೊಬೈಲ್ ಅನ್ನೋದು ಅದು ಬರೀ ಮಾತಾಡೋಕ್ಕೆ SMS ಮಾತ್ರ ಸೀಮಿತ ಆಗಿತ್ತು. ಇವತ್ತು ಎಲ್ಲವೂ ಅದರಿಂದನೇ ಆಗೋಗಿದೆ ಅನ್ನೋ ಮಟ್ಟಕ್ಕೆ ಆ ಟ್ರಾನ್ಸ್ಫಾರ್ಮೇಷನ್ ಬಂದಿದೆ. ಈಗ ಬೆಳೆದಿರೋಂತಹ ಮಗುಗೆ ಆ ಇತಿಹಾಸ ಗೊತ್ತಿಲ್ಲ. ಸೊ ಅಲ್ಟಿಮೇಟಾಗಿ ಇತಿಹಾಸ ತಿಳಿಸುವಂಥ ಕೆಲಸ ಆದಾಗ ಮಾತ್ರ ಇವೆಲ್ಲವೂ ಅರ್ಥ ಆಗುತ್ತೆ. ಸೊ ಆ ಇತಿಹಾಸ ಯಾವಾಗ ಅದು ಅರ್ಥ ಆಗುತ್ತೆ ಅಂತಂದರೆ, ಅಲ್ಲಿಂದ ಬಂದಿರೋರು ಈ ಥರ ಮಾತಾಡಿದಾಗ ಮಾತ್ರ, ಎಜುಕೇಟ್ ಮಾಡಿದಾಗ ಮಾತ್ರ. ನಮ್ಮ ಸಿನಿಮಾನು ಅದಕ್ಕೆ ಹತ್ರ ಸರ್. ನಾನು ಅದನ್ನೇ ಹೇಳಕ್ಕೆ ಬಂದೆ. ಅಂದರೆ ಇದು ಏನಕ್ಕೆ ಈ ಕಾಂಟೆಕ್ಸ್ಟ್ ಬಂತು ಇಲ್ಲಿ ಅಂತಂದರೆ, ಈ ಸಿನಿಮಾನು ಅದೇ ನಿಟ್ಟಿನಲ್ಲೇ ಮಾಡಿರುವಂಥದ್ದು ಅಂತ ನನಗನ್ನಿಸ್ತು. ನಾನು 2004-05 ಅನ್ಸುತ್ತೆ, ಆ ದಿನಗಳು ಅಂತ ಒಂದು ಸಿನಿಮಾ ಬಂತು. ಅಂದರೆ ಆ ಕಾಲಘಟ್ಟದಲ್ಲಿ ಆ ಕತೆ ನಡೆದಾಗ, ಅಥವಾ ಆ ಒಂದು ಬೆಂಗಳೂರಿನ ಆ ಒಂದು ಗ್ಯಾಂಗ್ಸ್ಟರ್ ವಿಚಾರಗಳು ನಡೆದಾಗ ನಾವು ತುಂಬ ಮಕ್ಕಳು ನಮ್ಗೆ ಗೊತ್ತಿಲ್ಲ. ಬಟ್ ಅದೊಂದು ಸಿನಿಮಾ ನೋಡಿದ ಮೇಲೆ, ಈಗ ಆ ದಿನಗಳು ಪುಸ್ತಕ ನಾನು ಓದಿಲ್ಲ, ಅಥವಾ ರವಿ ಬೆಳಗೆರೆ ಅವ್ರದ್ದು ಏನು ಲಾ ಅಂಡ್ ಆರ್ಡರ್ ಸುಮಾರು ಪುಸ್ತಕಗಳು ಯಾವಾಗಲೂ ರೆಫರ್ ಹೇಳ್ತಾ ಇದ್ರು ಅವಾಗ ಮಾತುಕತೆ. ಬಟ್ ಅವೆಲ್ಲವೂ ನಾವು ಸಿನಿಮಾ ಮೂಲಕನೇ
ನೋಡಿದಾಗ ಮಾತ್ರ ಗೊತ್ತಾಗಿದ್ದು. ಹೌದು, ಸೊ ಆ ರೀತಿ ಈ ಥರದೊಂದು ಕತೆ ಈಗ ಕಾಟೇರ ಸಿನಿಮಾ ನೋಡಿದಾಗ ಅದ್ರದ್ದೊಂದು ಭೂ ಸುಧಾರಣಾ ಕಾಯ್ದೆ ಹಿಂಗಿತ್ತ ಅದೊಂದು ಒಂದು ಸಣ್ಣ ಎಳೆ ನಂಗೆ ತಂದಿಟ್ಟಿದ್ದಾರೆ. ಬಟ್ ಇದರಲ್ಲಿ ತುಂಬ ಡೆಪ್ತಾಗಿ ಹೇಳಿದ್ರ ಅಂತ ನನ್ನ ಭಾವನೆ. ಹೌದೌದು ಸರ್, ನಾನು ಆಗಲೇ ಹೇಳಿದೆ ಅಂದರೆ ನೀವು ಈಗ ಎಸ್ಪೆಷಲಿ 2000 ಇಸ್ವಿಯಿಂದ ಹುಟ್ಟಿರ್ತ ಮಕ್ಕಳಿಗೆ ಮೊದಲನೇದಾಗಿ ಹೋರಾಟದ ಬಗ್ಗೆ ಐಡಿಯಾನೇ ಇಲ್ಲ. ಇವಾಗೆಲ್ಲ ಏನಾದರೂ ನಾವು ಇನ್ಸ್ಟಾಗ್ರಾಮ್, ಸ್ನ್ಯಾಪ್ಚಾಟು, ಫೇಸ್ಬುಕ್ಕು ಅಲ್ಲೇ ಮುಳುಗೋಗ್ಬಿಟ್ಟಿದೆ, ಲಿಟ್ರಲಿ ಅಲ್ಲಿ ಮುಳುಗೋಗ್ಬಿಟ್ಟಿದೆ. ಮೇ ಬಿ ಅದವ್ರ ತಪ್ಪಲ್ಲ ಅದು. ಇವಾಗ ಹೋರಾಟ ಅಂದ್ರೆ ಹೆಂಗ್ ಗೊತ್ತಾ, ಏನೋ ಇಶ್ಯೂ ಆಗುತ್ತೆ, ಒಂದು ಸ್ಟೇಟಸ್ ಹಾಕ್ಬಿಟ್ರೆ ಅದು ಪ್ರತಿಭಟನೆ, ಅದು ಹೋರಾಟ ಅಷ್ಟೇ. ಮತ್ತೆ ಅದು ಮರ್ತೋಗಿರ್ತಾನೆ, ಇನ್ನೊಂದು ಅರ್ಧ ಗಂಟೆಗೆ ಇನ್ನೊಂದೇನೋ ಸ್ಟೇಟಸ್ ಹಾಕಿರ್ತಾರೆ, ಇನ್ನೊಂದೇನೋ ಪೋಸ್ಟ್ ಹಾಕಿರ್ತಾರೆ ಅಷ್ಟೇ. ಧ್ವನಿ ಎತ್ತೋದಿಲ್ಲ, ಬೇದಿಗಿಳಿಯೋದಿಲ್ಲ, ಅದಕ್ಕೆ ನಿಂತ್ಕೊಳ್ಳೋದಿಲ್ಲ, ಏನೋ ಪಟ್ಟುಭದ್ರ ಇಲ್ಲ. ಸೊ ನಮ್ಮ ಸಿನಿಮಾ ಏನು ಹೇಳಕ್ಕೆ ಹೊರಡುತ್ತೆ ಅಂದರೆ, ಇವಾಗ ನೋಡಿ, ಪ್ರೊಫೆಸರ್ ನಂಜುಂಡಸ್ವಾಮಿ ಬಗ್ಗೆ ಗೊತ್ತಿಲ್ಲ ಇವ್ರಿಗೆ, ಪುಟ್ಟಣ್ಣವ್ರ ಬಗ್ಗೆ ಗೊತ್ತಿಲ್ಲ, ಹೌದು, ಕುವೆಂಪುರ ಬಗ್ಗೆ ಎಷ್ಟು ತಿಳ್ಕೊಂಡಿದಾರ ಗೊತ್ತಿಲ್ಲ. ಕುವೆಂಪುರ ಬಗ್ಗೆ ತಿಳ್ಕೊಳ್ಳೋದಂದ್ರೆ ಒಂದು ಪಾಠ ಓದೋದಲ್ಲ ಸರ್, ಕುವೆಂಪುನೇ ಒಂದು ಯೂನಿವರ್ಸಿಟಿ. ಹೌದು, ಅವ್ರನ್ನ ತಿಳ್ಕೊಂಡಷ್ಟು ತುಂಬ. ನಾನು ಬೆಂಗಳೂರು ನಾಟಕಗಳು ಮಾಡೋಕ್ಕೆ ಮಾಡಿದಾಗ ಓದೋಕ್ಕೆ ಶುರು ಮಾಡಿದ್ದು. ಎಂತೆಂಥ ಕಾದಂಬರಿಗಳು, ಎಂತೆಂಥ ಕಥೆಗಳು, ಆಮೇಲೆ ನೇಚರ್ಗೆ ಆಪ್ಟಿರ್ತಕ್ಕಂಥ ಕಥೆಗಳು. ಅವ್ರು ಬದುಕಿದ್ದ ವಾತಾವರಣದಲ್ಲಿ ಬರೀತಾರೆ ಅವರು. ಒಂದು ಹಾರೋ ಓತಿಕತೆ ಬಗ್ಗೆ ಬರೀತಾರೆ, ಒಂದು ಪುಸ್ತಕ ಬರೀತಾರೆ ಅಂದರೆ, ಒಂದು ಹಾರೋ ಓತಿಕತೆ ಪುಸ್ತಕ ಬರೀತಾರೆ, ಅವ್ರು ಎಷ್ಟು ಮಟ್ಟಿಗೆ ಓದಿಕೊಂಡಿರ್ಬೋದು. ಅಂದ್ರೆ ಅವ್ರನ್ನ ನಾವು ಓದ್ಕೊಳ್ಳಿಲ್ಲ ಅಂದರೆ, ಆ ಸಾಹಿತ್ಯ ಓದ್ಕೊಳ್ಳಿಲ್ಲ ಅಂದರೆ ನಮ್ಗೆ ಆರ್ಟ್ಗೆ ತುಂಬ ದೂರ ಆಗ್ಬಿಡ್ತೀವಿ, ನಾವು ಕಲ್ಚರ್ಗೆ ತುಂಬ ದೂರ ಆಗ್ಬಿಡ್ತೀವಿ. ಫಿಸಿಕಲ್ ಅಂದರೆ ಮೊನೋಟನಸ್ ಆಗಿಬಿಡ್ತೀವಿ, ನಾವು ರೋಬೋಟಿಕ್ ಆಗಿಬಿಡ್ತೀವಿ, ಭಾವನೆಗಳಿರೋದಿಲ್ಲ. ಆಮೇಲೆ ಖಂಡಿತ ಆ ಜನ್ರೇಷನ್ಗೆ ಭಾವನೆಗಳು ತುಂಬ ಕಡಿಮೆ ಇದೆ. ನೀವು ಪಕ್ಕದ ಮನೆ ಇರೋ ಆಂಟಿ ಬಗ್ಗೆ ಗೊತ್ತಿರಲ್ಲ, ಅಂಕಲ್ ಬಗ್ಗೆ ಗೊತ್ತಿರಲ್ಲ, ಆದರೆ ಎಲ್ಲೋ ಕೂತಿರ್ತಕ್ಕಂಥ, ಎಲ್ಲೋ ದೇಶದಲ್ಲಿ ಹೋಗಿರ್ತಕ್ಕಂಥ ಒಬ್ಬ ಮ್ಯೂಚುವಲ್ ಫ್ರೆಂಡ್ ಇವ್ರಿಗೆ ಗೊತ್ತಿರ್ತಾರೆ. ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಸ್ನ್ಯಾಪ್ಚಾಟಲ್ಲಿ ಅವ್ನು ತಳ ಬಿಡೋ ಗೊತ್ತಿರಲ್ಲ. ಹುಟ್ಟಿ ಬೆಳೆದ ಅಕ್ಕಪಕ್ಕ ಇದ್ದು ಜೊತೆಗೆ 15-20 ವರ್ಷ ಬೆಳೆದಿರ್ತಾರೆ. ಅವ್ರ ಬಗ್ಗೆ ಒಂದು ನಯಾ ಪೈಸಾ ನಾಲೆಡ್ಜ್ ಇರೋದಿಲ್ಲ ಇವರಿಗೆ. ಅಂದರೆ ನಮಗೆ ಸಂಬಂಧದ ವ್ಯಾಲ್ಯೂಗಳು ಕಳ್ಕೊಂಡ್ಬಿಟ್ಟಿದ್ದೀವಿ ನಾವು. ಅದಕ್ಕೆಲ್ಲ ಏನು ಮಾಡ್ಬೇಕು ನಾವು? ನನಗೆ ಒಂದು ಇಂಟರ್ವ್ಯೂ ಮಾಡ್ತಾ ಇದೆ ನಮ್ಮ ನಿರ್ದೇಶಕರು ದುನಿಯಾ ಸೂರ್ಯ ಅವ್ರದ್ದು. ಇದೇ ಥರ ಮಾತುಕತೆ ಮಾಡ್ಬೇಕಾದ್ರೆ ಒಂದೇ ಪ್ರಜ್ಞೆ ಇಲ್ಲ ಅಂದರೆ, ನಮ್ಮನ್ನು ನಾವು ಮರ್ತಿದ್ದೀವಿ, ಸೆನ್ಸ್ಲೆಸ್ ಆಗ್ಬಿಟ್ಟಿದ್ದೀವಿ, ಪ್ರಜ್ಞೆ ಇಲ್ಲ ನಮಗೆ. ನಾವು ಎಲ್ಲಿದ್ದೀವಿ, ಏನು ಮಾಡ್ತಾ ಇದ್ದೀವಿ ಅನ್ನೋ ಪ್ರಜ್ಞೆ ಇಲ್ಲ, ಎಲ್ಲ ಸುಲಭ ಆಗೋಗಿದೆ. ಇಲ್ಲ, ನಾವು ಅದಕ್ಕೆ ಏನು ಮಾಡ್ಬೇಕಂದ್ರೆ, ಅಟ್ಲೀಸ್ಟ್ ಮದರ್ಹುಡ್, ಬ್ರದರ್ಹುಡ್ ಅನ್ನೋ ಆ ಹುಡ್ನೆಸ್ ಇದೆಯಲ್ಲ, ಅದನ್ನು ಅರ್ಥ ಮಾಡ್ಕೋಬೇಕು ಸರ್ ನಾವು. ಈ ಕಸಿನ್ ಬ್ರದರ್ಸ್ ಅಂದ್ರೆ ಜಸ್ಟ್ ಅಷ್ಟಾಗಿದೆ. ನಮಗೆ ಅಣ್ಣ ತಮ್ಮಂದ್ರೆ ಅಂದರೆ ಅದು ಬೇರೆನೇ ಬಾಂಧವ್ಯ ತುಂಬ. ಅಗೇನ್ ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ನಾವು ವಿ ಆರ್ 90s ಕಿಡ್ಸ್ ಸರ್. ದ ಹೋಲ್ ವರ್ಲ್ಡ್ ಬ್ಯಾಲೆನ್ಸ್ ಮಾಡ್ತಾ ಇದ್ದೀವಿ ನಾವು, ನಮ್ಮ ಜನ್ರೇಷನ್. ಯಾಕೆ ಗೊತ್ತಾ, ಈ ಸ್ಲೋ 80s 70s ತುಂಬ ಸ್ಪೀಡ್ ಇರೋ 20s ಆ ಜನ್ರೇಷನ್ನು ಹಿಂಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ದೀವಿ ನಾವು. ಇದನ್ನು ತಗೋತಾ ಇದ್ದೀವಿ, ಅದಕ್ಕೆ ಪೂರಕವಾಗಿ ಬದುಕ್ತಾ ಇದ್ದೀವಿ, ಈ ಸ್ಪೀಡ್ಗೂ ಮ್ಯಾಚ್ ಮಾಡ್ಕೊಂಡು ಬದುಕ್ತಾ ಇದ್ದೀವಿ ನಾವು. ಹೌದು, ಈ ಜನ್ರೇಷನ್ ಮುಗೀತು ಅಂದರೆ ತುಂಬ ಡೇಂಜರ್ ಝೋನ್. ಅಂದರೆ ನೆಕ್ಸ್ಟ್ 20-30 ಅಂದರೆ 20-30 ಹುಟ್ಟೋ ಮಕ್ಕಳಿಗೆ, ಅವರಿಗೆ ಈ ಏನೋ ರಿಲೇಷನ್ಶಿಪ್ ಬಿಡಿ, ಸ್ವಂತ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳೋ ಇದಿಲ್ಲ. ಅಂದರೆ ಅವ್ರ ಜೊತೆ ಎಮೋಷನ್ಲೆಸ್ ಆಗ್ಬಿಡುತ್ತೆ. ಖಂಡಿತ ಈಗಲೇ ವ್ಯಾಲ್ಯೂಸ್ ಇಲ್ಲ, ಫೀಲಿಂಗ್ಸ್ ಇಲ್ಲ. ಈಗ ಅದನ್ನೇ ನಾನು ಹೇಳಿದ್ದು, ಅಂದರೆ ಮೆಟೀರಿಯಲಿಸ್ಟಿಕ್ ಯಾವಾಗ ನಾವು ತುಂಬ ಹತ್ರ ಆದ್ವೋ ಎಮೋಷನ್ಸ್ ಹೊಟ್ಟೋಗಿದೆ. ನಿಮಗೆ 1-2 ಪದದಲ್ಲಿ ಸಿಕ್ಕಂಥ ಭಾವನೆಗಳು ಈಗ ನೀನು 1 ಗಂಟೆ ಮಾತಾಡಿದ್ರು ಸಿಗಲ್ಲ, ವಿಡಿಯೋ ಚಾಟ್ ಮಾಡಿದ್ರು ಸಿಗಲ್ಲ. ಹಾಗೆಲ್ಲ ನೀವು ಹೇಳಿದ್ರಿ, ನೀವು ಲೆಟರ್ ಬರೀತೀರಿ, ಆಮೇಲೆ ನಿಮಗೆ ಯಾವುದು ಬೇಗ ಸಿಗಬಾರ್ದು. ಇಲ್ಲ, ಅದಕ್ಕೆ ನೀವು ಪಡ್ಕೋಬೇಕು ಸರ್. ನೀವು ಅದನ್ನ ಯಾರು ಕೊಟ್ಬಿಡೋದಲ್ಲ, ನೀವು ಪಡ್ಕೊಳ್ಳೋದಕ್ಕೆ ಪೂರ್ವಕವಾಗಿ ಏನು ಕೆಲಸ ಮಾಡಬೇಕು, ಖಂಡಿತ ಮಾಡಬೇಕು. ಇವಾಗ ನಾನು ಈ ಸಿನಿಮಾಗೆ ಹೀರೋ ಆಗಿ ಬರೋದಕ್ಕೂ ನನಗೆ 10 ವರ್ಷದ ಜರ್ನಿ ಇದೆ ನನಗೆ. ನಾನು ಸಡನ್ ಆಗಿ ಒಂದು ದಿನಕ್ಕೆ ಒಂದು ಫೋನ್ಗೆ ನಾನು ಹೀರೋ ಆದವನಲ್ಲ, ಅಥವಾ ಒಂದು ನಾಟಕಕ್ಕೆ ಹೀರೋ ಆದವನಲ್ಲ, ಒಂದು ಸಿನಿಮಾಗೆ ಹೀರೋ ಆದವನಲ್ಲ, ಒಂದು ಕಾಲ್ಗೆ ಅಥವಾ ಒಂದು ಸ್ಟೇಜ್ ಪರ್ಫಾರ್ಮೆನ್ಸ್ ಹೀರೋ ಆದವನಲ್ಲ. ಆ ಸ್ಟೇಜ್ ಪರ್ಫಾರ್ಮೆನ್ಸ್ ಮಾಡೋದ್ರ ಹಿಂದಿನ 10 ವರ್ಷ ನಾನು ಏನು ಕೆಲಸ ಮಾಡಿದ್ದೀನಿ ರಂಗಭೂಮಿಯಲ್ಲಿ, ಏನು ನೀವು ಹೇಳಿದಂಗೆ ರಂಗಭೂಮಿ ಕೃಷಿ ಮಾಡಿದ್ದೀನಿ ಅಂತ ತುಂಬ ಒಳ್ಳೆ ಮಾತು ಹೇಳಿದ್ರಿ. ಏನು ಕೃಷಿ ಮಾಡಿದ್ದೀನೋ ಅದರ ಅಷ್ಟು ಶ್ರಮದ ಫಲ ಇವತ್ತು ಧೀರ ಭಗತ್ರಾಗಿ ನಾನೊಬ್ಬ ನಾಯಕ ನಟನಾಗಿ, ಆ ಕತೆಗೆ ನಾಯಕ ನಟನಾಗಿ ಮಾಡ್ತಾ ಇರೋದು. ನಾವು ಹೇಳ್ತೀವಿ, ನನಗೆ ಇವತ್ತು ರಾಗಿ ಬಿತ್ತಿದ್ದೀವಿ ಅಂದರೆ 4 ತಿಂಗಳು ಬೇಕು. ನಾವು ಬಿತ್ತಿದ ತಕ್ಷಣ ಬರೋದಿಲ್ಲ, ಅದಕ್ಕೆ ಕಳೆ ಹಾಕಬೇಕು, ಗೊಬ್ಬರ ಹಾಕಬೇಕು, ನೀರು ಬಿಡಬೇಕು, ಜೋಪಾನ ಮಾಡಬೇಕು, ಕಳ್ಳೆಗಳು ಹಾಕಬೇಕು, ಇನ್ನೊಬ್ರು ಬಡದೇ ಇರೋ ಥರ ನೋಡ್ಕೋಬೇಕು. ಇಷ್ಟೆಲ್ಲ ಇದೆ ಸರ್. ಸುಮ್ಮನೆ ಬರುವಂಥದ್ದಲ್ಲ ಇದು. ಸುಮ್ಮನೆ ಹಿಂಗೆ ಹಾಕಿದ ತಕ್ಷಣ ಹಿಂಗೆ ಆಗುವಂಥದ್ದಲ್ಲ. ಸ್ವಿಚ್ ಹಾಕಿದ್ರೆ ಕರೆಂಟ್ ಆಫ್ ಆಗುತ್ತೆ, ಆನ್ ಆಗುತ್ತೆ. ಜನಕ್ಕೆ ಈ ಪ್ರೋಸೆಸ್ ಮಾತ್ರ ಗೊತ್ತು. ಅದ್ರ ಪವರ್ ಎಲ್ಲಿಂದ ಬರುತ್ತೆ,
ಅಲ್ಲಿ ಯಾವುದೋ ಒಂದು ಶಿವನ ಸಮುದ್ರದಲ್ಲಿ ಪವರ್ ಪ್ಲಾಂಟ್ ಇದೆ, ಅಲ್ಲೂ ಆ ನೀರು ತಿರುಗುತ್ತೆ, ಆ ನೀರು ತಿರುಗಿದ ಪವರ್ ಜನ್ರೇಟ್ ಆಗುತ್ತೆ, ಆ ಜನ್ರೇಟ್ ಆಗಿರೋದು ನೆಕ್ಸ್ಟ್ ಸರ್ಕ್ಯುಲೇಟ್ ಆಗುತ್ತೆ. ಆ ಪ್ರೋಸೆಸ್ ನಾವು ಮಾಡಲಿಲ್ಲ ಅಂದರೆ ಇಲ್ಲಿ ನಾವು ಬಲ್ಪ್ ಆಗಲ್ಲ. ಹೌದು, ನಾವು ಬೆಳಕಾಗಬೇಕಂದ್ರೆ ಬೆವರು ಸುರಿಸ್ಬೇಕು, ವರ್ಕ್ ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು. ಆಮೇಲೆ ಒಂದು ದಾರಿ ಸಿಗುತ್ತೆ. ಆ ದಾರಿ ಸಿಕ್ಕಿರೋ ದಾರಿನೂ ಬಳಸ್ಕೋಬೇಕು ನೀಟಾಗಿ. ಹೌದು, ಅವಕಾಶ ಸಿಗುತ್ತೆ, ಎಲ್ರಿಗೂ ಸಿಗಲ್ಲ ಸರ್, ಖಂಡಿತ ಎಲ್ರಿಗೂ ಅವಕಾಶ ಸಿಗಲ್ಲ. ಬಟ್ ಸಿಕ್ಕಿರೋ ಅವಕಾಶ ಚಿಕ್ಕದು ದೊಡ್ಡದು ಅದ್ಭುತವಾಗಿ ಮಾಡಿ, ಅದ್ಭುತವಾಗಿ ಅದನ್ನು, ನಾನಂತೂ ಸುಳ್ಳು ಹೇಳ್ತಿಲ್ಲ, ಈ ಸಿನಿಮಾನ ಹಿಂಗೆ ತೊಗೊಂಡಿದ್ದೀನಿ, ಈ ಅವಕಾಶನ ಹಿಂಗೆ ಇಟ್ಕೊಂಡ್ಬಿಟ್ಟಿದ್ದೀನಿ ಸರ್. ಲಿಟ್ರಲಿ ನಾನು ತೋಳಿಗೆ ಇಟ್ಕೊಂಡಿದ್ದೀನಿ. ನಾನು ಇದನ್ನು ಯಾವಾಗ ಬಿಡ್ತಾ ಇದ್ದೀನಿ, December 6 ಬಿಡ್ತಾ ಇದ್ದೀನಿ. ಅಲ್ಲಿವರೆಗೂ ನಾನು ಇದು ತುಂಬ ಜೋಪಾನಾಗಿ ಮಾಡ್ಕೊಂಡ್ಬಂದಿದ್ದೀನಿ. ನೀಟಾಗಿ ಪರ್ಫಾರ್ಮ್ ಮಾಡಿಕೊಂಡು ಸಿನಿಮಾದಲ್ಲಿ ಕೆಲಸ ಮಾಡಿ ತುಂಬ ಒಳ್ಳೆ ಕಂಟೆಂಟ್ನ ಜನರಿಗೆ ಕಮರ್ಷಿಯಲೈಸ್ ಮೂಲಕ ಒಳ್ಳೆ 4 ಸಾಂಗು, 4 ಅದ್ಭುತವಾದ ಫೈಟ್ಗಳು, ಇದಕ್ಕಿಂತ ಹೆಚ್ಚಿದಾಗಿ ಒಂದು ಒಳ್ಳೆ ಕಂಟೆಂಟ್. ನಾನು ಹೇಳಿದಾಗಲೂ 2000 ಇಸ್ವಿಗೆ ಹುಟ್ಟಿರೋ ಅವರಿಗೆ ಅಂತಲ್ಲ, ಸುಮಾರು ಜನಕ್ಕೆ ಈ ಹೋರಾಟಗಳಂದರೆ ತುಂಬ ನಾವು ನೆಗ್ಲಿಜೆನ್ಸ್ ಮಾಡ್ತೀವಿ. ಓಲಾಟಗಾರರು ಅಂತಲೂ ಬರೀತಾರೆ, ಬಟ್ ಅವ್ರ ಬಗ್ಗದಿಲ್ಲ. ಹೋರಾಟ ಬಂದಾಗ ಅವರೇ ಮುಂದೆ ಇರ್ತಾರೆ, ಹೋರಾಟ ಮಾಡೋರು. ಸೊ ಅಂಥ ಒಂದು ಕಥೆನ ನಾವು ಹೇಳೋಕ್ಕೆ ಬಂದಿದ್ದೀವಿ ನಿಮಗೆ. ಅದೇ ಹೇಳ್ತೀನಿ ನಾನು, ಒಂದು ಸೀನು ನಾನು ಮೊನ್ನೆ ಹೇಳ್ತಾ ಇದ್ದೆ, ನಾನು ಮಾತಿನ ಮೇಲೆ ಯಾವಾಗಲೂ ನಿಲ್ತೀನಿ, ಎಸ್ಪೆಷಲಿ ಈ ಮಾತಿನ ಮೇಲೆ. ನಮ್ಮ ಸಿನಿಮಾ ಸಂವಿಧಾನ ಎಲ್ಲಿ ತನಕ ಇರುತ್ತೋ, ದೌರ್ಜನ್ಯಗಳು ಎಲ್ಲಿ ತನಕ ಇರುತ್ತೋ, ಅನ್ಯಾಯ ಎಲ್ಲಿ ತನಕ ಇರುತ್ತೋ ಅಲ್ಲಿವರೆಗೂ ನಮ್ಮ ಸಿನಿಮಾ ಪ್ರಸ್ತುತ ಸರ್. ಅಲ್ಲಿ ತನಕ ವಾಸ್ತವದಲ್ಲೇ ಇರುತ್ತೆ ನಮ್ಮ ಸಿನಿಮಾ. ಔಟ್ಡೇಟೆಡ್ ಆಗುವಂಥ ಕಥೆನೇ ಅಲ್ಲ ನಮ್ಮ ಸಿನಿಮಾ. ಹೌದು, ಯಾಕಂದರೆ ಅದು ಅದು ಈಗಿನ ಜನ್ರೇಷನ್ಗೆ ಟಚ್ ಕೊಟ್ಟಿದ್ದೀವಿ. ಅಲ್ಲ, ಕಾನೂನು ಅನ್ನೋದು ಸಾರ್ವಕಾಲಿಕ ಅದೇ ಅಲ್ಲ, ಸಂವಿಧಾನ ಅನ್ನೋದು ಅಷ್ಟೇ ಅಲ್ವಾ. ಸಂವಿಧಾನ ಈ ಏನು ಕೆಲವು ವರ್ಷಗಳಿಗೆ ಅಂತ ಮಾಡಿರೋದಲ್ಲ, ಅದು ಭವಿಷ್ಯ ಅದು 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 ಈ ಭೂಮಿ, ಈ ದೇಶ, ನಮ್ಮ ಬದುಕು ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಅದು ಇರುತ್ತೆ. ಅಲ್ಲಿವರೆಗೂ ನಮ್ಮ ಸಿನಿಮಾನೂ ಇರುತ್ತೆ. ಅಂದರೆ ಸಿನಿಮಾ ಇರುತ್ತೆ, ಈಗ ಮಾಡ್ದಿರಲ್ಲ ಸಿನಿಮಾ ಇರುತ್ತೆ, ಬಟ್ ನಿನಗೆ ಕ್ವಶನ್ ಮಾಡುತ್ತೆ ಅಂದರೆ ನಮ್ಮ ಸಿನಿಮಾ ಅಲ್ಲಿವರೆಗೂ ಕ್ವಶನ್ ಮಾಡುತ್ತೆ ಖಂಡಿತ. ಸೊ ಆ ನಿಟ್ಟಿನಲ್ಲಿ ಒಂದು ಒಳ್ಳೆ ಸಿನಿಮಾ ಕಂಟೆಂಟನ್ನು ಕಮರ್ಷಿಯಲೈಸ್ ಮಾಡಿ ಅದ್ಭುತವಾಗಿ ಅಂತೂ ಕೊಟ್ಟಿದ್ದೀವಿ. ಎಂಟೈರ್ ಸಿನಿಮಾ 2 ಗಂಟೆ 13-15 ನಿಮಿಷ ಇರ್ಬೋದು. ಈ ಬ್ರೇಕ್ ಎಲ್ಲ ಎಲ್ಲೂ ಬೋರ್ ಆಗಲ್ಲ ಸರ್. ಆಮೇಲೆ ಕೆಲವೊಂದು ಸೀನ್ಗಳು ಸೀನ್ ವೈಸ್ ನಿಮಗೆ ನಿಮ್ಮ ಲೈಫಲ್ಲಿ ನಡೆದಿರ್ತಕ್ಕಂಥ ಘಟನೆಗೆ ಟಚ್ ಮಾಡ್ತಾ ಹೋಗುತ್ತೆ. ಅದು ಅಂದರೆ ಅದು ನಿಮಗೆ ನೆನಪಿಸ್ತಾ ಹೋಗುತ್ತೆ. ಆ ಥರದ ಸೀನ್ಗಳಿದೆ. ಅದೇ ಹೋರಾಟ ಅಂತ ಬಂದಾಗ ಜನರು ಹೋರಾಟ ಮಾಡ್ತಾ ಅಂದರೆ ಅದೇ ಪ್ರೊಫೆಸರ್ ನಂಜನ್ ಸ್ವಾಮಿ ಕಾಣಿಸ್ಕೊತಾರೆ, ಕುವೆಂಪು ಕಾಣಿಸ್ಕೊತಾರೆ. ಒಳ್ಳೆ ಮಂತ್ರಮಾಂಗಲ್ಯ ಸಿನಿಮಾದಲ್ಲಿ ಮಾಡಿದ್ದೀವಿ. ಯಾಕೆ ಅಂದರೆ ಅವನ ಆಶಯನೇ ಹಂಗೆ, ಅವನು ಆಡಂಬರ ಬದುಕೋದಿಲ್ಲ. ಕುವೆಂಪು ತಂದಿರೋದೇ ಆಡಂಬರದ ಮದುವೆ ಮಾಡಿ ಒಬ್ಬ ಬಡ ಹೆಣ್ಣು ಮಗಳ ತಂದೆಗೆ ಜವಾಬ್ದಾರಿ ಹೊರಿಸೋದು, ಅವ್ನು ಸಾಲ ಸೂಲ ಮಾಡಿ 6 ಲಕ್ಷ 20 ಲಕ್ಷ ಸಾಲ ಮಾಡಿ ಸುಮಾರು ಜನ ಸತ್ತೋಗ್ಬಿಟ್ಟಿದ್ದಾರೆ, ಸಾಲ ತೀರ್ಸೋಕ್ಕಾಗದೆ. ಮದುವೆ ಸಾಲ ಮಾಡಿ ತೀರ್ಸೋಕ್ಕಾಗದೆ. ನಿಜ. ಅದೊಂದೇ ಕಾರಣಕ್ಕೆ ಸರ್, ಅದೊಂದೇ ಕಾರಣಕ್ಕೆ ಅವರು ಸರಳ ಮದುವೆ ಅಂತ ತಗೊಂಬಂದರು ಕುವೆಂಪು ಅವರು, ಮಂತ್ರಮಾಂಗಲ್ಯ ಅಂತ. ಅವರು ಅದರಲ್ಲಿ ಏನು ಹೇಳ್ತಾರೆ ಅಂದರೆ, ಇಂತಿಷ್ಟು ಜನ ಮಾತ್ರ ಇರಬೇಕು, ಅಲ್ಲಿ ಬೀಗರು ಊಟ ಇರೋಂಗಿಲ್ಲ, ಮದುವೆ ಊಟ ಇರೋಂಗಿಲ್ಲ, ಯಾವುದೊಂದು ಪಲಾವ್ ಚಿತ್ರಾನ್ನ ಮಾಡ್ತಾರೆ, ತಿನ್ನಬೇಕು. ಯಾರೋ ಒಂದು ಅದನ್ನು ಅವ್ರು ಬರ್ದಿರ್ತಕ್ಕಂಥ ಒಂದು ಇದನ್ನು ಓದ್ತಾರೆ, ಇವರು ಓದ್ತಾರೆ, ಅವ್ರಿಗೆ ಇಷ್ಟ ಬಂದರೆ ತಾಳಿ ಕೊಟ್ಕೋತಾರೆ, ಇಲ್ಲ ಹೂವಿನ ಹಾರ ಮಾಡ್ಕೋತಾರೆ. ಇದ್ರ ಜೊತೆಗೆ ಒಂದು ರಿಜಿಸ್ಟ್ರೇಷನ್, ಇಷ್ಟೇ ಸರ್ ಮದುವೆ. ಒಂದು 6 ಲಕ್ಷ ಉಳ್ಕೊಳ್ಳುತ್ತೆ ಅಂದರೆ ಅದು ಖಂಡಿತ ಭವಿಷ್ಯಕ್ಕೆ ಏನಕ್ಕೋ ಒಂದು ಆಗುತ್ತೆ. ಇರುತ್ತೆ ಕೆಲವು ತುಂಬ ಇದ್ದವ್ರಿಗೆ ಅದು ಆಸೆ ಇರುತ್ತೆ, ನನ್ನ ಮಗನ ಮದುವೆ ಹಿಂಗೆ ಮಾಡಬೇಕು ಅಂತ. ಬಟ್ ನನಗೂ ತುಂಬ ಆಸೆ ಇದೆ. ಅದು ನಮ್ಮ ತಂದೆಗೆ ಹೇಳಿದ್ದೀನಿ ನಾನು, ಆದರೆ ಮಂತ್ರಮಾಂಗಲ್ಯ ಆಗ್ತೀನಪ್ಪ ಅಂತ. ಅಂದರೆ ಬಟ್ ನಮ್ಮಮ್ಮನಿಗೆ ಅದ್ರ ಬಗ್ಗೆ ಅರಿವಿಲ್ಲ. ಅಂದರೆ ಅದನ್ನು ನಾನು ತಿಳಿಸಿ ಹೇಳಬೇಕಾಗತ್ತೆ, ಹಿಂಗೆ ಅಂತ. ಅವ್ರಿಗೆ ಅಂದರೆ 4 ಜನ ಏನು ಅನ್ಕೋತಾರೆ. ನಮ್ಮದು ಅದೇ ಸರ್, ನಮ್ಮ ಫ್ರೆಂಡಿಗೆ ಮದುವೆ ಮಾಡ್ಬಿಟ್ಟು ಬಂದಿದ್ದೀವಿ ಮಂತ್ರಮಾಂಗಲ್ಯ. ನಾವು ಮಂತ್ರಮಾಂಗಲ್ಯ ಆಗಬೇಕು ಅಂದ್ರೆ ಅದು ಕೆಲವೊಂದು ಅದೇ ಏನೋ ಅವ್ರ ಆಸೆಗಳು, ಆಡಂಬರಗಳು, ಅದನ್ನು ತೋರಿಸ್ಕೋಬೇಕು ಅನ್ನೋ ಇದು ಅವ್ರಿಗಿರುತ್ತೆ. ನಮ್ಮ ಆಶಯಗಳು ಆದರ್ಶಗಳು ನಮ್ಗೆ ಇರುತ್ತೆ. ಬಟ್ ಏನ್ ಮಾಡೋದು, ಕೆಲವೊಂದ್ಸಲ ನಂಗೆ ಗೊತ್ತಿಲ್ಲ, 50-50 ಇದ್ದೀನಿ. ಬಟ್ ಆಸೆ ಅಂತ ಏನಂದ್ರೆ ಈ ಒಂದು ಕಾರ್ಯಕ್ರಮ ಅಥವಾ ಏನು ಮಂತ್ರಮಾಂಗಲ್ಯ ಇದೆ, ಅದು ಹೆಚ್ಚೆಚ್ಚು ಪ್ರಚಾರ ಆದಷ್ಟು ನೀವು ಅವಾಗಲೇ ಹೇಳ್ದಂಗೆ ಆ ಥರದ ಒಂದು ಕುಟುಂಬಗಳಿಗೆ, ಆ ಥರದೊಂದು ಸ್ಥಿತಿಯಲ್ಲಿ ಇರೋಂಥವ್ರಿಗೆ ಭಾಳ ದೊಡ್ಡ ಹೆಲ್ಪ್ ಆಗುತ್ತೆ. ಅದು ಆ್ಯಕ್ಚುಲಿ ಎಲ್ಲರೂ ಅದೇ ಆಗಬೇಕು ಅನ್ನೋದೇ ಇದು. ಯಾಕೆಂದರೆ ನೀವು ಹೇಳ್ದಂಗೆ ಅದು ಅವ್ರವ್ರ ಸ್ಥಿತಿಗೆ ತಕ್ಕಂತೆ ಸಾಲ, ಅವ್ರವ್ರ ಸ್ಥಿತಿಗೆ ತಕ್ಕಂತೆ ಏನೋ ವ್ಯವಹಾರ ಇರುತ್ತೆ. ಸೊ ಅದು ಎಲ್ಲರಿಗೂ ಅವ್ರವ್ರದೇ ಆದಂಥ ಹೊರೆ ಇರುತ್ತೆ. ಬಟ್ ನಾನು ಇದನ್ನ ಎಲ್ಲರಿಗೂ ಅಪ್ಲೈ ಮಾಡೋದಿಲ್ಲ. ಈಗ ತುಂಬ ದುಡ್ಡು ಇರೋವಂಥವ್ರು ಅದನ್ನ ಏನೋ ಇಲ್ಲ ಅಂದ್ರೆ ಅಲ್ಲಲ್ಲ, ನಾನು ಹೇಳೋದು ಅದೊಂದು ಉದ್ಯೋಗ, ಮತ್ತೆ ಅದೊಂದು ವ್ಯಾಪಾರ, ಅದನ್ನ ಹೇಳಕ್ ಬಂದ ಆಗ್ಬೇಕಲ್ಲ. ಆ ಥರದೊಂದು ಮದುವೆ ಆಗ್ಲಿಲ್ಲ ಅಂದ್ರೆ ಅಡುಗೆ ಬಟ್ಟೊಂದು ಕೆಲಸ ಇರಲ್ಲ,
ಒರ್ಸೋರಿಗೆ ಕೆಲಸ ಇರೋದಿಲ್ಲ, ಡೆಕೋರೇಷನ್ Decoration ಕೆಲಸ ಕೆಲ್ಸ ಇರಲ್ಲ, ಇರೋದಿಲ್ಲ. ವಿಡಿಯೋಗ್ರಾಫರ್ ಕೆಲಸ ಇರಲ್ಲ. ಪೆಂಡಲ್ ಹಾಕೋರ್ ಕೆಲಸ ಇರೋದಿಲ್ಲ. ಕೆಲವು ಹಿಂಗೂ ಯೋಚನೆ ಮಾಡಬೇಕು, ನಾವು ಅವ್ರ ಹೊಟ್ಟೆ ಹೊಡಿತಿದ್ದೀವ. ಬಟ್ ಇದನ್ನ ಯಾವಾಗ ಆಗ್ಬೇಕಂದ್ರೆ ಯಾರಿಗೆ ಸಾಧ್ಯತೆ ಆಗಲ್ವೋ ಅಂಥವ್ರು ದಯವಿಟ್ಟು ಅಂದರೆ ಆಡಂಬರ ಆಗದೆ ಸರಳವಾಗಿ ಮಂತ್ರಮಾಂಗಲ್ಯ ಆಗಿ. ನಿಮಗೆ ಆ ಜನ್ರೇಟ್ ಆಗುವಂಥವ್ರು, ನಿಮಗೆ ಅದನ್ನು ಬ್ಯಾಕಪ್ ಇದ್ದವರು ಖಂಡಿತ ಒಳ್ಳೆ ಮದುವೆನೇ ಆಗಿ ಅದ್ದೂರಿಯಾಗಿ ಆಗಿ, ನಿಮಗೆ ನಿಮ್ಮ ಮನಸ್ಥಿತಿಗೆ ಬಿಟ್ಟಿರೋದು. ಬಟ್ ಇನ್ನೂ ಆಗದೆ ಇರೋಂಥ ಹೇಳೋದು ಎಷ್ಟು, ಈ ಥರನೂ ಒಂದು ಆಪ್ಷನ್ ಇದೆ, ಅದನ್ನು ಬಳಸ್ಕೊಳ್ಳಿ. ತಲೆ ಮೇಲೆ ಚಪ್ಪರಿ ಕಲ್ಲ ಹೇಳ್ಕೊಳ್ಳದೆ ಇರೋ ಥರ ಮದುವೆ ಆಗಿ ಅಂತ ಹೇಳ್ತೀವಿ ಸರ್. ಹಂಗಾಗಿ ಆ ಒಂದು ಪೋರ್ಷನ್ ನಾವು ಸಿನಿಮಾದಲ್ಲಿ ಹೀರೋ ಹೀರೋಯಿನ್ ಮದುವೆ ಆಗ್ತಾರೆ ಮಂತ್ರಮಾಂಗಲ್ಯ, ಅದೊಂದು ತುಂಬ ಖುಷಿ ಕೊಟ್ಟಿರೋ ಸಂಗತಿ ನನ್ನ ಸಿನಿಮಾದಲ್ಲಿ. ತುಂಬ ಸರ್ಪ್ರೈಸಸ್ಗಳಿದ್ದಾವೆ ಸಿನಿಮಾದಲ್ಲಿ. ಖಂಡಿತ 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 ಸರ್. ಆಮೇಲೆ ಒಂದು ಸಾಂಗ್ ಇದೆ ಸರ್, ಈಗ 2 ಸಾಂಗ್ ಕೇಳಿದ್ದೀರಿ ನೀವು. ಏನು ಕರ್ಮ ಅಂತ ಒಂದು ಒಳ್ಳೆ ಲವ್ ಸಾಂಗ್, ಆಕಾಶದ ನಿಲ್ಲಿ ಎದ್ದು ಅಂತ ಒಂದು ಒಳ್ಳೆ ಫೋರ್ಸ್ ಹೋರಾಟದ ಸಾಂಗ್. ಇನ್ನೊಂದು ಸಾಂಗ್ ಇದೆ, ಡೆತ್ ಸಾಂಗ್ ಇದೆ ಸಿನಿಮಾದಲ್ಲಿ. ಈ ಸಾವಿನ ಮನೇಲಿ ಆಡ್ತಾರಲ್ಲ ಆ ಥರದ ಸಿಂಗರ್ನ ಕರೆಸಿ ಆಡಿರೋದು. ಇದು ಸ್ವಲ್ಪ ಆ ಥರದ್ದೇ ಜಾನರ್. ಕೇಳ್ತಾ ಹೋದರೆ ನಿಮ್ಗೆ ಯಾರೋ ನಿಮ್ಮ ರಿಲೇಟಿವ್ಸ್ ಯಾರೋ ತೀರ್ಕೊಂಡಿರೋರು ನೆನಪಾಗ್ತಾರೆ ನಿಮಗೆ ಅದು ಕನೆಕ್ಟ್ ಆಗುತ್ತೆ. ಥಿಯೇಟ್ರಲ್ಲಿ ನಿಮಗೆ ಸಡನ್ನಾಗಿ ಈ ಥರ ಸೈಲೆನ್ಸ್ ಆಗಿಬಿಡುತ್ತೆ, ಅದು ನೆನಪಾಗ್ತಾ ಹೋಗುತ್ತೆ. ಅಂದರೆ ತುಂಬ ಮನಸ್ಥಿತಿಗೆ, ತುಂಬ ಮನಸ್ಸುಗಳನ್ನ ಟಚ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಆ ಸಾಂಗ್ ಮೂಲಕ ನಾವು. ಅಗೇನ್ ಆಕಾಶದ ನೀಲಿ ಎದ್ದು ಸಾಂಗ್ ಕೂಡ ಸುಮಾರು ಹೋರಾಟಗಾರನ ನೆನಪಿಸುತ್ತೆ, ಅವರಿಗೆ ಅದು ಆ್ಯಂಥಮ್ ಥರ ಆಗುತ್ತೆ ಸಾಂಗು. ಆಮೇಲೆ ಲವ್ ಸಾಂಗು ಅಷ್ಟೇ, ಸಾಹಿತ್ಯ ತುಂಬ ಚೆನ್ನಾಗಿದೆ ಪುನಃ ಸರ್ ಮಾಡಿರೋದು. ತುಂಬ ಅಂದರೆ ಲೈಕ್ ಇತ್ತೀಚಿನ ಸಾಹಿತ್ಯ ಅಂತ ಅನ್ಸೋದು ನಿಮ್ಗೆ. ಕರೆಕ್ಟ್ ಆ ಕತೆಗೆ ಏನು ಆಪ್ಟಿದೆ ಅಂದರೆ 70s 80s ನಡೆಯೋ ಪೀರಿಯಾಡಿಕ್ ಸಿನಿಮಾಗೆ ಸೂಕ್ತವಾದ ಸಾಹಿತ್ಯ ಅದು. ಅವಾಗೆಲ್ಲ ಐ ಲವ್ ಯು ಇಲ್ಲ, ಐ ಲವ್ ಯು ಟೂ ಇಲ್ಲ, ಇಷ್ಟ ನನಗೆ ನೀನು ಇಷ್ಟ ಗುರು ಅಷ್ಟೇ, ಕಟ್ಕೋತೀಯ ಕಟ್ಕೋ, ನಾನು ನಿನಗೆ ಕಟ್ಕೋತೀನಿ, ಭಾಳ ಕೊಡ್ತೀನಿ, ಆಗಿನ ಮಾತುಗಳು, ನಾನು ನಿಂಗೆ ಭಾಳ ಕೊಡ್ತೀನಿ, ನಾನು ಲೈಫ್ ಕೊಡ್ತೀನಿ ಅನ್ನೋದು ತುಂಬ ದೊಡ್ಡ ಮಾತು ಸರ್. ಹೆಣ್ಣಾಗಲಿ ಗಂಡಾಗಲಿ ದಟ್ ಗಿವ್ ದೇರ್ ಲೈಫ್. ಆಗ ಈಗ ಅದಲ್ಲ, ಇವಾಗ ಐ ಲವ್ ಯು ಅಂತ ಬೆಳಿಗ್ಗೆ ಇರುತ್ತೆ, ಸಂಜೆ ಬ್ರೇಕಪ್ ಆಗಿರುತ್ತೆ. ಸೊ ಆ ಥರದ ಗಜಿಬಿಜಿ ಇಲ್ಲದೆ ತುಂಬ ಪ್ರಬುದ್ಧವಾಗಿ ಇರ್ತಕ್ಕಂಥ ಲವ್ ಸ್ಟೋರಿ ಇದೆ ಸಿನಿಮಾದಲ್ಲಿ. ತುಂಬ ಅಂದರೆ ಡಿಫ್ರೆಂಟ್ ಲವ್ ಸ್ಟೋರಿ ಇದೆ ಸಿನಿಮಾ. ಅದೊಂದು ಸರ್ಪ್ರೈಸ್ ನಿಮಗೆ, ಆ ಸಾಂಗ್ ಒಂದು ಸರ್ಪ್ರೈಸು. ಕೋರ್ಟ್ ಸೀನ್ ಸರ್, ನನ್ನ ಮಟ್ಟಿಗೆ ನನ್ನ ರಂಗಭೂಮಿ ಇತಿಹಾಸದಲ್ಲಿ ನನಗೆ ಅಭಿನಯದ ಪರಾಕಾಷ್ಠತೆ ತಲುಪಿದ್ದು ನಾನು ಅಂದರೆ ಅಲ್ಲಿ ತನಕ ನಾನು ಪೂರಕವಾಗಿ ಹೋಗಿರೋವಂಥ ನಾಟಕ ಮಲೆಗಳಲ್ಲಿ ಮದುಮಗಳು. ಸುಮಾರು ಜನ ಪರಕಾಯ ಪ್ರವೇಶ ಮಾಡಿದ್ದಾನೆ ಅಂತ ಬರ್ತಾರೆ, ನಾನು ಅದನ್ನು ನಂಬೋದಿಲ್ಲ. ಬಟ್ ನಮ್ಮ ತಂದೆ ಹೇಳ್ತಾರೆ ಪರಕಾಯ ಪ್ರವೇಶ ಮಾಡಬಾರ್ದಂತೆ, ನೀನು ಪರಕಾಯ ಪ್ರವೇಶ ಮಾಡಿಬಿಟ್ರೆ ನಿಂದು ಕಲಿಕೆ ನಿಂತು ಬಿಡುತ್ತೆ ಅಂತ, ನಿನ್ನ ಪ್ರೋಸೆಸ್ ನಿಂತು ಬಿಡುತ್ತೆ ಅಂತ. ಬಟ್ ನೀನು ಪ್ರತಿ ಸರ್ತಿ ಅದನ್ನು ಟಚ್ ಮಾಡೋಕ್ಕೆ ಪ್ರಯತ್ನ ಪಡಬೇಕು, ಮುಟ್ಟಿ ಬಂದ್ಬಿಡ್ಬೇಕಂತೆ ಆ ಪರಕಾಯ ಪ್ರವೇಶ ಅನ್ನೋ ಇದನ್ನು ಮುಟ್ಟಿ ಬಂದ್ಬೇಕು. ಸೊ ಆ ಥರ ಈ ಒಬ್ಬ ನಟ ಒಂದು ಸಿನಿಮಾನ ಅಚ್ಚುಕಟ್ಟಾಗಿ ಕಟ್ಕೊಡ್ಬೇಕಂದ್ರೆ ನೀನೊಂದು ಕ್ಯಾರೆಕ್ಟರೈಸೇಷನ್ ಮಾಡ್ಕೋಬೇಕು ಒಂದು ಸಿನಿಮಾದಲ್ಲಿ. ನೀವೊಂದು ಮಾತು ಹೇಳಿದ್ರಿ, ನಟ, ಹೀರೋ, ಈ ಸ್ಟಾರು, ರಂಗಭೂಮಿ, ಆ ಡಿಫ್ರೆನ್ಷಿಯೇಷನ್ ಹೆಂಗೆ ಮಾಡೋದು ಅಂದರೆ, ನೀನು ಆ ಪಾತ್ರದ ಒಳ ಹೊಕ್ಕಾಗ ಮಾತ್ರ ನೀನು ರಾಕೇಶ್ ದಳವಾಯಿ ಸಕದ ಮಾಡ್ದಾಗ ಗುರು ಅಂತ ಅನ್ಸೋಕ್ಕೆ ಸಾಧ್ಯ. ಇಲ್ಲ ಸಿನಿಮಾಗೆ ಉಳ್ಕೋತೀನಿ ನಾನು, ನಟಾಗಿ ಉಳ್ಕೊಳ್ಬೇಕು ಅಂದರೆ ರಾಕೇಶ್ ದಳವಾಯಿ ಪರ್ಫಾರ್ಮೆನ್ಸು ವಾವ್ ಅನ್ನಿಸ್ಬೇಕು. ಆ ವಾವ್ ಅನ್ನಿಸ್ಬೇಕಂತ ಏನು ಮಾಡ್ಬೇಕಾದ್ರೆ ನಾವು ಪರಕಾಯ ಪ್ರವೇಶದ ಆಯಾಮಕ್ಕೆ ಪ್ರಯತ್ನ ಪಡಬೇಕು, ಪ್ರಾಕ್ಟೀಸ್ ಮಾಡಬೇಕು. ಆ ಥರ ಪ್ರಾಕ್ಟೀಸು ಆ ಲಾಯರ್ ಕ್ಯಾರೆಕ್ಟರ್ನ ತುಂಬ ಚಾಲೆಂಜಿಗೆ ಸಿಕ್ಕಿದ್ದನ್ನು ನಾನು ತುಂಬ ಪ್ರಾಕ್ಟೀಸ್ ಮಾಡಿಕೊಂಡು ಪ್ರಿಪೇರ್ ಮಾಡಿಕೊಂಡು ಆ್ಯಕ್ಟ್ ಮಾಡಿದ್ದೀನಿ. ಅದು ಏನೋ ಆ ಕೋರ್ಟ್ ಸೀನ್ ಇದೆ, ಒಂದು ಕೋರ್ಟ್ ಸೀನ್ ನಿಮಗೆ ಒಂದು ಕೋರ್ಟ್ ಸೀನ್ ನಮ್ಮ ಸಿನಿಮಾದ ಏನೋ ಬೇಸ್ ಏನಂತಾರೆ ಜೀವಾಳ ಸಿನಿಮಾದ, ಅದು ತುಂಬ ಅದ್ಭುತವಾಗಿದೆ. ಅದೊಂದು ಸರ್ಪ್ರೈಸ್ ಇದೆ ನಿಮಗೆ. ಅಂತ ಒಳ್ಳೆ ಅದ್ಭುತವಾಗಿ ಮಾತು ಹೇಳಿದ್ದಾರೆ ಅಂಬೇಡ್ಕರ್ ಅವರು. ಅಂದರೆ ದೇವರ ದೃಷ್ಟಿಲಿ ಇಲ್ಲಿ ಎಲ್ಲರೂ ಸಮಾನರು ಇಲ್ವೋ ನನಗೆ ಬೇಕಿಲ್ಲ, ಆದರೆ ಸಂವಿಧಾನದ ದೃಷ್ಟಿಲಿ ಎಲ್ಲರೂ ಸಮಾನರೇ. ಈ ಮನುಷ್ಯ ಅಂತ ಹುಟ್ಟಿದ ಮೇಲೆ ನಿನ್ನ ಮೈಯಲ್ಲಿ ಹರಿತಾರೋ ರಕ್ತನೂ ಕೆಂಪಿಗೆ, ನನ್ನ ಮೈಯಲ್ಲಿ ಹರಿತಾರೋ ರಕ್ತನೂ ಕೆಂಪಿಗೆ. ನೀನು ಉಸಿರಾಡ್ತೀಯ, ನಾನು ಉಸಿರಾಡ್ತೀನಿ, ಹೊಟ್ಟೆಸಾಗ ನಾನು ಊಟ ಮಾಡ್ತೀನಿ, ನೀನು ಊಟ ಮಾಡ್ತೀಯ. ಆದರೆ ನಿಮ್ಮ ಅಂತಸ್ತಿನ ಏರುಪೇರಲ್ಲಿ ನೀವು ಬದುಕ್ತೀರಿ ಅಷ್ಟೇ. ನೀನು ತುಂಬ ಚೆನ್ನಾಗಿ ಆಡಂಬರ, ದುಡ್ಡಿದೆ ಅಂದರೆ ನೀನು ದುಡ್ದಿರ್ತೀಯ, ದುಡ್ದಿರುತ್ತೆ, ಅದ್ರ ಮೇಲೆ ಬದುಕ್ತೀಯ. ಇಲ್ದೇರು ಅದ್ರ ಪ್ರಕಾರ ಬರುತ್ತಾನೆ. ಸೊ ಅದೊಂದು ಸೀನ್ ನೀವು ನೋಡ್ಬೇಕು ಸರ್ ಅದರಲ್ಲಿ ಸಿನಿಮಾದಲ್ಲಿ. ಡೈರೆಕ್ಟ್ ಅವಾಗ ಹೇಳ್ತಾರೆ, ಬಿಗಿನಿಂಗ್ ಒಂದು 15-20 ನಿಮಿಷ, ಕೊನೆ ಒಂದು 15-20 ನಿಮಿಷ ನಮ್ಮ ಸಿನಿಮಾ ಅದ್ಭುತವಾಗಿ ಮಾಡಿದ್ದೀವಿ. ಈ ತಂಡನ ಮಾತಾಡಿಸ್ಬೇಕಾದ್ರೆ ಪ್ರತಿಯೊಬ್ಬರು ಕೂಡ ಮಾತಾಡ್ಬೇಕಾದ್ರೆ ಇದೊಂದು ಹೋರಾಟ ಅಂದರೆ ಒಂದು ವರ್ಗಕ್ಕೆ ಸೀಮಿತ ಅಲ್ಲ ಈ ಸಿನಿಮಾ.
ನಿಮಗೆ ಆ ಚಹರೆ ಕಾಣ್ಬೋದು. ಅಂದರೆ ಇದು ಆಕಾಶದ ನೀಲಿಯದ್ದು ಅಂದ ತಕ್ಷಣ ಅದೊಂದು ಫೈರ್ ಇದೆ, ಒಂದು ಹೋರಾಟದ ಕಿಚ್ಚನ್ನು ಹಬ್ಸೋವಂಥದ್ದು ಮನೋಭಾವ ಆ ಒಂದು ಹಾಡಲ್ಲಿ ಕಾಣ್ತಿದೆ ಅಂದ ತಕ್ಷಣ ಇದ್ಯಾವುದೋ ಹೋರಾಟದ ಬಗ್ಗೆ ಸಿನಿಮಾ, ಈ ವರ್ಗಕ್ಕೆ ಸೇರಿದ ಸಿನಿಮಾ. ಅಂದರೆ ಇತ್ತೀಚೆಗೆ ಏನಾಗಿದೆ, ನಾವು ಕುವೆಂಪು ಅವ್ರನ್ನ ತೊಗೊಂಡ್ರೆ ಒಂದು ವರ್ಗ ಮಾಡಿಬಿಡ್ತಾರೆ, ಬಸವಣ್ಣನ ತೊಗೊಂಡ್ರೆ ಒಂದು ವರ್ಗ ಮಾಡಿಬಿಡ್ತಾರೆ, ಅಂಬೇಡ್ಕರ್ ಅವ್ರನ್ನ ತೊಗೊಂಡ್ರೆ ಅದೊಂದು ವರ್ಗ ಮಾಡಿಬಿಡ್ತಾರೆ. ಈ ರೀತಿ ಈ ಸಿನಿಮಾದಲ್ಲಿ ಅಂಬೇಡ್ಕರ್ ಅವರು ಒಂದು ವಿಷಯ ಬಂದಿದೆ ಅಂದ ತಕ್ಷಣ ಒಂದು ವರ್ಗಕ್ಕೆ ಅದನ್ನು ತಳ್ಳೋದಾಗಲಿ ಅದನ್ನು ವರ್ಗೀಕರಿಸೋದಾಗಲಿ ತಪ್ಪು ಅಂತ ನನ್ನ ಅಭಿಪ್ರಾಯ. ಈ ಒಂದು ವಿಚಾರ ಅದೇ ನಾನು ಎಲ್ಲರ ಹತ್ರನೂ ನಿಮ್ಮ ತಂಡದ ಜೊತೆ ಮಾತಾಡ್ಬೇಕಾದ್ರೆ ಎಲ್ಲರೂ ಈ ವಿಷಯ ಹೇಳ್ತಾಯಿದ್ರು, ಇದೊಂದು ವರ್ಗಕ್ಕೆ ಸೀಮಿತ ಆಗಿರೋಂಥ ಸಿನಿಮಾ ಅಲ್ಲ, ಎಲ್ಲರಿಗೂ ಸಲ್ಲುವಂಥದ್ದು, ಎಲ್ಲರೂ ನೋಡಲೇಬೇಕಾಗಿರೋ. ಯಾಕೆ ಇದು ವರ್ಗಕ್ಕೆ ಸೀಮಿತ ಅಲ್ಲ ಅನ್ನೋದಕ್ಕೆ ತುಂಬ ಕಾರಣಗಳಿದೆ ನಮ್ಮ ಸಿನಿಮಾದಲ್ಲಿ. ಒಂದು ಅಂದರೆ ಇನ್ಸಿಡೆಂಟ್ನ ಹೇಳ್ತೀನಿ ಸರ್. ಒಂದು ಅಂಬೇಡ್ಕರ್ ಅವರು ಹಿಂದೂ ಕೋಡ್ ಬಿಲ್ ಅಂತ ಒಂದು ಆ್ಯಕ್ಟ್ನ ಜಾರಿ ಮಾಡ್ತಾರೆ. ಅದು ಆ ಟೈಮಿಗೆ ಅದು ಇಂಪ್ಲಿಮೆಂಟ್ ಆಗೋದು ಒಂದಷ್ಟು ವರ್ಷಗಳ ನಂತರ ಅದು ಇಂಪ್ಲಿಮೆಂಟ್ ಆಗುತ್ತೆ. ಅದರಲ್ಲಿ ಏನಿದೆ ಅಂದರೆ, ಮನೆ ಹೆಣ್ಣು ಮಗಳಿಗೆ ಮಗನಷ್ಟು ಸರಿಸಮಾನವಾದ ಆಸ್ತಿ ಹಕ್ಕು ಕೊಡಬೇಕು ಅಂತ, ಸಮಪಾಲು. ಅದು ಯಾವುದೊಂದು ಕ್ಯಾಟಗರಿ ಮಾಡಿದ್ದಲ್ಲ, ಅವರು ಯಾವುದೊಂದು ಜಾತಿಗೆ ಮಾಡಿದ್ದಲ್ಲ, ಒಂದು ಸಮುದಾಯಕ್ಕೆ ಮಾಡಿದ್ದಲ್ಲ. ಎಂಟೈರ್ ಇಂಡಿಯಾದಲ್ಲಿ ಯಾವ್ಯಾವ ಧರ್ಮದ, ಯಾವ್ಯಾವ ಜಾತಿಯ, ಯಾವ್ಯಾವ ಸಮುದಾಯದ, ಯಾವ ಕೆಟಗರಿಯ ಹೆಣ್ಣು ಮಕ್ಕಳಿದ್ದಾರೋ, ಎಲ್ಲೆಲ್ಲಿ ಹೆಣ್ಣು ಜೀವ ಅಂತ ಹುಟ್ಟಿದೆಯೋ ಅಷ್ಟು ಹೆಣ್ಣು ಜೀವಕ್ಕೆ ಸರಿಸಮಾನವಾದ ಆಸ್ತಿ ಪಾಲು ಕೊಡಬೇಕು ಅಂತ ಅಂಬೇಡ್ಕರ್ ಮಾಡಿರೋದು. ಇಲ್ಲಿ ಒಂದು ವರ್ಗ ಅಂತ ಎಲ್ಲಿ ಬಂತು ಅಲ್ವಾ? ಈ ಕೋಡ್ ಬಿಲ್ಲಲ್ಲಿ ವರ್ಗ ಅಂತ ಎಲ್ಲಿ ಬಂತು? ಇವಾಗ ಭೂಮಿ, ನಮ್ಮ ಸಿನಿಮಾ ಉಳುವವನೇ ಭೂ ಒಡೆಯ ಅಂತ, ಇದು ದಲಿತರ ಹತ್ರ ಮಾತ್ರ ಇದೆಯಾ ಭೂಮಿ? ಇಲ್ಲ ಅಲ್ವಾ? ಎಲ್ಲರ ಹತ್ರ. ಭೂಮಿ ಅನ್ನೋದು, ಆಸ್ತಿ ಅನ್ನೋದು ಎಲ್ಲರ ಹತ್ರ ಇದೆ. ಭೂಮಿ ನಿಮಗೆ ಎಲ್ಲ ಜಾತಿಯ, ಧರ್ಮದ, ದೊಡ್ಡವ್ರ ಹತ್ರನೇ ಸಣ್ಣವ್ರ ಹತ್ರ. ಅಂದರೆ ಇದು ತುಳಿತಕ್ಕೋದಾದವ್ರು ನಿಮಗೆ, ಅದು ಎಲ್ಲ ಜಾತಿಲೂ ಇದ್ದಾರೆ, ಬಡವರು ಎಲ್ಲ ಜಾತಿಲೂ ಇದ್ದಾರೆ, ಶ್ರೀಮಂತ ಎಲ್ಲ ಜಾತಿಲೂ ಇದ್ದಾರೆ. ಸೊ ಹಾಗಾಗಿ ನಮ್ಮ ಸಿನಿಮಾ ಸೀಮಿತ ಅಲ್ಲ. ನೀವು ಅದನ್ನ ಸೀಮಿತ ಅಲ್ಲ ಅಂತ ನಾವು ಹೇಳೋದು, ನೀವು ಬಂದು ಸಿನಿಮಾ ನೋಡಿದ್ರೆ ಖಂಡಿತ ಗೊತ್ತಾಗುತ್ತೆ. ಉಳುವವನೇ ಭೂ ಒಡೆಯ ನಿಮಗೆ ಏನೋ ಬರೀ ದಲಿತರಿಗೆ, ಹೌದು ಈ ಆ್ಯಕ್ಟ್ ದಲಿತರಿಗೆ ಅಂತ ಇಲ್ಲ, ಅದು ಅವ್ರು ಹಂಗೂ ಮಾಡಲಿಲ್ಲ. ಕೊಟ್ಟಿರೋದು ಏನಂತ, ಯಾರ್ಯಾರಿಗೆ ಸೂಕ್ತವಾಗಿ ಸಿಗಬೇಕು ಅವರಿಗೆ ಸಿಗಬೇಕು, ಯಾರು ವಂಶಪಾರಂಭಿಕವಾಗಿ ಜೀತ ಮಾಡಿರ್ತಾರೋ ಅವ್ರಿಗೆ ಸಿಗುವಂಥದ್ದು. ಹಂಗೆ ನೋಡೋಗಿದ್ರೆ ದೊಡ್ಡ ಜಾತಿಯಲ್ಲೂ ಕೂಡ ಭೂ ಮಾಫಿಯಾ ಆಗಿ ಲಾಸ್ ಆಗಿರೋದು ಸಾಕಷ್ಟು ನಿದರ್ಶನಗಳು ನಮ್ಮ ಕಣ್ಮುಂದೆ ಇದೆ. ಹಾಗಾಗಿ ನಮ್ಮ ಸಿನಿಮಾ ಒಂದು ಸೀಮಿತ ಅಲ್ಲ. ನಾನು ಹೇಳ್ತೀನಿ, ನಮ್ಮ ಸಿನಿಮಾ ಯೂನಿವರ್ಸಲ್. ಇದು ಅಂಬೇಡ್ಕರ್ ಅಲ್ಲಿ ತನಕ, ಸಂವಿಧಾನ ಇಲ್ಲಿ ತನಕ, NA ಅಲ್ಲಿ ತನಕ ಇರೋದು, ಅಲ್ಲಿ ತನಕ ನಮ್ಮ ಸಿನಿಮಾ ವಾಸ್ತವನೇ, ಪ್ರೆಸೆಂಟ್ ಅದು. ಅದಕ್ಕೆ ಪೂರಕವಾಗಿ ನಾನು ಆಗಲೇ ಹೇಳಿದೆ, ಮಂತ್ರಮಂಗಲ ಕುವೆಂಪು ಅವರಿದ್ದಾರೆ ಅಲ್ವಾ, ಒಂದು ಹೋರಾಟ ಮಾಡ್ತೀವಿ ಅಂದರೆ ಪುಟ್ಟಣ್ಣವರಿದ್ದಾರೆ, ಪ್ರೊಫೆಸರ್ ನಂಜುಸ್ವಾಮಿ ಇದ್ದಾರೆ, ಶಾಂತವೀರ ಗೋಪಾಲ್ ಗೌಡ್ರಿದ್ದಾರೆ. ಇದೆಲ್ಲ ಹೆಂಗೆ ನಿಮಗೆ ಒಂದು ಇದಕ್ಕೆ ಸೀಮಿತ ಮಾಡೋಕ್ಕೆ ಸಾಧ್ಯ ಇದೆ? ನೀವು ಕಾನೂನು ಅಂದರೆ ಎಲ್ರಿಗೂ ಒಂದೇ. ಈಗ ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಷನ್ ಬರೆದಿದ್ದಾರೆ ಅಂದರೆ ಒಂದು ವರ್ಗಕ್ಕೆ ಬರೆದಿಲ್ಲ ಅವರು. ಆ ಕಾನ್ಸ್ಟಿಟ್ಯೂಷನ್ ಅಂಡರಲ್ಲಿ ಎಂಟೈರ್ ಇಂಡಿಯಾ ಬದುಕ್ತಾ ಇದೆ. ಎಲ್ಲ ರೂಲ್ ಎಲ್ರಿಗೂ ಅಪ್ಲೈ ಆಗುತ್ತೆ. ವಾಕ್ ಸ್ವಾತಂತ್ರ್ಯ ಬರೀ ದಲಿತರಿಗೆನ ಅಲ್ವಲ್ಲ ಸರ್? ಈಗ ಓದೋ ಹಕ್ಕು, ರೈಟ್ಸು, ಸಮಪಾಲು, ಇದೆಲ್ಲ ರೈಟ್ಸ್ ಎಲ್ಲರಿಗೂ ಕೊಟ್ಟಿರೋದು, ಎಲ್ಲ ಯೂನಿವರ್ಸಲ್ ಆಗಿ ಎಲ್ಲ ಪ್ರಜೆಗಳಿಗೆ ಕೊಟ್ಟಿರ್ತದೆ. ನೀವು ಯಾಕೆ ಅದನ್ನು ಒಂದು ಸೀಮಿತ ಮಾಡ್ತೀರಿ? ಬದುಕೋ ಹಕ್ಕು ಎಲ್ರಿಗೂ ಇದೆ. ನನಗೂ ಹೊಟ್ಟೆ ಹಸಿತೆ, ನಿಮಗೂ ಹೊಟ್ಟೆ ಹಸಿತೆ, ಊಟ ಮಾಡ್ತೀವಿ. ಈಗ ನೀವು ತಿನ್ನೋದ್ರ ಮೇಲೆ ವೇರಿಯೇಷನ್ ಇರ್ಬೋದೇ ಹೊರತು, ನಿನ್ಗೆ ಹಸುವಾಗುತ್ತೆ, ನನಗೂ ಹಸು, ನಾನು ಹೊಟ್ಟೆನೇ ಅನ್ನನೇ ತಿನ್ನೋದು, ಅಥವಾ ನೀವು ಪಿಜ್ಜಾ ತಿನ್ಬೋದು. ಆಯ್ಕೆಗಳು ಬೇರೆ ಅಷ್ಟೇ. ಸೊ ಹಾಗಾಗಿ ನಮ್ಮ ಸಿನಿಮಾ ಯಾವುದೇ ಸೀಮಿತ ವರ್ಗಕ್ಕೆ ಸೇರಿದ್ದಲ್ಲ. ತುಂಬ ಒಳ್ಳೆ ಎಜುಕೇಟ್ ಮಾಡುವಂಥ ಸಿನಿಮಾ. ಒಂದು ಲಾನ ತುಂಬ ಡೀಪಾಗಿ, ಡೆಪ್ತಾಗಿ, ಲೀಗಲ್ಲಾಗಿ ಹೇಳಕೊಟ್ಟಿರೋ ಸಿನಿಮಾ ಧೀರ ಭಗತ್ ರಾಯ್. ಹಾಗಾಗಿ ಸಿನಿಮಾದ ನಾಯಕ ಪ್ರೊಟಗನಿಸ್ಟ್ ಏನಿರ್ತಾನೆ, ಅವನು ಲಾಯರ್ ಆಗಿರ್ತಾನೆ ಸಿನಿಮಾದಲ್ಲಿ. ಅವನು ಲಾ ಮೂಲಕನೇ ಅವನು ಆ ಸಮಸ್ಯೆನೇ ಬಗೆಹರಿಸೋಕ್ಕೆ ಪ್ರಯತ್ನ ಪಡ್ತಾನೆ. ಆಮೇಲೆ ಈ ಸಿನಿಮಾದಲ್ಲಿ ಎರಡು ಥರ ಶೇಡ್ ಇದೆ ನನಗೆ. ಅಂದರೆ ನಾನು ಲಾಯರ್ ಇದ್ದಾಗಿದ್ದ ಡಿಸೆಂಟ್ ಇರ್ತೀನಿ, ಲಾದ ಯೋಚನೆಗಳನ್ನೇ ಮಾಡಿರ್ತೀನಿ, ಕಾನೂನಾತ್ಮಕವಾಗಿ ಹೋರಾಟಕ್ಕೆ ಏನು ಮಾಡೋದು ಆ ಥರದನ್ನು. ಅದನ್ನು ಹೊರತಾಗಿಯೂ ನಾನೊಬ್ಬ ಗ್ಯಾಂಗ್ಸ್ಟರ್ ಆಗಿರ್ತೀನಿ. ಗ್ಯಾಂಗ್ಸ್ಟರ್ ಅಂದರೆ ನಿಮಗೆ ಕಳ್ಳನ್ನ ಹುಡುಕ್ಬೇಕಂದ್ರೆ ನೀವು ಕಳ್ಳನ ದಾರಿ ಹುಡುಕ್ಬೇಕು, ನೀವು ಕಳ್ಳನಾಗೇ ಇರಬೇಕು. ಈಗ ನಾನೊಬ್ಬ ರೌಡಿ ನೋಡಿಬೇಕಂದ್ರೆ ನಾನು ಸ್ವಲ್ಪ ರೌಡಿ ಆಗಬೇಕು. ನಾನು ಅವ್ನಿಗೆ ಒಂದು ಇಂಜೆಕ್ಷನ್ ಮಾಡ್ತೀನಿ, ಅವನು ರೌಡಿಯಿಂದ ಕನ್ವರ್ಟ್ ಆಗ್ತಾನೆ ಅಂದರೆ ಆಗಲ್ಲ. ತಾಲಕ್ಕೆ ಬಾರಿಸ್ಬೇಕು ಅವನಿಗೆ ಅಲ್ವಾ ಸರ್? ನಿಮ್ಗೆ ದಂಡಂ ದಶಗುಣಂ, ಬಾರಿಸಿದ್ರೆ ಮಾತ್ರ ಅವು ಗುಣಗಳು ಬರ್ತವೆ. ಸೊ ಆ ನಿಟ್ಟಿನಲ್ಲಿ ಆ ಥರದೊಂದು ಪಾತ್ರ, ಒಂದೊಳ್ಳೆ ಗ್ಯಾಂಗ್ಸ್ಟರ್ ಪಾತ್ರ ನನಗೆ ಎರಡು ತುಂಬ ಇಷ್ಟ ಆಗಿದ್ದು, ಲಾಯರು ಮತ್ತು ಆ
ಫೈಟ್ ಮಾಡೋ ಹೋರಾಟದ ಒಂದು ರಾಜನ್. ಸೊ ಹಂಗೆ ಬ್ಯಾಲೆನ್ಸ್ ತುಂಬ ಚೆನ್ನಾಗಿದೆ. ಅದರಲ್ಲೂ ಆ ಡಿಫ್ರೆನ್ಸ್ ಗೊತ್ತಾಗುತ್ತೆ ನಿಮಗೆ ಲಾಯರ್ ಕ್ಯಾರೆಕ್ಟ್ರಿಗೂ ಮತ್ತು ನನ್ನ ಗ್ಯಾಂಗ್ಸ್ಟರ್ ಕ್ಯಾರೆಕ್ಟ್ರಿಗೂ ಚೆನ್ನಾಗಿದೆ. ಹಂಗಾಗಿ ಎಂಟೈರ್ ಕರ್ನಾಟಕದ ಎಲ್ಲ ಸಮುದಾಯದ, ಎಲ್ಲ ಧರ್ಮದ, ಎಲ್ಲ ಜಾತಿಯ ಸಿನಿಮಾ, ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ತನಕ ಆರಾಮ್ಸೆ ಕೂತ್ಕೊಂಡು ಯಾವುದೇ ಅಹಿತಕರವಾದ ಸೀನ್ಗಳು ಇಲ್ಲದೆ, ಮುಜುಗರ ಪಡೋಕ್ಕಾಗದೇ ಇರ್ತಕ್ಕಂಥ ಸೀನ್ಗಳಿಲ್ಲದೆ ತುಂಬ ನೀಟಾಗಿ ಫ್ಲೆಕ್ಸಿಬಲ್ ಆಗಿ ವಾವ್ ಅನ್ನೋ ಸೀನ್ಗಳು ಕೊಟ್ಕೊಂಡು ಡಿಸೆಂಬರ್ 6ನೇ ತಾರೀಕು ಸಿನಿಮಾ ಕರ್ನಾಟಕದಂತ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ನೋಡಿ ಹರಿಸಿ. ಅಂದರೆ ನಾನು ಅದೇ ಹೇಳಿದೆ ಆವಾಗಲೇ ಮೊದಲೇ, ನಿಮ್ಮ ಪಯಣದ ಬಗ್ಗೆ ನಾನು ಕೇಳಿದ್ದೀನಿ. ಅಂದರೆ ನಿಮ್ಮ ತಂಡದಲ್ಲಿ ಮಾತಾಡ್ಬೇಕಾದ್ರೆ ನಿಮ್ಮ ಹೊರತಾಗಿಯೂ ತುಂಬ ಜನ ನಿಮ್ಮ ಬಗ್ಗೆ ಮಾತಾಡಿದ್ದು, ಮತ್ತು ನನ್ನ ಸ್ನೇಹಿತರು ಒಂದಷ್ಟು ಜನ ರಂಗಭೂಮಿಲಿದ್ದಾರೆ, ನಿಮ್ಮ ತಂಡಗಳವ್ರು, ನಿಮ್ಮ ಸ್ನೇಹಿತರಲ್ಲಿ ನನಗೂ ಸ್ನೇಹಿತರಿದ್ದಾರೆ. ಸೊ ಹಾಗಾಗಿ ಒಂದಷ್ಟು ವಿಷಯಗಳನ್ನ ಕೇಳ್ಕೊಂಡಿದ್ದೆ. ಸೊ ಬಟ್ ತುಂಬ ನೀವು ಹೇಳಿದ್ದು ವಿಷಯ ಅಂದರೆ ಪ್ಯಾರಲಲ್ ಆಗಿದೆ. ಆ ಸಿನಿಮಾಗೂ, ಆ ಸಿನಿಮಾ ನಾಯಕನಿಗೂ, ನಿಮ್ಮ ನಿಜ ಜೀವನಕ್ಕೂ ತುಂಬ ಸಾಮ್ಯತೆ ಇದೆ. ಮತ್ತು ಇವತ್ತಿಗೆ ಬೇಕಾಗಿರೋ ವಿಷಯ ಇದು. ತುಂಬ ಚೆನ್ನಾಗಿತ್ತು ಮಾತುಕತೆ. ಒಳ್ಳೆಯದಾಗಲಿ. 6ನೇ ತಾರೀಕು ಎಲ್ಲರೂ 6ನೇ ತಾರೀಕು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ತುಂಬ ಒಳ್ಳೆಯ ವಿಷಯ ಮತ್ತು ತಂಡ, ತುಂಬ ಒಂದು ಗಟ್ಟಿಯಾದಂಥ ತಂಡ ಇಂಡಸ್ಟ್ರಿಗೆ ಬರ್ತಾ ಇದೆ. ಇಂಡಸ್ಟ್ರಿಯಲ್ಲಿ ದೊಡ್ಡದಾಗಿ ತುಂಬ ವರ್ಷಗಳ ಕಾಲ ನೆಲೆ ನಿಲ್ಲುವಂಥ ತಂಡ ಇದು. ಅಷ್ಟು ಪ್ರತಿಭಾವಂತ ತಂಡ. ನಟರಾಗಲಿ, ತಂತ್ರಜ್ಞರಾಗಲಿ, ನಿರ್ದೇಶಕರಾಗಲಿ, ಬರಹಗಾರರಾಗಲಿ, ಪ್ರೊಡಕ್ಷನ್ ಹೌಸ್ ಎಸ್ಪೆಷಲಿ, ಇವ್ರಿಗಿರುವಂಥ ಪ್ಯಾಷನ್ನು ಅಥವಾ ಸಿನಿಮೋತ್ಸಾಹ ತುಂಬ ದೊಡ್ಡ ಮಟ್ಟಕ್ಕಿದೆ. ಇದು ಆರಂಭ ಅನಿಸುತ್ತೆ. ಮೊದಲನೇ ಹೆಜ್ಜೆ ಧೀರ ಭಗತ್ ರೈ. ಇದು ದೊಡ್ಡದಾಗಿ 6ನೇ ತಾರೀಕು ರಾಜ್ಯದಾದ್ಯಂತ ರಿಲೀಸ್ ಆಗ್ತಾ ಇದೆ. ಯಾವುದೇ ಭಾಷೆಯ ಯಾವುದೇ ದೊಡ್ಡ ಸಿನಿಮಾ ಬಂದರೂ ಯಾವುದೇ ಆತಂಕ ಇಲ್ಲದೆ ತುಂಬ ಧೈರ್ಯವಾಗಿ ಕನ್ನಡ ಪ್ರೇಕ್ಷಕರ ಎದುರಿಗೆ ಬರ್ತಿರೋಂಥ ಸಿನಿಮಾ. ನೀವೆಲ್ಲ ಕೈ ಬಿಡಲ್ಲ ಅನ್ನೋ ಒಂದು ನಂಬಿಕೆ, ಅಚಲವಾದ ನಂಬಿಕೆ ಅವರಲ್ಲಿದೆ. ಖಂಡಿತವಾಗ್ಲೂ ಒಂದು ಒಳ್ಳೆಯ ಸಿನಿಮಾ, ಒಂದು ಒಳ್ಳೆಯ ಕಂಟೆಂಟ್ನ ಕನ್ನಡಿಗರು ಯಾವತ್ತೂ ಕೈ ಬಿಟ್ಟಿಲ್ಲ. ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಡಿಸೆಂಬರ್ 6ನೇ ತಾರೀಕು ಮಿಸ್ ಮಾಡಬೇಡಿ. ನಮಸ್ಕಾರ.